ಗೆಳೆಯರಿ ನಿಮ್ಗೆ ಏನಾದ್ರು 4 ಸ್ಪೋರ್ಟ್ಸ್ ಬೇಕಾಗಿದ್ದು ವಿಡಿಯೋ ನೋಡ್ರಿ ನಮ್ ಸರ್. ನಮ್ಗೆ ಮಾಡಕ್ ಬರಂಗಿಲ್ಲ. ಓಕೆ ಎಸ್ ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮಾಳಿಗೆ ರಾಜ್. ಓಕೆ ಎಸ್ ನೋಡ್ರಿ 100% ಪಕ್ಕ ನೀವು ಸ್ಪೋರ್ಟ್ಸ್ 4 ಮಾರ್ಕ್ಸ್ ಬೇಕಂತಂದ್ರೆ ವಿಡಿಯೋ ನೋಡಿ. ಪಕ್ಕ 4 ಮಾರ್ಕ್ಸ್ ಪಕ್ಕ ಸ್ವಚ್ಛ ಪಚ್ ಗಿಚ್. ಓಕೆ ಸ್ವಚ್ಛ ಪಚ್ ಗಿಚ್. ಓಕೆ ಈಗ ಬಂದವ ಹುಡುಗ ಯಾರಪ್ಪ ಅಂತಂದ್ರ ನಮ್ಮ ಆದಿತ್ಯ ಅಂತ. ಓಕೆ ಪಾಪ ಇಷ್ಟೆಲ್ಲ ನಾವು ಕ್ಲಾಸ್ ಮಾಡ್ತಿರ್ತೀವಿ, ಪಾಪ ನಮ್ಗೆ ದಿನ ಬಹಳ ಹೆಲ್ಪ್ ಮಾಡುವಂತ ಹುಡುಗ. ಓಕೆ ನೋಡಿ ಸ್ನೇಹಿತರೆ, ಎಸ್ ಎಚ್ ಗೆ ಸಂಬಂಧಪಟ್ಟಂತ ನಮ್ಮ ಎಷ್ಟನೇ ತರಗತಿಪ್ಪ ಅಂತಂದ್ರ ಸ್ಪೋರ್ಟ್ಸ್ ಬಂದಾಗ ಆಯ್ತು ನಮ್ಮ 3ನೇ ತರಗತಿ ಸ್ನೇಹಿತರೆ. 3ನೇ ತರಗತಿ ಅಂತ ದಿ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಎಂಟೈರ್ ಸ್ಪೋರ್ಟ್ ಸ್ವಚ್ಛ ಪಚ್ ಗಿಚ್ಚಾಗಿ ಏನಪ್ಪ ಅಂದ್ರ ನಿಮ್ಗೆಲ್ಲ ಹಂತವಾಗಿ ಒಂದೊಂದು ವಿಡಿಯೋ ಮಾಡಿ ಕೊಡ್ತಾನೆ. ಹೆಚ್ಚು ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ಸ್ನೇಹಿತರೆ. ಎಸ್ ಬನ್ನಿ ಹಾಗಾದ್ರೆ ಎಷ್ಟು ಗೊತ್ತಿನ ಇದು 100% ಏನಪ್ಪ ಅಂದ್ರ ಇಲ್ಲಿ 4 ಮಾರ್ಕ್ಸ್ ಅಂದ್ರೆ 2 ಕ್ವಶನ್ ಬರ್ಸ್ ಬಹಳ ದಟ್ಟವಾಗಿದೆ ಸ್ನೇಹಿತರೆ. ಅಂತದ್ ಏನ್ ಐತ್ರಿ ಮಾಸ್ತರ್ ಇದ್ರಾಗ ಬಾಯ್ ನೋಡುವ. ಎಸ್ ಈಗ ನೋಡಿ ಮಾಳಿಗೆ ರಾಯಚೂರು ಅಂತ. ಸೊ ಏನಪ್ಪಾ ಅಂತಂದ್ರೆ MA ಪೇಡ್ TT ಕೆಶೆಟ್ ಎಂಬುದು ಇದು ನಮ್ಮ ಸೊ ಕ್ವಾಲಿಫಿಕೇಶನ್ ಆಗಿದೆ ಸ್ನೇಹಿತರೆ. ಎಮರಾಲ್ಡ್ E96 ಅಂತೇಳಿ ಒಂದು ಟೆಲಿಗ್ರಾಮ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಏನಪ್ಪ ಅಂದ್ರೆ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ದಿ ಮೋಸ್ಟ್ ಇಂಪಾರ್ಟೆಂಟ್ ಈಗ ಹೇಳಕತ್ತೀನಿ. ವಿಡಿಯೋ ನೋಡೋದಕ್ಕಿಂತ ಮುಂಚಿತ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಕಮೆಂಟ್ ಬಾಕ್ಸ್ ನೋಡಿ. ಯಾಕಂದ್ರ ಅದ್ರಲ್ಲಿ ಏನಾದ್ರು ಒಂಚೂರು ಹೆಚ್ಚು ಕಡಿಮೆ ಆಗಿದ್ದಪ್ಪ ಅಂತಂದ್ರೆ ಏನಾದ್ರು ಅಲ್ಲಿ ಏನಾದ್ರು ತಪ್ಪು ತಡೆಗಳು ಆಗಿದಪ್ಪ ಅಂತಂದ್ರ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಾ ಕಮೆಂಟ್ ಮಾಡಿರ್ತೀನಿ ಸ್ನೇಹಿತರೆ. ಎಸ್ ಹಾಗಾದ್ರೆ ಬನ್ನಿ ಇದೇ ಜೋಸಲ್ಲಿ ಏನಪ್ಪಾ ಅಂದ್ರೆ ಇವತ್ತು ಕ್ಲಾಸ್ ನೋಡ್ಕೊಂಡು ಬಂದ್ಬಿಡೋಣ. ಎಸ್ ಈಗಾಗಲೇ ಏನಪ್ಪಾ ಅಂತಂದ್ರೆ ನಾನು ಇವಾಗ 2 ಕ್ಲಾಸ್ ನ ಸ್ಪೋರ್ಟ್ಸ್ ಮಾಡಿದ್ದೀನಿ ಸರ್. ಸ್ಪೋರ್ಟ್ಸ್ ಅಲ್ಲಿ ಏನೆಲ್ಲ ಪ್ರಶ್ನೆ ಕೇಳ್ತಾರ ಓಕೆ ಅದನ್ನ ಈ 4ನೇ ಕ್ಲಾಸ್ ಅಲ್ಲಿ ಮಾಡ್ಕೊಂಡು 4ನೇ ಕ್ಲಾಸ್ ಒಳಗೆ ಏನಪ್ಪಾ ಅಂದ್ರೆ ಒಂದು ಟೈಟಲ್ ತರ್ತೇನೆ. ಟೈಟಲ್ ತರದ್ರೆ ಏನೆಲ್ಲ ಬಗೆರಿ ಹೇಳಿ ಬಿಡ್ತೀನಿ ನೋಡಿ, ಪಟ್ 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 ಪಟ್. ಸೊ ಈಗಾಗಲೇ ಹಿಂದಿನ ಕ್ಲಾಸ್ ಒಳಗ ಏನ್ ಹೇಳಿದಪ್ಪ ಅಂದ್ರ ಆಟಗಾರ ಮತ್ತು ಆಟಗಾರರ ಸಂಖ್ಯೆ ಯಾವ ಆಟದಾಗ ಎಷ್ಟು ಜನ ಇರ್ಬೇಕಂತ ಮಾಡೀನಿ. ಎರಡನೇದು ಏನಪ್ಪಾ ಅಂದ್ರೆ ಯಾವ ಆಟವನ್ನು ಎಲ್ಲಿ ಆಟ ಆಡಬೇಕು, ಯಾವ ಗ್ರೌಂಡ್ ಏನಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಎಲ್ಲಿ ಆಡ್ತೀವಿ, ಗ್ರೌಂಡ್ ಅಲ್ಲಿ ಅಂತ ಮಾಡ ಪಿಚ್ ಅನ್ಬೇಕು ಈ ತರನಾಗಿ. ಬಾಕ್ಸಿಂಗ್ ರಿಂಗ್ ಅಂತ ಹೇಳ್ಬೇಕು, ಸೈಕ್ಲಿಂಗ್ ವೆಲ್ಡ್ರೋಮ್ ಅಂತ ಹೇಳ್ಬೇಕು, ಸ್ವಿಮ್ಮಿಂಗು ಪೂಲ್ದಾಗ ಅಂತ ಹೇಳ್ಬೇಕು. ಈ ತರನಾಗಿ ಆಟಗಳು ಮತ್ತು ಆಟದ ಮೈದಾನಗಳು. ನೆಕ್ಸ್ಟ್ ಆಟಗಾರ ಮತ್ತು ಅವರ ಪುಸ್ತಕಗಳ ಬಗ್ಗೆ ಹೇಳಿದೀನಿ. ನೆಕ್ಸ್ಟ್ ಸ್ಟೇಡಿಯಂಸ್, ನ್ಯಾಷನಲ್ ಇಂಟರ್ನ್ಯಾಷನಲ್ ಸ್ಟೇಡಿಯಂಸ್ ಬಗ್ಗೆ ನಾನು ಮಾತನಾಡಿದ್ದೇನೆ. ನೆಕ್ಸ್ಟ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಟ್ರೋಫೀಸ್ ಅಂತ. ಟ್ರೋಫಿ ಯಾವ ಆಟಗಳು ಯಾವ ಟ್ರೋಫಿ ಸಂಬಂಧಪಟ್ಟ. ನೆಹರು ಟ್ರೋಫಿ ಯಾವ್ದಕ್ಕ, ನೆಹರು ಗೋಲ್ಡ್ ಕಪ್ ಯಾವ್ದಕ್ಕ, ನೆಹರು ಟೂರ್ನಮೆಂಟ್ ಯಾವ್ದಕ್ಕ, ನೆಹರು ಕಪ್ ಯಾವ್ದಕ್ಕೆ, ಇಂದಿರಾ ಗಾಂಧಿ ಗೋಲ್ಡ್ ಕಪ್ ಯಾವ್ದಕ್ಕೆ, ಇಂದಿರಾ ಗಾಂಧಿ ಕಪ್ ಯಾವ್ದಕ್ಕೆ, ಸಂಜಯ್ ಟ್ರೋಫಿ, ಡ್ಯೂರಾಂಟ್ ಟ್ರೋಫಿ. ಈ ತರನಾಗಿ ಟ್ರೋಫಿಗಳು. ಇನ್ನೊಂದು ಟಾಪಿಕ್ ಏನಪ್ಪಾ ಅಂತಂದ್ರ ಹೇಳದ ಮಾಡ್ಕೊಂಡ್ರಿ. ಓಕೆ ಯಾವ ಟಾಪಿಕ್ ಇತ್ತು ಇನ್ನೊಂದು ಹೇಳಿ. ಈಗಾಗಲೇ ಏನಪ್ಪಾ ಅಂದ್ರ ಓಕೆ ಇನ್ನೊಂದು ಟಾಪಿಕ್ ಯಾವ್ದಂದ್ರೆ ಹೇಳಿ ಒಟ್ಟಾರೆ ಅದು ಯಾವ್ದೋ ಒಂದ್ರ ಬಗ್ಗೆ ಇನ್ನೊಂದ್ರ ಬಗ್ಗೆ ಮಾಡಿದೀನಿ. ಒಟ್ಟು 7 ಟಾಪಿಕ್ ಅನ್ಕೊಂಡು ಮುಗಿಸಿದೀನಿ. ಇವತ್ತು ನಮ್ಮ 8ನೇ ಟಾಪಿಕ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪಾ ಅಂತಂದ್ರೆ ಇವತ್ತು ಆಟ ಆಡ್ತಾರಲ್ಲ ಎಲ್ಲಾ ಆಟಗಳ ಮೆಜರ್ಮೆಂಟ್ ಅಂತ. ಕ್ರಿಕೆಟ್ ಬ್ಯಾಟ್ ಎಷ್ಟು ಇರಬೇಕು, ಗ್ರೌಂಡ್ ಎಷ್ಟು ಬೇಕು, ವಾಲಿಬಾಲ್ ವೇಟ್ ಎಷ್ಟು ಬೇಕು, ವಾಲಿಬಾಲ್ ನೆಟ್ ಎಷ್ಟು ಬೇಕು, ಫುಟ್ಬಾಲ್ ಅಂದ್ರೆ ಏನು, ಫುಟ್ಬಾಲ್ ಯಾವ ದೇಶದ್ದು, ಸೊ ಅಂಡ್ ಸೋ 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 ಸೋ. ಎಸ್ ಬನ್ನಿ ಇಲ್ಲಿ ಮೊದಲ ಒಂದು ಚಿತ್ರ ತಂದಿದೆ. ಏನಪ್ಪಾ ಇದ್ರೊಳಗ ಏನ್ ಮಾಡಿದಪ್ಪ ಅಂದ್ರೆ ಕ್ರೀಡೆ ತಂದೇನೆ. ಇವೆಲ್ಲ ಏನಪ್ಪಾ ಅಂದ್ರ ಸೊ ಕ್ರೀಡೆಗಳು. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇದು ಆಟಗಾರರು ಯಾವ ಆಟದಲ್ಲಿ 8 ಜನ ಇರ್ಬೇಕಂತೀನಿ. ಇನ್ನು ಯಾವ ಮೈದಾನದಲ್ಲಿ ಏನ್ ಅವಧಿ ಅಂತ ದಿ ಮೋಸ್ಟ್ ಇಂಪಾರ್ಟೆಂಟ್. ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರ ಸೊ ಕ್ಲಾಸ್ ಮಾಡಿದ್ದೇನೆ. ಅವೆಲ್ಲ ವಿಡಿಯೋ ಸಿಗ್ಲಿಲ್ಲಪ್ಪ ಅಂತಂದ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗ್ತಾವ, ಹೋಗ್ರಿ. ಅಲ್ಲಿ ಸಿಗ್ಲಿಲ್ಲಪ್ಪ ಅಂದ್ರ ಪ್ಲೇ ಲಿಸ್ಟ್ ಅಲ್ಲಿ ಹೋಗ್ರಿ, ಸ್ಪೋರ್ಟ್ಸ್ ಅಂತ ಇರ್ತಾವ ಅಲ್ಲಿ ಬಿಡ್ರಿ, ಸಿಗ್ತಾವ. ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಈ ನಂಬರ್ಗೆ 70 26 460 844 ಬರೀ ಒಂದು ಮೆಸೇಜ್ ಹಾಕ ಮಾಸ್ತರ್ ವಿಡಿಯೋ ಕಳಿಸ್ಕೊಡಂತ ಪಟ್ನ ಸ್ವಚ್ಛ ಪಚ್ ಗಿ ಚೆನ್ನಾಗಿ ನಿನಗೆ ಕಳಿಸ್ಕೊಟ್ಬಿಡ್ತೇನೆ. ಎಸ್ ಬನ್ನಿ ಇದ್ರ ಬಗ್ಗೆ ನಾನು ಮಾತಾಡಲ್ಲ, ಆಲ್ರೆಡಿ ನಾನು ಸ್ವಚ್ಛಗೆ ಮಾತಾಡ್ತಿದ್ದೇನೆ. ಇದ್ರ ಬಗ್ಗೆ ನಾನು ಮಾತಾಡಲ್ಲ, ಬಹಳ ಗಿಚ್ಚಿಗೆ ಮಾತಾಡ್ತೇನೆ. ಎಸ್ ಇದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತೇನೆ. ಏನ್ರಿ ಕ್ರಿಕೆಟ್ ಎಷ್ಟು ಅವಧಿ ಬೇಕು, ನಾವು ಕ್ರಿಕೆಟ್ ಅಲ್ಲಿ ಇರ್ತಕ್ಕಂಥ ಯಾವುದೇ ಸಮಯ ಇಲ್ಲ. ಅದ್ರ ಕ್ರಿಕೆಟ್ ಅಲ್ಲಿ ಮಿಡಲ್ ದಲ್ಲಿ ಏನಪ್ಪ ಅಂದ್ರೆ ರೆಸ್ಟಿಂಗ್ ಟೈಮ್ ಅಂತ ಇರ್ತಾವ. ಊಟದ ಬ್ರೇಕ್ ಎಷ್ಟು, ಲಂಚ್ ಬ್ರೇಕ್ ಎಷ್ಟು, ಓಕೆ ಟೀ ಬ್ರೇಕ್ ಎಷ್ಟು, ಅದ್ರ ಮುಂದೆ ಮಾತಾಡ್ತೀನಿ. ಕ್ರಿಕೆಟ್ ಆಡಕ್ಕೆ ಇಷ್ಟೇ ಸಮಯಗಳಿಲ್ಲ, ಮೊದಲು ಓವರ್ ಅಂತ ಇರ್ತಾವ. ಓವರ್ ಎಸ್ 50 ಓವರ್ 20 ಓವರ್ ಮ್ಯಾಚ್ ನಡೀತಾವ. 50 ಓವರ್ ಅಂದ್ರೆ ಎಲ್ಲಿ ಆಡ್ತಾರ ಮಾಸ್ತಾರ, ವರ್ಲ್ಡ್ ಕಪ್ ಅಲ್ಲಿ ಆಡ್ತಾರೆ. ODI ವರ್ಲ್ಡ್ ಕಪ್ ಅಲ್ಲಿ ಏನಪ್ಪ ಅಂತಂದ್ರೆ ಇವ್ 50 ಓವರ್ 20 ಓವರ್ ಅಲ್ಲಿ ಬಂದ್ರ ಹೆಸರು ಹೇಳ್ತದ ಮಾಸ್ತರ T20 ಅಂತ. ನಾನು ಕ್ರಿಕೆಟ್ ನೋಡಲ್ಲ, ನನ್ನ ಒಪ್ಪನಿಗೆ ನಾನು ಕ್ರಿಕೆಟ್ ಅರ್ಥ ಆಗಲ್ಲ. ನನಗಿಂತ ಕ್ರಿಕೆಟ್ ಅಲ್ಲಿ ಬಹಳ ಆಸಕ್ತಿ ಇದೀರಿ, ಅರ್ಥ ಆಯ್ತಾ? ಎಸ್ ಹಾಗಾದ್ರೆ ಬಂದು ಬಿಡಿ ಸ್ನೇಹಿತರೆ. ಎಸ್ ಇಲ್ಲಿ ನೋಡಿ ಓಕೆ ಏನ್ ಇನ್ನ ಫುಟ್ಬಾಲ್ ಅಂತ. ಫುಟ್ಬಾಲ್ ಆಟ ಆಡಕ್ಕೆ ಎಷ್ಟು ನಿಮಿಷ ಬೇಕು, 90 ನಿಮಿಷ ಅಂತ. ಹಾಕಿ ಓಕೆ ಫುಟ್ಬಾಲ್ 90 ನಿಮಿಷ, ಹಾಕಿ 60 ನಿಮಿಷ, ಕಬಡ್ಡಿ 40 ನಿಮಿಷ, ಖೋ ಖೋ 36 ನಿಮಿಷ, ಬಾಸ್ಕೆಟ್ ಬಾಲ್ 40 ನಿಮಿಷ,
ವಾಲಿಬಾಲ್ ಇಷ್ಟಂತ ನಿಗದಿತ ಇಲ್ಲ. ನೆಕ್ಸ್ಟ್ ಬ್ಯಾಡ್ಮಿಂಟನ್ ನಿಗದಿತ ಇಲ್ಲ. ಟೆನ್ನಿಸ್ ನಿಗದಿತ ಇಲ್ಲ. ನೆಕ್ಸ್ಟ್ ಟೇಬಲ್ ಟೆನ್ನಿಸ್ ನಿಗದಿತ ಇಲ್ಲ. ಸೊ ಇಲ್ಲಿ ಈ ಬಾಕ್ಸಿಂಗ್ ನಲ್ಲಿ ಏನಪ್ಪ ಅಂದ್ರೆ 3 ರೌಂಡ್ ಅಂತ ಬರ್ತಾವ. 3 ರೌಂಡ್ ಅಂತ ಬರ್ತಾವ. ದಿ ಮೋಸ್ಟ್ ಇಂಪಾರ್ಟೆಂಟ್ ಅರ್ಥ ಆಯ್ತಾ? 3 ರೌಂಡ್ ಅಂತ. ಇನ್ನ ಬನ್ನಿ ಸ್ನೇಹಿತರೆ, ಸೊ ಕುಸ್ತಿ, ಜೂಡೋ, ಕರಾಟೆ 6 ನಿಮಿಷದಲ್ಲಿ ಎಷ್ಟು ಪಾಯಿಂಟ್ ಸಿಗ್ತಾವ ಅಂತ ಇದ್ರ ಮೇಲೆ ಇರ್ತದ. ಇನ್ನ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಚದರಂಗದಲ್ಲಿ ಇಷ್ಟ ಅಂತ ಸಮಯ ಇಲ್ಲ. ಅಥ್ಲೆಟಿಕ್ ದಲ್ಲಿ ಏನಾಗಿತ್ತು ಅಂದ್ರೆ ರನ್ನಿಂಗ್ ಸಮಯದಲ್ಲಿ ಟೈಮ್ ಬೇರೆ ಬೇರೆ ಆಗ್ತದೆ. ಇಷ್ಟ ಅಂತ ಏನಿಲ್ಲ. ಒಬ್ರು ಇಷ್ಟು ಹೊಡ್ತಾರೆ, ಒಬ್ರು ಅಷ್ಟು ಹೊಡ್ತಾರೆ. ನಾವು 1 ಮೀಟರ್ನ 10 ಸೆಕೆಂಡ್ ಹೊಡೆದ್ರೆ ಮತ್ತು 9 ಸೆಕೆಂಡ್ ಹೊಡ್ತಾನೆ. ಇಲ್ಲಿ ನಿಗದಿತ ಇಲ್ಲ. ಓಕೆ, ಎಸ್, ಇಷ್ಟು ನಿಮಗ ಗೊತ್ತಿರಬೇಕು. ಇದ್ರ ಬಗ್ಗೆ ಆಲ್ರೆಡಿ ನಾನು ಮಾತನಾಡಿದ್ದೀನಿ. ಓಕೆ, ಯಾವ್ದ್ರ ಬಗ್ಗೆ? ಇದು ಆಟಗಾರರು ಮೈದಾನದ ಬಗ್ಗೆ ಮಾತನಾಡಿದ್ದೀನಿ. ಅದು 2 ಕ್ಲಾಸ್ ನಿಮ್ದು ಹೋಗಿ ನೋಡ್ರಿ. ಹೆಚ್ಚು ಚಿನ್ಮ ಸ್ನೇಹಿತರ ಕ್ಲಾಸ್ ಅನ್ನ ಶೇರ್ ಮಾಡಿ. ಎಸ್, ಬನ್ನಿ ಹಾಗಾದ್ರೆ ಸ್ನೇಹಿತರೆ ಮುಂದೆ ನೋಡೋಣ. ಎಸ್, ಇವತ್ತಿನ ನಮ್ಮ ಬಹುದೊಡ್ಡ ನಿರೀಕ್ಷೆ ಟಾಪಿಕ್ ಇವತ್ತ ಯಾವ್ದಪ್ಪ ಅಂತಂದ್ರೆ ಬಹಳ ನಿರೀಕ್ಷೆ ಇರ್ತಕ್ಕಂತ ಯಾವ್ದಪ್ಪ ಅಂದ್ರ ಫಸ್ಟ್ ಕ್ರಿಕೆಟ್ ಅಂತ. ಏನ ಕ್ರಿಕೆಟ್. ಎಷ್ಟು ಕ್ರಿಕೆಟ್ ಯಾರಿಗಾನೆ ಗೊತ್ತಿಲ್ಲ, ನನಗಿಂತ ಬಹಳ ಚೆನ್ನಾಗಿ ನಿಮ್ಗೆ ಗೊತ್ತು. ನಿಮ್ಗೇನ್ ಗೊತ್ತು ಅದು ನನಗೆ ಗೊತ್ತು. ಅರ್ಥ ಆಯ್ತಾ? ಕ್ರಿಕೆಟ್ ಎಂಬುದು ಮೂಲತಃ ಇಂಗ್ಲೆಂಡ್ ದೇಶದ್ದು 1411 ಏನಪ್ಪಾ ಅಂದ್ರ ಈ ಸ್ಪೋರ್ಟ್ಸ್ ಹುಟ್ಟಿಕೊಳ್ತದ. ಕ್ರಿಕೆಟ್ ಒಟ್ಟು ಆಟಗಾರ ಸಂಖ್ಯೆ 11. ಇದು ಕ್ವಶನ್ ಆಗಿದೆ ಸರ್, ಕ್ರಿಕೆಟ್ ಎಲ್ಲ ಆಲ್ ಔಟ್ ಆಗ್ಬೇಕಂದ್ರೆ ಎಷ್ಟು ಆಗ್ಬೇಕು, ಎಷ್ಟು ಜನ ಔಟ್ ಆಗ್ಬೇಕು? ಅಪ್ಪಿ ನೀವಿದ್ರಿಪ್ಪ ಅಂದ್ರ 10 ಹಾಕಿ ಬರ್ತದೆ. ನನ್ನಂತ ಇದ್ನಪ್ಪ ಅಂದ್ರ 11 ಹಾಕಿ ಬರ್ತದೆ. ಯಾಕ? ಕ್ರಿಕೆಟ್ನಾಗ 11 ಜನ ಇರ್ತಾರಲ್ಲ, ಔಟ್ ಆಗ್ಬೇಕಂದ್ರೆ ಎಷ್ಟು ಜನ ಔಟ್ ಆಗ್ಬೇಕು? 11 ಜನ ಔಟ್ ಆಗ್ಬೇಕು. ನನ್ನಂತ ಇದ್ನ ಯಾಕಂದ್ರೆ ಕ್ರಿಕೆಟ್ ಅರ್ಥ ಆಗಲ್ಲ, ನಾನು ನೋಡಲ್ಲ. ನಿಮ್ಮಂತ ಇದ್ರ 10 ಹಾಕ್ತಿದ್ದು. ಯಾಕ? ಒಬ್ಬನಿಗೆ ಆಡಕ್ ಬರಂಗಿಲ್ಲ, ಒಬ್ಬ ರನ್ನರ್, ಒಬ್ಬ ಬ್ಯಾಟ್ಮನ್ ಇರ್ಬೇಕಲ್ಲ. ಎಸ್, ಹಂಗ 10 ಜನ ಔಟ್ ಆದ್ರೆ ಅದು ಆಲ್ ಔಟ್ ಅಂತ ತಿಳ್ತೀವಿ. ಅರ್ಥ ಆಯ್ತಾ? 11 ಜನ ಔಟ್ ಆಗೋ ಅವಶ್ಯಕತೆ ಇಲ್ಲ. ಇನ್ ಬರೀ ಸರ್ ಒಂದು ಓವರ್ನಲ್ಲಿ ಸರ್ ಎಷ್ಟು ಬಾಲ್ ಇರ್ತವ್ರಿ? ಒಂದೇ ಬಾಲ್. 6 ಎಸೆತಗಳು ಅನ್ಬೇಕು ಅಲ್ಲ ಎಲ್ಲಿ? ಓಕೆ, 6 ಬಾಲ್ಗಳಪ್ಪ ರೈಟ್ ಆನ್ಸರ್. ಸರ್ ಕ್ರಿಕೆಟ್ ಅನ್ನ ಎಲ್ಲಿ ಆಡ್ತೀವಿ? ಮಸ್ತ್ ಪಿಚ್ ಆಡ್ತಾನೋ. ಪಿಚ್ ಗಿಚ್ ಎಲ್ಲ ಬಿಟ್ಟು ಬಿಡ್ಬೇಕಿಲ್ಲ. ಪಿಚ್ ಗಿಚ್ ಎಲ್ಲಿ ಆಡ್ತೀವಿ? ಸಾರಿ, ಗ್ರೌಂಡ್ ಗಿಡ ಬಿಟ್ಟು ಬಿಡ್ಬೇಕು. ಎಲ್ಲಿ ಆಡ್ತಾರೆ? ಪಿಚ್ ಅಂತ ಇರಬೇಕು. ಅರ್ಥ ಆಯ್ತಾ? ಕ್ರಿಕೆಟ್ ಪಿಚ್ ಅಲ್ಲಿ ಆಡ್ತಾರೆ. ಈಗ ಮೋಸ್ಟ್ ಇಂಪಾರ್ಟೆಂಟ್. ಸೊ ಕ್ರಿಕೆಟ್ ಪಿಚ್ ನ ಅಳತೆ ಏನಪ್ಪಾ? ಕ್ರಿಕೆಟ್ ಪಿಚ್ ಅಳತೆ ಏನು? ಪಿಚ್ ಅಂತ ಅಂದ್ಬಿಡ್ತೀವಿ ಸರ್, ಎಷ್ಟು ಇರ್ತದ? ಓಕೆ, ದಿ ಮೋಸ್ಟ್ ಇಂಪಾರ್ಟೆಂಟ್. ಕ್ರಿಕೆಟ್ ಪಿಚ್ ಎಷ್ಟು ಸೈಜ್ ಇರ್ತದ? ಓಕೆ, ಇಲ್ಲಿ ಏನ್ ಮಾಡ್ಬೇಕಂತಪ್ಪ ಅಂತ ನಾನು ಒಂದು ಇದಾಗ್ಬೇಕಾಗಿತ್ತು. ಇಲ್ಲಿ ಏನ್ ಹಾಕ್ಬೇಕಾಗಿತ್ತಪ್ಪ? ಸೊ ವಾಟರ್ ಮಾರ್ಕ್ ಹಾಕ್ಬೇಕಿತ್ತು, ಮರ್ತ್ಬಿಟ್ಟೆ. ಯಾಕಪ್ಪ ಅಂದ್ರೆ ಇದೆಲ್ಲ ಸ್ಕ್ರೀನ್ ಶಾಟ್ ಹೊಡೆದೆಲ್ಲ ಕಳಿಸಿಬಿಡ್ತಾರೆ. ಇರಲಿ. ಎಸ್, ಕ್ರಿಕೆಟ್ ನ ಪಿಚ್ ಮೋಸ್ಟ್ ಇಂಪಾರ್ಟೆಂಟ್. ಈ ಕಡೆ ಕನ್ನಡ ಇದೆ, ಈ ಕಡೆ ಇಂಗ್ಲಿಷ್ ಇದೆ. ಓಕೆ, ಇಂಗ್ಲಿಷ್ ಕನ್ನಡ ಎರಡರಲ್ಲಿ ನೋಡ್ಸಿದೆ ನೋಡಿ. ಇಲ್ಲಿ ಅಗಲ ಎಷ್ಟಿರ್ಬೇಕು, ಉದ್ದ ಎಷ್ಟಿರ್ಬೇಕು? ದಿ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಪ. ಇಲ್ಲಿ ನೋಡಿ, ಇದು ಏನಪ್ಪ ಅಂದ್ರ ಕ್ರಿಕೆಟ್ ಪಿಚ್ ಅಂತ. ಕ್ರಿಕೆಟ್ ಪಿಚ್ ಏನಪ್ಪ ಅಂದ್ರ ಇವತ್ತು ನಾನು ಇಲ್ಲಿ ನಿಮ್ ಮುಂದ ಏನ್ ಮಾಡಿದಪ್ಪ ಅಂದ್ರ ತೆಗೆದುಕೊಂಡು ಬಂದಿದ್ದೇನೆ ಸ್ನೇಹಿತರೆ. ಓಕೆ, ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ? ಓಕೆ, ಹೇಳಿ. ಯಾಕಂದ್ರೆ ಇದು ಗ್ರೀನ್ ಇದೆ, ಅದರ ಹೋಮೋಕ್ರಿಯಾನ್ ಇದೆ. ಇಲ್ಲಿ ಬಿಡ, ಇಲ್ಲಿ ಬಿಡ. ನೆಕ್ಸ್ಟ್ ನೋಡಿ, ಇಲ್ಲಿ ಏನಪ್ಪಾ ಅಂತಂದ್ರ ಓಕೆ ಸರ್, ಓಕೆ ಹೇಳಿ ನೋಡಿ. ಸೊ ಇದೇನಪ್ಪ ಅಂತಂದ್ರ ಏನಿದು? ಕ್ರಿಕೆಟಿನ ಸೊ ಪಿಚ್ ಅಂತ. ಓಕೆ, ಇದು ಕ್ರಿಕೆಟಿನ ಪಿಚ್ ಅಂತ. ಇಲ್ಲಿ ಕ್ವಶನ್ ಕೇಳ್ತಾನ ಏನಪ್ಪಾ ಅಂದ್ರೆ ಇಲ್ಲಿ 1 2 ಇಲ್ಲಿ ಅಂತ ಇದು ಫ್ರಿಜ್ ಇದು. ಓಕೆ, ಇದು ಫ್ರಿಜ್. ಇಲ್ಲಿ ಏನದಪ್ಪ ಅಂದ್ರ 3 ಸ್ಟಂಪ್ ಅದ. ಓಕೆ, ಈ ಕಡೆ ನೋಡ್ರಿ, ಈ ಕಡೆ ಏನಪ್ಪಾ ಅಂದ್ರೆ 1 2 3 ಇಲ್ಲಿ ಏನಪ್ಪಾ ಅಂದ್ರ ಸ್ಟಂಪ್ ಅದವ. ಎಸ್, ಈ ಕ್ವಶನ್ ಕೇಳ್ತಾನೆ ಮೋಸ್ಟ್ ಇಂಪಾರ್ಟೆಂಟ್. ಸರ್ ಕ್ರಿಕೆಟ್ ಮೈದಾನದ ಉದ್ದ ಎಷ್ಟಿರ್ಬೇಕು, ಅಗಲ ಎಷ್ಟಿರ್ಬೇಕಂತ ಇಲ್ಲಿ 3 ಮೆಜರ್ಮೆಂಟ್ ಅಲ್ಲಿ ನಾನು ಮಾತಾಡ್ತೇನೆ. ಓಕೆ, ಇಲ್ಲಿ ಏನಪ್ಪಾ ಅಂತಂದ್ರ ಸೊ ಕ್ರಿಕೆಟ್ ನ ಪಿಚ್ ಎಷ್ಟಿರ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಒಂದು ಉದ್ದ ಮತ್ತೊಂದು ಏನಪ್ಪಾ ಅಂತಂದ್ರ ಅಗಲದಾಗ ಐತಿ. ಸರ್ ಉದ್ದ ಎಷ್ಟಿರ್ಬೇಕಪ್ಪ? ಉದ್ದ ಎಷ್ಟು ಬೇಕಪ್ಪ ಅಂತಂದ್ರ ದಿ ಮೋಸ್ಟ್ ಇಂಪಾರ್ಟೆಂಟ್ ಇದರ ಕ್ರಿಕೆಟ್ ಪಿಚ್ ನ ಉದ್ದ. ಉದ್ದ ಏನಪ್ಪಾ ಅಂದ್ರೆ 22 ಯಾರ್ಡ್ ಅಂತ. ಇಂಗ್ಲಿಷ್ ಅಲ್ಲಿ 2, ಕನ್ನಡದಲ್ಲಿ ಗಜ ಅಂತ. ಗಜ. ಓಕೆ, ಇಲ್ಲಿ ಇದನ್ನ 3 ಮೆಜರ್ಮೆಂಟ್ ಅಲ್ಲಿ ಕೇಳ್ತಾನೆ. ಏನ್ ಕೇಳ್ತಾನ? ಒಂದು ಯಾರ್ಡಲ್ಲಿ ಕೇಳಬಹುದು, 2 ಮೀಟರ್ ಅಲ್ಲಿ ಕೇಳಬಹುದು, ಮತ್ತೊಂದು ಫೀಟ್ ಅಲ್ಲಿ ಕೇಳಬಹುದು. ಉದ್ದ ಎಲ್ಲ ಒಂದೇ. ಉದ್ದ ಎಲ್ಲಿ ಗನ್ ಕ್ವಶನ್ ಕೇಳ್ತಾನೆ. ಉದ್ದ ಎಷ್ಟು ಅಂತಂದ್ರ ಅದು ಫೀಟ್ ದಾಗ ಇರಬಹುದು, ಮೀಟರ್ ಇರ್ಬೋದು, ಯಾರ್ಡ್ದಾಗೂ ಇರ್ಬೋದು. ಏನು ಮಾಡಕ್ಕೆ ನೀವು ಏನಪ್ಪಾ ಅಂದ್ರ ತಿಳ್ಕೋಬೇಕು. ಹಾಗಾದ್ರೆ ಬನ್ನಿ,
ಸೊ ಮೊನ್ನೆ ಒಂದು ಎಕ್ಸಾಮ್ ಈ ಯಾರ್ಡ್ ಅಲ್ಲಿ ಕ್ವಶನ್ ಕೇಳೋಣ ಎಷ್ಟು ಯಾರ್ಡ್ ಅಂದ್ರೆ 22 ಯಾರ್ಡ್ ಅಂತ ಇರಬೇಕು. ಮೀಟರ್ ಅಂದ್ರೆ 22.12 ಮೀಟರ್ ಅಂತ ಇರಬೇಕು. ಓಕೆ, 22 ಯಾರ್ಡ್ ಎಷ್ಟು ಮೀಟರ್ ಅಂದ್ರೆ 20.12 ಮೀಟರ್ ಅಂತ ಹೇಳಬೇಕು. ಸರ್ ಎಷ್ಟು ಫೀಟ್? 66 ಫೀಟ್. 66 ಉದ್ದ. ಫೀಟ್ ಅಲ್ಲಿ ಬಂದಾಗ 66, ಮೀಟರ್ ಬಂದಾಗ 20.12, ಇನ್ನು ಯಾರ್ಡ್ ಬಂದಾಗ 22 ಯಾರ್ಡ್. ಅದು ಕನ್ನಡದ ಗಜ ಅಂತ. ಆಗಲ್ಲ ಸರ್, ಮೋಸ್ಟ್ ಇಂಪಾರ್ಟೆಂಟ್. ಆಗಲ್ಲ 10 ಫೀಟ್ ಅಥವಾ 3.5 ಮೀಟರ್. 10 ಫೀಟ್ ಅಥವಾ 3.5 ಮೀಟರ್ ಅಂತ ನಿಮ್ಗೆ ಏನಿರಬೇಕು ಗೊತ್ತಿರಬೇಕು. ಅರ್ಥ ಆಯ್ತಾ? ಇಲ್ಲಿಂದ ಇಲ್ಲಿ ಇರ್ತಕ್ಕಂಥ ಅಂತರ. ಓಕೆ, ಇದು ಎಷ್ಟಪ್ಪ ಅಂತಂದ್ರ ಇಲ್ಲಿ 5 ಮೀಟರ್. ಏನಪ್ಪಾ ಅಂತಂದ್ರ ಸೊ ಮೀಟರ್ ಬಂದ್ರ 20.12 ಮೀಟರ್, ಫೀಟ್ ನ ಬಂದ್ರ 66 ಫೀಟ್. ಓಕೆ, ಅದ ಈಗ ನಾವೇನಾದ್ರು ಇದನ್ನ ಅಪ್ಪಿತಪ್ಪಿ ಈಗ ಯಾರ್ಡ್ನಾಗ ಬಂದಿಪ್ಪ ಅಂದ್ರ 22 ಯಾರ್ಡ್. ಇದು ಉದ್ದ. ಸರ್ ಅಗಲ 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 ಎಷ್ಟು ಬೇಕು? ಅಗಲ ಎಷ್ಟು ಬೇಕಪ್ಪ ಅಂತಂದ್ರ ದಿ ಮೋಸ್ಟ್ ಇಂಪಾರ್ಟೆಂಟ್. ಇನ್ನ ನಾವು ಇಲ್ಲಿ ಮೀಟರ್ ಬಂದಾಗ 3.5 ಮೀಟರ್, ಫೀಟ್ ಬಂದಾಗ 10 ಫೀಟ್. 10 ಫೀಟ್. ಅರ್ಥ ಆಯ್ತಂತ ನಾನು ಅಂದ್ಕೊಡ್ತೀನಿ. ಎಷ್ಟಾಗದ್ರೆ ಮುಂದೆ ಹೋಗೋಣ. ಎಸ್, ಈಗ ಸ್ಟಂಪ್ ಅಂತ. ಓಕೆ, ನೋಡ್ರಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರ ಏನಿಲ್ಲ, ವಾಟರ್ ಮಾರ್ಕ್ ಮಾಡ್ಬಿಟ್ಟೆ ಇರ್ಲಿ. ಬರೀ ಸೊ ಸ್ಟಂಪ್ ಎಷ್ಟು ಬೇಕು? ಮೋಸ್ಟ್ ಇಂಪಾರ್ಟೆಂಟ್. ಸ್ಟಂಪ್ ಅಂತ 3 ಸ್ಟಂಪ್ ಇರ್ತಾವ, 6 ಇರ್ತಾವ. ಈ ಕಡೆ ಆ ಕಡೆ ಸ್ಟಂಪ್ ಇಲ್ಲಿ ಉದ್ದ ಕೇಳ್ತಾರೆ. ಸ್ಟಂಪ್ ಉದ್ದಕ್ಕೆ ಎಷ್ಟು ಇರ್ಬೇಕು? ಸ್ಟಂಪ್ ಉದ್ದ ಮೋಸ್ಟ್ ಇಂಪಾರ್ಟೆಂಟ್. ಉದ್ದ ಲೆಂತ್ ಅಂತ. ಸೊ ಏನಪ್ಪಾ ಅಂದ್ರ 71.1 ಸೆಂಟಿಮೀಟರ್. ಇಂಚಲ್ಲಿ ಕೇಳಿದಾಗ 28 ಇಂಚು. ನೀವು ಯಾವ್ದಾದ್ರು ಒಂದಕ್ಕೆ ಫಿಕ್ಸ್ ಆಗ್ಬೇಕು. ಇಂಚ್ ಅಥವಾ ಮೀಟರ್ ಒಂದು ಫಿಕ್ಸ್ ಆಗಿ, ಆಮೇಲೆ ಇನ್ನೊಂದು ಗೊತ್ತಿರ್ಬೇಕು. ಇಂಚ್ ಮೀಟರ್ ಇಂಚ್ ಕನ್ವರ್ಟ್ ಮಾಡೋದು ನಿಮ್ಗೆ ಗೊತ್ತಿರ್ಬೇಕು. ನೀವು ಫಾರ್ ಎಕ್ಸಾಂಪಲ್ ಈಗ ಬರೀ ಸೆಂಟಿಮೀಟರ್ ಒಳಗ ಇದು ಇಂಚ್ ಒಳಗೆ ಒಂದು ಅಡಿಗೆ ಅದು ಇಂಚ್ ಒಳಗೆ ತಿಳ್ಕೊಂಡ್ಬಿಟ್ಟಿರಪ್ಪ ಅಂದ್ರೆ ಸಣ್ಣದಿದ್ರ ಅದನ್ನ ಇಂಚಲ್ಲಿ ಅಳತೆ ಮಾಡ್ತೀವಿ. ಸ್ವಲ್ಪ ದೊಡ್ಡದಂದ್ರೆ ಅದು ಮೀಟರ್ ಅಲ್ಲಿ ಮಾಡ್ತೀವಿ. ಓಕೆ, ಇದ್ರ ಬರೀ ಸದ್ಯಕ್ಕೆ ಇಷ್ಟ ತಿಳ್ಕೊರಿ. 71 ಸೆಂಟಿಮೀಟರ್ ಅಥವಾ 28 ಇಂಚ್. ಇನ್ನ ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಇದು ಉದ್ದ ಆಯ್ತು. ಸರಿನಾ? ಅಂತರ ಏನ್ ಸರಿದ ಅಂತರ? ಈಗ ಅಂತರ ಎಷ್ಟು ಬೇಕಪ್ಪ ಅಂತಂದ್ರ 9 ಇಂಚ್ ಅಥವಾ 22.6 ಸೆಂಟಿಮೀಟರ್. 9 ಇಂಚು ಏನಿರ್ಬೇಕು ಡಿಸ್ಟೆನ್ಸ್. ಸರಿ, ಏನ್ ಡಿಸ್ಟೆನ್ಸ್ ಇದು? ಸೊ ಇದು ಏನು ಡಿಸ್ಟೆನ್ಸ್ ಅಪ್ಪ ಅಂತಂದ್ರ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ 8 ಮೀಟರ್. ಇಲ್ಲಿ ಒಂದು ಸ್ಟಂಪ್ ಐತಿ, ಒಂದು ಸ್ಟಂಪ್, 2 ಸ್ಟಂಪ್, 3 ಸ್ಟಂಪ್. ಈ 3 ಸ್ಟಂಪ್ ಅಂತರ ಎಷ್ಟು? 9 ಇಂಚು. ಎಷ್ಟು ಇಂಚು? 9 ಇಂಚು. ಇಲ್ಲವೇ ಎಷ್ಟು ಸೆಂಟಿಮೀಟರ್ ಅಪ್ಪ? 22.86 ಸೆಂಟಿಮೀಟರ್. ಆಗುತ್ತಾ? 1, 2, 3 ಈ ಮೂರುಗಳಿರ್ತಕ್ಕಂಥ ಸೈಜ್ ಎಷ್ಟು? 3, 1, 2, 3 ಎಷ್ಟಿದ್ದ ಅಂತರ? 9 ಇಂಚ್ ಅಂತ ಗೊತ್ತಿರಬೇಕು. ಇನ್ನ ಬರ್ರಿ ಸರ್ ಬೆಲ್ಸ್. ಏನ್ ಸರ್ ಬೆಲ್ಸ್ ಅಂದ್ರ ಅವುಗಳ ಮೇಲ್ಗಡೆ ಏನಪ್ಪಾ ಅಂತಂದ್ರ 3 ಸ್ಟಂಪ್ ಇರ್ತಾವ. ಈಗ ಈ ಕಡೆ ಬೆಲ್ಸ್ ಇಟ್ಟಿರ್ತಾರ, ಈ ಕಡೆ ಇಟ್ಟಿರ್ತಾರೆ. ಓಕೆ, 3 ಸ್ಟಂಪ್ ಮೇಲೆ 2 ಬೆಲ್ಸ್ ಇಟ್ಟಿರ್ತಾರೆ. ಈ ಕಡೆ 3 ಒಬ್ಬ ಈ ಕಡೆ ಬ್ಯಾಟ್ಸ್ಮನ್ ಇರ್ತಾನ, ಈ ಕಡೆ 3 ಸ್ಟಂಪ್ ಇರ್ತಾನ. ಆ ಕಡೆಯಿಂದ ಓಡಿ ಬರ್ತಾನ ಬಾಲಿಂಗ್ ಇರ್ತಾರೆ, ಆ ಕಡೆ 3 ಸ್ಟಂಪ್ ಇಟ್ಟಿರ್ತಾರ. 3 ಸ್ಟಂಪ್ ಮೇಲೆ 2 ಏನ್ ಇರ್ತಾರ ಬೆಲ್ಸ್ ಇಟ್ಟಿರ್ತಾರ. ಅದು ಉದ್ದ ಕೇಳ್ತಾನಪ್ಪ ತಮ್ಮ. ಅದು ಎಷ್ಟು ಇರಬೇಕು? 4.7 ಇಂಚ್ ಅಥವಾ 11.1 ಸೆಂಟಿಮೀಟರ್. ಓಕೆ, ಈ ಕ್ಲಾಸ್ ಮಾಡ್ಬೇಕಾದ್ರೆ ಬಹಳ ಕಷ್ಟಪಟ್ಟಿದ್ದೀನಿ. ಇಷ್ಟೆಲ್ಲ ಸೋರ್ಸ್ ಅನ್ನು ಕ್ಲಿಕ್ ಮಾಡ್ಬೇಕಂದ್ರೆ ಎಷ್ಟೋ ನೂರಾರು ಕ್ವಶನ್ ಪತ್ರ ಪೇಪರ್ ಮುಂದಿರ್ಬೋದು. ಏನ್ ಕ್ವಶನ್ ಎಲ್ಲವನ್ನ ತೆಗೆದುಕೊಂಡು ಬಂದು ಬಹಳ ಕಷ್ಟಪಟ್ಟು ಕ್ಲಾಸ್ ಮಾಡಿದ್ದೀನಿ. ಅದಕ್ಕೆ ನೀವು ಕರೆಕ್ಟ್ ಆಗಿ ಇದಕ್ಕೆ ನಮ್ಮ ಪ್ರತಿಫಲ ಬೇಕು ಅಂತಂದ್ರೆ ನೀವು ಇದಕ್ಕೆ ಪ್ರತಿಫಲ ನೀವು ಏನಾದ್ರು ಕೊಡ್ತೀರಿ ಅಂತಂದ್ರೆ ಹೆಚ್ಚು ನಿಮ್ಮ ಕ್ಲಾಸ್ ಶೇರ್ ಮಾಡಬೇಕು. ಅದ್ರ ಜೊತೆಗೆ ಏನಪ್ಪಂದ್ರೆ ಸೊ ನೀವು ನೋಟ್ಸ್ 100% ಆನ್ಸರ್ ಆಗಿ ಬರ್ಬೇಕಿತ್ತು. ಅವಾಗ ನನಗೆ ಕ್ಲಾಸ್ ಮಾಡಬೇಕು ಸಾರ್ಥಕ ಆಗ್ತದೆ. ಅರ್ಥಾತ್ ಬಹು ದಿನದ ಕನಸು ನಾನು ಈ ಕ್ಲಾಸ್ ಮಾಡ್ಬೇಕಂತ ಹೇಳಿ ಕನ್ನಡದಲ್ಲಿ ಇದನ್ನ ಎಷ್ಟು ವಿವರಣೆ ಯಾವ ಕ್ಲಾಸ್ ನಾನೇ ಮಾಡ್ತಾ ಇದ್ದೇನೆ. ಅರ್ಥ ಆಯ್ತಾ? ಎಸ್, ಬನ್ನಿ. ಆಕ್ಚುಲಿ ನಾನು ಯಾರು ಮಾಡಿದ್ರಪ್ಪ ಅಂತಂದ್ರೆ ಅದೇ ವಿಡಿಯೋ ನಮ್ಮ ಹುಡುಗರು ಶೇರ್ ಮಾಡ್ಬೇಕಂತ ಯಾರು ಮಾಡಿದ್ರಿ ಅದಕ್ಕೆ ಗೊತ್ತಾ. ನಾನೇ ತೆರೆಯಾಗಿ ನಾನೇ ಒಂದು ತೆರೆ ಹಾಪಾಗಿ ನಾನೇ ಕ್ಲಾಸ್ ಮಾಡ್ಬೇಕು. ಬರೀ ಸರ್ ಬ್ಯಾಟ್ ಎಷ್ಟು ಬೇಕು ನೋಡಿ. ಜನ ಕ್ರಿಕೆಟ್ ಆಡ್ತಾರಪ್ಪ ನೀವು, ದಿನ ಕ್ರಿಕೆಟ್ ಆಡ್ತಾರೆ. ಅದಕ್ಕೆ ಹೇಳಿದ್ನಲ್ಲ ನಿಮ್ಗೆ ಗೊತ್ತಿಲ್ಲ ನಂಗೆ ಗೊತ್ತೈತೆ ಅಂತ. ಬಟ್ ನಾನು ಕ್ರಿಕೆಟ್ ಅರ್ಥ ಆಗಲ್ಲ. ನಾನು ಏನ್ ಗೊತ್ತೈತಿ ಬ್ಯಾಟ್ ಎಷ್ಟು ಇರ್ಬೇಕಂತ ಗೊತ್ತೈತಿ. ಅದೇ ಗೊತ್ತು, ಚೆಕ್ ಮಾಡ್ಕೊಳ್ಳಿ. ನಿಮಗೆ ಬ್ಯಾಟ್ ಎಷ್ಟು ಉದ್ದ? ನಿಮ್ ಬ್ಯಾಟ್ ಏನಾದ್ರು 96.5 ಸೆಂಟಿಮೀಟರ್ ಇತ್ತು ಅಂತಂದ್ರೆ ಅದು ಇಂಟರ್ನ್ಯಾಷನಲ್ ಬ್ಯಾಟ್, ಅದು ಕರೆಕ್ಟ್ ಕ್ರಿಕೆಟ್ ಬ್ಯಾಟ್ ಅಂತ. ಇಲ್ಲಪ್ಪ ಅಂದ್ರೆ ಅದು ಯಾವಾಗ ನಿಮ್ಗೆ ಯಾವ್ದು ಬ್ಯಾಟ್ ಬೇರೆ ಇದೆ. ಓಕೆ, ಎಸ್ 96.5 ಸೆಂಟಿಮೀಟರ್ ಇಲ್ಲವೇ ಇಂಚ್ ಬಂದ್ರೆ 38 ಇಂಚ್ ಇರ್ಬೇಕು. 38 ಇಂಚ್ ಇರ್ಬೇಕು. ಮತ್ತ ಅವರ್ ಹೇಳ್ತೀನಿ, ಅವರ್ ಮಾಡಬಾರ್ದು. 38 ಇಂಚ್ ಉದ್ದ ಇಷ್ಟು ಉದ್ದ ಇರ್ಬೇಕು. ಅದು 96.5 ಸೆಂಟಿಮೀಟರ್ ಅಥವಾ 38.5 ಇಂಚ್ ಇರಬೇಕು. ಅರ್ಥತಾ? ಬಂದ್ರಿ ಸರ್ ಅಗಲ ಎಷ್ಟು ಇರ್ಬೇಕ್ರಿ? ಅಗಲ 10.8 ಸೆಂಟಿಮೀಟರ್. ಅಗಲ ಸ್ವಲ್ಪ ಕಡಿಮೆ ಇರ್ತದೆ, ಒಂದು ಇಷ್ಟ ಇರ್ತಲ್ಲ. 10.8 ಸೆಂಟಿಮೀಟರ್ ಅಥವಾ 4.25 ಇಂಚ್ ಇರಬೇಕು. ಇನ್ನು ಬಾಲ್
ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಯಾವ ಬಾಲು ಇದರಾಗ 3 ಬಾಲ್ ಕಂಡು ಬರ್ತವೆ, ರೆಡ್ ಬಾಲ್, ವೈಟ್ ಬಾಲ್, ಪಿಂಕ್ ಬಾಲ್, ಆಮೇಲೆ ಇಲ್ಲಿ ಬರ್ಸರ ಬಾಲ್ ಏನಪ್ಪ ಅಂದ್ರೆ ಬಾಲಿ ಸುತ್ತಳತೆ ಸುತ್ತಳತೆ ಸರ್ಕಂಟೆನ್ಸ್ ಅಂತ ಸ್ಪೆಲ್ಲಿಂಗ್ ಹಾಗಾಗಿ ಇದ್ರದ್ದು ಸರ್ಕಮ್ ಫ್ರೆಂಡ್ಸ್ ಎಲ್ಲಿ ಸ್ಪೆಲ್ಲಿಂಗ್ ಅಲ್ಲಿ CIR CUM FE RELNC ಓಕೆ ಅರ್ಥ ಎಸ್ ಎಷ್ಟು ಬೇಕಪ್ಪ ಅಂದ್ರೆ ಅದರ ಸುತ್ತಳತೆ 22.4 22.9 ಸೆಂಟಿಮೀಟರ್ ಸುತ್ತಳ ಇಷ್ಟು ಬೇಕಪ್ಪ. ಇನ್ನ ಸರ ಅದ್ರ ವೇಟ್ ಎಷ್ಟು ಬೇಕು ಸರ್? ವೇಟ್ ವಿ ಅಂತಂದ್ರೆ ವಜ್ರಂಗಿಲ್ಲ. ಎಷ್ಟು ಗ್ರಾಮ್ ಇರಬೇಕಪ್ಪ? 156ರಿಂದ 163 ಗ್ರಾಮ್ ಇರಬೇಕು. 156ರಿಂದ 63 ಗ್ರಾಮ್ ಇರಬೇಕು. ಇದಕ್ಕೆ ಕನ್ನಡ ಮತ್ತು ಇಂಗ್ಲಿಷ್ ಇಲ್ಲಿ ಮರ್ಜ್ ಮಾಡಿ ಇದಕ್ಕೆ ಸಪ್ರೇಟ್ ಬೇಕಾಗಿರುತ್ತೆ. ಎಸ್ ಬನ್ನಿ ಮೋಸ್ಟ್ ಇಂಪಾರ್ಟೆಂಟ್ ಈಗ ಹೇಳಿದ್ನಪ್ಪ ಚೆಂಡಾಗ ಇಲ್ಲಿ 3 ಚೆಂಡ್ ಕಂಡು ಬರ್ತವ. ಓಕೆ ಸೊ ಈ ಇಲ್ಲಿ ಏನಪ್ಪಾ ಅಂತಂದ್ರ ಸೊ ಓಕೆ ಗೊತ್ತಿರ್ಬೇಕು. ಯಾಕಂತಂದ್ರೆ ವಾಟರ್ ಮಾರ್ಕ್ ಹಾಕದ ಮಾಡ್ಬೇಕು ಇರ್ಲಿ ಸರ್. ಚೆಂಡಲ್ಲಿ ಎಷ್ಟು ಇರಬೇಕು ಅಂದ್ರ 3 ಇರಬೇಕು. ಒಂದು ರೆಡ್ ಬಾಲ್, ಗುಲಾಬಿ, ಪಿಂಕ್ ಬಾಲ್, ವೈಟ್ ಬಾಲ್. ಕ್ವಶನ್ ಕೇಳ್ತಾರೆ ರೆಡ್ ಬಾಲ್ ಅನ್ನ ಎಲ್ಲಿ ಯೂಸ್ ಮಾಡ್ತೀರಿ ತಮ್ಮ ಹೇಳ್ತಿರಲ್ಲ. ಈಗ ನೋಡ್ರಿ ಒಂದು ಈಗ ಐರನ್ ಕಂಬ ಲೈಟ್ ಕಂಬಕ್ಕ ಒಂದು ರೆಡ್ ಕಲರ್ ಬೋರ್ಡ್ ಹಾಕಿರ್ತಾರ ಡೇಂಜರ್ ಅಂತ, ಅಪಾಯ. ಆ ಕರೆಂಟ್ ಅಪಾಯ ಅಂದಾಗ ನೋಗಿ ಹಿಂಗ್ ಮುಟ್ಟು ನೋಡ್ತೀವಿ. ಇಲ್ಲ ಹೆಂಗ್ ನೋಡ್ದು ಹಿಂಗ್ ನೋಡ್ತೀವಲ್ಲ ಒಂದು ಬರೀ ಟಚ್ ಮಾಡ್ತೀವಿ ಕರೆಂಟ್ ಐತಿ ಅಂತ ಅರ್ಥ. ಡೇಂಜರ್ ಅನ್ನ ಹೋಗಿ ಹಿಂಗ್ ಟಚ್ ಮಾಡ್ತೇವೆ, ಹಿಂಗ್ ಟಚ್ ಮಾಡಲ್ಲ, ಹಿಂಗ್ ಟಚ್ ಮಾಡೋದು ಹಿಂಗ್ ಮಾಡ್ತೇವೆ. ಹಿಂಗ್ ಮಾಡಿದ್ರೆ ಹೋಗಿ ನಾವು ಮಾಡ್ತೇವೆ, ಹಿಂಗ್ ಮಾಡಿದ್ರ ಅದು ಹಿಂಗ್ ಮಾಡ್ತೇವೆ ಕರೆಂಟ್ ಹೋಗಿ ಹಿಂಗ್ ಟಚ್ ಮಾಡೋದು ಹಿಂಗ ದೂರ ಸೇರಿಸ್ತದೆ. ಅದಕ್ಕೆ ಇಷ್ಟೇ ತಿಳ್ಕೊಂಡ್ರಿ ಟೆಸ್ಟ್ ಮಾಡಬೇಕು. ಟೆಸ್ಟ್ ಅಂದ್ರೆ ಹೋಗಿ ಕೆಂಪದನ್ನ ಟೆಸ್ಟ್ ಮಾಡ್ಬೇಕು. ಕೆಂಪದನ್ನ ಟೆಸ್ಟ್ ಮಾಡ್ಬೇಕಂತಂದ್ರ ರೆಡ್ ಇದನ್ನ ಟೆಸ್ಟ್ ಮಾಡ್ಬೇಕು. ಅಪಾಯ ಅಂತ ಎಲ್ಲರೂ ನೋಡ್ರಿ ಅಪಾಯ ಅಂತೇಳಿ ಕೆಂಪು ಅಕ್ಷರ ಬರೆದಿರ್ತಾರೆ. ಯಾಕೆ ಬರ್ದಿರ್ತಾರ? ಕಣ್ಣು ಬಗ್ಸೋರ ಕಮೆಂಟ್ ಮಾಡಿ. ಕೆಂಪು ಅಕ್ಷರದಾಗ ಯಾಕೆ ಬರ್ದಿರ್ತಾರೆ? ಅವ್ರಿಗೆ ಬೇರೆ ಬಣ್ಣ ಸಿಗಲ್ಲ. ಓಕೆ ಅಂದ್ರ ರೆಡ್ ಅಂದ್ರ ಟೆಸ್ಟ್ ಮಾಡ್ಬೇಕು. ಕೆಂಪು ಅಂದ ಯಾವತ್ತು ಟೆಸ್ಟ್ ಮಾಡ್ಬೇಕು ಅಂತ ಹೇಳ್ಕೊಂಡು. ಗುಲಾಬಿ ಹಗಲಿ ರಾತ್ರಿ ಕಟಿ ಗುಲಾಬಿ ಹಗಲಿ ರಾತ್ರಿ ಡೇ ಅಂಡ್ ನೈಟ್ ಮ್ಯಾಚಲ್ಲಿ ಗುಲಾಬಿ ಬರ್ತಾರ. ಇನ್ ಮರಿ ವೈಟ್ ಬಾಲ್ ಒನ್ ಡೇ. ಓಕೆ ಏಕದಿನ ಮತ್ತು T20 ವರ್ಲ್ಡ್ ಕಪ್ ಅಲ್ಲಿ ಸೊ ಏನ್ ಬಳಸ್ತಾರಪ್ಪ ಅಂತಂದ್ರ ODI ಇದ್ರೊಳಗ ಏಕದಿನ ಒನ್ ಡೇ ಮತ್ತು T20 ಇದ್ರೊಳಗ ವೈಟ್ ಬಾಲ್ ಬಳಸ್ತಾರೆ. ಅರ್ಥಾತ್ ರೆಡ್ ಬಾಲ್ ಟೆಸ್ಟ್ ಒಳಗ, ಗುಲಾಬಿ ಡೇ ಹ್ಯಾಂಡ್ ಈ ನೈಟ್ ಅಲ್ಲಿ, ಇನ್ನ ವೈಟ್ ಬಾಲ್ ಏನಪ್ಪಾ ಅಂದ್ರ ODI ಮತ್ತು T20 ಅಲ್ಲಿ ಬಳಸ್ತಾರ. ಇನ್ನು ಬಾ ಮೋಸ್ಟ್ ಇಂಪಾರ್ಟೆಂಟ್ ಇವೇನಪ್ಪ ಅಂದ್ರೆ ಇಂಗ್ಲಿಷ್ ನಾಗ ಎಸ್. ಓಕೆ ಈಗ ಏನ್ ಮಾಡೋಣಪ್ಪ ಅಂತಂದ್ರೆ ಸ್ಕ್ರೀನ್ ಶಾಟ್ ಅದ ತಕೊಳ್ತಿರ್ತೀರಿ, ಬೈತಿರ್ತೀರಿ, ಸೈಡ್ ಹೋಗೋ ಮರ ಮಾಸ್ತರ್ ಅಂತೇಳಿ ಸೈಡ್ ಬಂದ್ಬಿಡುತ್ತೆ. ಎಸ್ ಯಾಕಂದ್ರ ನಿಮ್ಮ ಮನಸ್ಥಿತಿ ನನಗೆ ಅರ್ಥ ಆಗ್ತದೆ. ಅರ್ಥ ಆಯ್ತು? ಓಕೆ ಈಗ ಬಂದ್ರೆ ಸೊ ಕ್ರಿಕೆಟ್ ನಲ್ಲಿ ವಿಶ್ರಾಂತಿ ಸಮಯ ರೆಸ್ಟಿಂಗ್ ಟೈಮ್ ಬಹಳ ಸ್ವಲ್ಪ ಕ್ವಶನ್ ಕೇಳಿದೆ. ರೆಸ್ಟಿಂಗ್ ಟೈಮ್ ಎಲ್ಲೆಲ್ಲಿ ಏನಿರ್ಬೇಕಂತೇಳಿ ಸೊ ಮೋಸ್ಟ್ ಇಂಪಾರ್ಟೆಂಟ್ ಅದು ನಿಮ್ಗ ಏನಿರ್ಲಿ ಗೊತ್ತಿರಬೇಕು. ಎಸ್ ಬನ್ನಿ ಸರ್ ವಿಶ್ರಾಂತಿ ಸಮಯ ಟೆಸ್ಟ್ ಅಲ್ಲಿ ನೋಡ್ರಿ. ಈ ಟೆಸ್ಟ್ ಒಳಗಡೆ ವಿಶ್ರಾಂತಿ ಟೈಮಿಂಗ್ ಬೇರೆ ಆಗ್ತದೆ. ಓಕೆ ಇನ್ನ ಅದಾದ್ಮೇಲೆ ಏನಪ್ಪಾ ಅಂದ್ರ ಸರ್ ಒನ್ ಡೇ ODI ಒನ್ ಡೇದಲ್ಲಿ ಏನಪ್ಪಾ ಅಂದ್ರ ವಿಶ್ರಾಂತಿ ಸಮಯ ಚೇಂಜ್ ಇರ್ತದ. ಸೊ ಮತ್ತೇನಪ್ಪಾ ಅಂದ್ರ T20 ದಲ್ಲಿ ರಶಿಂಗ್ ಟೈಮ್ ಚೇಂಜ್ ಇರ್ತದ. ಬಹಳ ಸಲ ಕ್ವಶನ್ ಕೇಳಿದೆ. ಎಸ್ ಹಾಗಾದ್ರೆ ಬಾ ಸೊ ಏನ್ರಿ ಫಸ್ಟ್ ಈಗ ನಾವು ಈ ಟೆಸ್ಟ್ ಅಲ್ಲಿ ನೋಡ್ಕೊಂಡ್ ಬರೋಣ. ಇಲ್ಲಿ ಮೊದಲ ಕನ್ನಡ ಐತಿ, ಆಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಇಂಗ್ಲಿಷ್ ನಾಗೆ ಎರಡೂದಾಗೈತಿ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ತಗೊಳ್ಳಿ. ದಿ ಮೋಸ್ಟ್ ಇಂಪಾರ್ಟೆಂಟ್ ಸರ್ ಕ್ರಿಕೆಟ್ ವಿಶ್ರಾಂತಿ ಸಮಯ ಏನ್ರಿ? ಓಕೆ ಅದ್ರ ವಿಶೇಷ ಟೆಸ್ಟ್ ಅಲ್ಲಿ ಬಂದಾಗ ಏನಪ್ಪಾ ಅಂತಂದ್ರ ಒಟ್ಟು ಇಲ್ಲಿ 3 ಸೆಷನ್ ಅದ. 2 ಸೆಷನ್ 3 ಸೆಷನ್ ಕಂಡು ಬರ್ತಾವ. ಅದ್ರ ಒಂದ್ ಏನಪ್ಪಾ ಅಂತಂದ್ರೆ ಸೊ ಲಂಚ್ ಬ್ರೇಕ್ ಅಂತ. ಯಾವ ಬ್ರೇಕ್? ಲಂಚ್ ಬ್ರೇಕ್ ಅಂತ ಇದು ಮೊದಲನೇ ಸೆಷನ್ ಎಷ್ಟಿರ್ತದ 40 ನಿಮಿಷ. ಮೋಸ್ಟ್ ಇಂಪಾರ್ಟೆಂಟ್ ಸಮಯ. ಅರ್ಥ ಆಯ್ತಾ? ಬಹಳ ಕಷ್ಟಪಟ್ಟು ಈ ಕ್ಲಾಸ್ ಮಾಡಿದೀನಿ. ಅರ್ಥ ಆಯ್ತು? ಅದು ದಯವಿಟ್ಟು ಇದಕ್ಕೆ ನೀವು ಬಹಳ ಚಂದಾಗಿ ಓದಬೇಕು. ಕರೆಕ್ಟ್ ಆಗಿ ನೋಟ್ಸ್ ಮಾಡ್ಕೊಂಡು ದಯವಿಟ್ಟು ಸ್ಕ್ರೀನ್ ಶಾಟ್ ತಗೊಂಡು ಕುಂದಿರಬಾರ್ದು. ಈ ಸ್ಕ್ರೀನ್ ಶಾಟ್ ತಕೊಂಡು ಜೀವನದಲ್ಲಿ ಯಾವತ್ತೂ ಮುಂದೆ ಬರಂಗಿಲ್ಲ. ಸ್ಕ್ರೀನ್ ಶಾಟ್ ತಗೊಂಡಾಗ ಜೂನ್ ಪರಂತಿಗೆ ಸ್ಕ್ರೀನ್ ಶಾಟ್ ತಕೊಂಡ ಹೋಗೋದಾಗ್ತಾನೆ. ಸ್ಕ್ರೀನ್ ಶಾಟ್ ತಕೊಂಡು ಬಂದ್ರ ನಿನ್ನ ಮೊಬೈಲ್ ಬ್ಯಾಟ್ರಿ ಎಕ್ಸ್ಪೈರ್ ಆಗಿ ಹೋಗ್ತದ. ಕರೆ ನೀ ಉತ್ತರ ಆಗೋದಿಲ್ಲ. ಅರ್ಥ ಆಯ್ತಾ? ಎಕ್ಸ್ಪೈರ್ ಬಿಫೋರ್ ಇನ್ಸ್ಪೈರ್ ಬಿಫೋರ್ ಎಕ್ಸ್ಪೈರ್ ಅಂತ. ಅರ್ಥ ಆಯ್ತಾ? ಇಲ್ಲಿ ಬ್ಯಾಟ್ರಿ ಮೊಬೈಲ್ ಬ್ಯಾಟ್ರಿ ಎಕ್ಸ್ಪೈರ್ ಆಯ್ತು ಮುಂಚಿದಾಗ ಏನಪ್ಪ ಅಂದ್ರೆ ಮೊದಲು ಅದರಿಂದ ಇನ್ಸ್ಪೈರ್ ಆಗಿ ಸ್ಕ್ರೀನ್ ಶಾಟ್ ತಕ್ಕೋಬೇಡ. ತುಂಬ ನೋಟ್ಸ್ ಬರ್ತದೆ ಬಾ. ಸೊ ಟೆಸ್ಟಿಂಗ್ ಟೈಮ್ ನಲ್ಲಿ ಈ ಲಂಚ್ ಟೈಮ್ 40 ನಿಮಿಷ ಕೊಡ್ತಾರೆ ಊಟಕ್ಕೆ ಹೋಗೋದು.
ಊಟಕ್ಕೆ ಹೋಗಿ ಮಾತಾಡ ಬೇಬಿ ಆರಾಮ ಚೆನ್ನಾಗಿದ್ದೀನಿ ಬೇಬಿ ಮಾತಾಡಿಲ್ಲ 40 ನಿಮಿಷ. ಈಗ ಬಾ ಸೊ ಇನ್ನ ಟೀ ಬ್ರೇಕ್, ಚಾ ಕುಡಿಯಕ್ ಬರ್ತ ಚಾ ಕುಡಿಯಕ್. ಓಕೆ, ಸೊ ಇಲ್ಲಿ ಟೀ ಕುಡಿಯಕ ಏನಪ್ಪ ಅಂದ್ರ ಇದು ಎರಡನೇ ಸೆಷನ್ 20 ನಿಮಿಷ 20 ನಿಮಿಷ. ಓಕೆ, ಆರಾಮ್ ಒಂದು ಚಾ ಕುಡಿದ ಆ ಬಾಬಿ ಗೀಬಿ ಆರಾಮ ಬಾಬಿ ಗೀಬಿ ಅಂತ ಏನ್ ಬೇ ಯಾಕೆ ಬಂತು 20 ನಿಮಿಷ ಆರಾಮ್ ಮಾತಾಡಿ ಅಡ್ಡಾಡ್ಕೊಂಡ್ ಬಾ ಟೈಮ್ ಇರ್ತದೆ. ಇನ್ನ ಮೋಸ್ಟ್ ಇಂಪಾರ್ಟೆಂಟ್ ಇನ್ನಿಂಗ್ಸ್ ವಿರಾಮ ಅಂತ. ಏನ್ ಸರ ಇನ್ನಿಂಗ್ಸ್ ಅಂತಂದ್ರ ಇನ್ನಿಂಗ್ಸ್ ಅಂತಂದ್ರ ಒಂದ್ ಇನ್ನಿಂಗ್ಸ್ ಆಗನ ಒಂದು ತಂಡ ಆಲ್ ಔಟ್ ಆದಾಗ ಅಥವಾ ಡಿಕ್ಲೇರ್ ಮಾಡಿದಾಗ 10 ನಿಮಿಷ ಕೊಡ್ತಾರೆ. ಇನ್ನಿಂಗ್ಸ್ ಅಂದ್ರ ಏನಪ್ಪ ಗೆದ್ದು ಮುಂದೆ. ಈಗ ಈಗ ಮ್ಯಾಚ್ ಆಡ್ತಾ ಇರ್ತಾರೆ. ಈಗ ನಂದು ಇಂಡಿಯಾ ಟೀಮ್, ನಿಂದು ಪ್ಲೇಯರ್ ಪಾಕಿಸ್ತಾನ, ಇದು ನೇಪಾಳ ಟೀಮ್. ಸದ್ಯಗ ಫಸ್ಟ್ ಈ ಸದ್ಯ ನಂದು ಬ್ಯಾಟಿಂಗ್ ಮುಗುತ್ತೆ. ಅಂದ್ರ ನಂದು ನಮ್ಗೆ ಬ್ಯಾಟಿಂಗ್ ಇಂಡಿಯಾ ಟೀಮ್ ಮುಗಿತೆ ಅಂತಂದ್ರೆ ನೆಕ್ಸ್ಟ್ ಈಗ ನೇಪಾಳದಲ್ಲಿ ಆಡ್ಬೇಕು. ಈಗ ಒಂದ್ ಇನ್ನಿಂಗ್ಸ್ ಮುಗಿದಂಗೆ ಅಲ್ಲವೇ? ನನಗೂ ಚೂಸೋದು ಗೊತ್ತಾಯ್ತು. ನಿಮ್ಮ ಶಾಣೆ ಆಗಿ ಚೂಚು ಶಾಣೆ ಆಗಿ ಚೂಚು ಬಾ ಸರ. ಇನ್ನಿಂಗ್ಸ್ ವಿರಾಮ ಇಲ್ಲೇ ಇಂದ ಕ್ವಶನ್ ಇದ್ರೆ ಇನ್ನಿಂಗ್ಸ್ ವಿರಾಮ ಎಷ್ಟು? ಇನ್ನಿಂಗ್ಸ್ ಅಂತ ಸರ್ ಅದ್ ಯಾವಾಗ ಆಗ್ತದ? ಒಂದು ಆಲ್ ಔಟ್ ಆಗಿರ್ಬೇಕು, ಒಂದು ಆಲ್ ಔಟ್ ಆಗ್ಬೇಕಿಲ್ಲ ಅಂದ್ರ ಡಿಕ್ಲೇರ್ ಆಗಿರ್ಬೇಕು. ನಾವಿನ್ನ ಸಾಕ್ ಆಡಂಗಿಲ್ಲ, ನೀವು ಆಡ್ಬಿಟ್ಟು ಕೊಡ್ಬೇಕು. ಅವಾಗ ಒಂದ್ ಇನ್ನಿಂಗ್ಸ್ ಮುಗ್ತದ. ಈ ಒಂದ್ ಇನ್ನಿಂಗ್ಸ್ ಅಲ್ಲಿ 10 ನಿಮಿಷ ಸಮಯ ಇರ್ತದೆ. 10 ನಿಮಿಷ ಇನ್ನಿಂಗ್ಸ್ ಕರೆಕ್ಟ್ ಆಯ್ತಿಲ್ಲ? ಇನ್ನಿಂಗ್ಸ್ ಅಂದ್ರೆ 10 ನಿಮಿಷ. ಓಕೆ, ಎಲ್ಲಪ್ಪ ಏನ್ ಈ ಸದ್ಯ ನಾವು ಬ್ಯಾಟಿಂಗ್ ಆಡ್ತೀವಿ ಅಂತೀವಿ, ಆ ಕಡೆ ಹೋಗಿ ಅಂತ ಹೋಗೋದಲ್ಲ. 10 ನಿಮಿಷ ಮುಗಿಸ್ಕೊಂಡು ಹೋಗ್ಬೇಕು ಪಳ್ಳಿ. 10 ನಿಮಿಷ ಅರ್ಥಾಯ್ತು? ಎಸ್, 10 ನಿಮಿಷ ಇನ್ನಿಂಗ್ಸ್ ಸಮಯ ಇರ್ತದ. ಇನ್ನ ಡ್ರಿಂಕ್ಸ್ ಬೆವರೇಜ್ ವಿರಾಮ ಅಂತ ಕರಿತೀವಿ. ಇದೇನಪ್ಪ ಅಂದ್ರೆ ಡಿಪೆಂಡ್ ಅನ್ನೋದು ಅಂಪೈರ್ ಮೇಲೆ ಇರ್ತದ. 5 ನಿಮಿಷ ಕೊಡುತ್ತೆ. ಇಲ್ಲಪ್ಪ ಎಲ್ಲ ಸುಸ್ತು ಯಾಪ ಭಾಳ ಸುತ್ತಾಗಿತ್ತು ಮರೆ ಚುಡಿ ಅನ್ಸತ್ತೆ ಕುಡಿಯಕ್ ನೀರು ಕೊಡೋ ಮರೆ ಅಂತ ಹೇಳುದು. 5 ನಿಮಿಷ ರೆಸ್ಟ್ ಕೊಡಪ್ಪ. ಇದು ನೀರು ಕುಡಿತೀನಿ ಅದು ಕುಡಿತೀನಿ, ಯಾಕ ಸ್ವಲ್ಪ ಕಾಲು ಭಾಳ ಹರಿಯತಾವಪ್ಪ, ತಲೆ ಭಾಳ ಯಾಕ ವಜ್ಜಾಗೈತಪ್ಪ, ಸ್ವಲ್ಪ ಯಾಕ ಸ್ವಲ್ಪ ಲಕ್ಷ ಮನೆ ಕಡೆ ಹೋಗಿದ್ದಪ್ಪ, ಒಂಚೂರು ಫೋನ್ಗೆ ಮಾಡಿ ಬರ್ತೀನಪ್ಪ. ಅದು 5 ನಿಮಿಷ. ಎಷ್ಟು ನಿಮಿಷ? 5 ನಿಮಿಷ. ನೀವು ಒಬ್ಬ ಹೋಗಂಗಿಲ್ಲ, ಮತ್ತ 2 ಒಮ್ಮೆ ಹೋಗುದು. ಹೌದ? ಒಳ್ಳೆ ಏನಂತಾರಲ್ಲ ಮತ್ತ ಎಲ್ಲಪ್ಪ ನೀರಡಿಕೆ ಆಗಿತ್ತು ಕ್ಲಾಸ್ ಎದ್ದು ಹೋಗ್ತಾನೆ, ಹಂಗೆ ಎದ್ದೋಗಿ ನಿಂತೀನಿ ನಡೆಯಂಗಿಲ್ಲ ಬಗೆರಿ ಹೆಂಗೆದ್ದೋರ ಎಲ್ಲವನ್ನ ಅಲ್ಕೋದು. ಎಸ್ ಬನ್ನಿ ಇಲ್ಲಿ ನೋಡ್ರಿ ಇಷ್ಟು ಇನ್ನಿಂಗ್ಸ್ ಅಲ್ವಾ? ಓಕೆ, ಊಟದ ಸಮಯ 40 ನಿಮಿಷ. ಇನ್ನ ಚಾ ಬ್ರೇಕ್ ಏನಪ್ಪಾ ಅಂದ್ರ 20 ನಿಮಿಷ. ಇನ್ನಿಂಗ್ಸ್ ಏನಪ್ಪಾ ಅಂತಂದ್ರ 10 ನಿಮಿಷ. ಇನ್ನ ನೀರಿಗಿರೋ ಪಾನೀಯ ಬೆವರೇಜ್ ರೆಸ್ಟ್ ಅಂತ ಹೇಳ್ತೀವಿ. ಬೆವರೇಜ್ ಅಂತಂದ್ರ ಪಾನೀಯಗಳು. ಓಕೆ, ಎಸ್ ಎಲ್ಲ ಎಷ್ಟಪ್ಪ ಅಂತಂದ್ರ ಒಂದು 40 ನಿಮಿಷ ಊಟ, 20 ನಿಮಿಷ ಏನಪ್ಪಾ ಅಂತಂದ್ರ ಇದು ಟೀ, ಇನ್ನು 10 ನಿಮಿಷ ಏನಪ್ಪಾ ಅಂದ್ರೆ ಇನ್ನಿಂಗ್ಸ್, ಇನ್ನು 5 ನಿಮಿಷ ಏನಪ್ಪಾ ಅಂತಂದ್ರ ಇದು ಡ್ರಿಂಕ್ಸ್. ಓಕೆ, ಇಷ್ಟು ಗೊತ್ತಿರ್ಬೇಕು. ಅದು 5 ನಿಮಿಷ ಏನಪ್ಪಾ ಅಂತಂದ್ರ ಯಾರ ಮೇಲೆಯೇ ಅದು ಯಾರ ಮೇಲೆ ಏನಪ್ಪಾ ಅಂದ್ರೆ ಅಂಪೈರ್ ಕೊಟ್ಟಾಗ ಹೋಗ್ಬೇಕು, ಎಲ್ಲರೂ ಬುಸುನ ಆಟ ಆಡಬಹುದು. ಅರ್ಥಾಯ್ತು? ಎಸ್. ನೆಕ್ಸ್ಟ್ ಬನ್ನಿ, ಇದು ಏನಪ್ಪಾ ಅಂದ್ರೆ ಇದೇ ಏನಪ್ಪಾ ಇಲ್ಲಿ ಇಂಗ್ಲಿಷ್ ಲಂಚು, ಟೀ, ಇನ್ನಿಂಗ್ಸ್ ಬ್ರೇಕ್. ಇಂಗ್ಲಿಷ್ ಬಹಳ ಚಂದ ಇತ್ತು. 40 ನಿಮಿಷ ಲಂಚು, 20 ನಿಮಿಷ ಟೀ, ಇನ್ನ ಇನ್ನಿಂಗ್ಸ್ ಇನ್ನ 10 ನಿಮಿಷ, ಇನ್ನ ಬೆವರೇಜ್ ಏನಪ್ಪ 5 ನಿಮಿಷ. 5 ನಿಮಿಷ ಅರ್ಥ ಆಯ್ತಾ? ಎಸ್, ಮುಂದೆ ಬನ್ನಿ. ಒಳ್ಳೆ ಬಂದಿಲ್ಲ ಎಲ್ಲ ಊಟ ಬಿಟ್ಟು ಬರಬೇಕು. ಎಸ್, ಈಗ T20 ದಾಗ ಏನ್ ನೋಡಿದೀಪ? 40 ನಿಮಿಷ ಊಟ, 40 ನಿಮಿಷ ಊಟ, 20 ನಿಮಿಷ ಶಾಮ್, ಇನ್ನು 10 ನಿಮಿಷ ಇನ್ನಿಂಗ್ಸ್, ಇನ್ನು 5 ನಿಮಿಷ ಏನಪ್ಪ ಅಂದ್ರೆ ಮಸ್ತರ ಅದೇ ಸಮಯ ನೀರು ಪಾಡು ಕುಡಿತೀನಿ, ಅದು ಆ ಕಡೆ ಹೋಗಿ ಬರ್ತೀನಿ. ಇದು ಎಲ್ಲಿ? T20 ದಾಗ ಈಗ ನೋಡ್ತೀವಿ. ಒನ್ ಡೇದಾಗ ಈಗ ಏನೈತಿ ಮಾಸ್ತಾರ? ಒನ್ ಡೇದೊಳಗೆ ಏನೈತಿ? ಒನ್ ಡೇದೊಳಗೆ ಏನಿಲ್ಲ ಬಗೆರಿ. ಓಕೆ, ಇದಕ್ಕಿಂತ ಮೊದಲ ಒನ್ ಡೇದೊಳಗೆ ಇಲ್ಲೇ ಇಲ್ಲ ಒನ್ ಡೇ. ಓಕೆ, ಸೊ ಒನ್ ಡೇ ಅಂತ ಯಾವ ಡೇ? ಒನ್ ಡೇ. ಓಕೆ, MR1 ತಗೋರಿ. ಯಾಕಪ್ಪ ಅಂತಂದ್ರ ಇದಕ್ಕ ಸೊ ಏನಾಗ್ತದನ್ನ ಮಾಡ್ತಿಬಿಟ್ಟೆ. ಏನಂತ ಇಲ್ಲಿ ಹಾಕ್ತಾರೆ ಯಾರು? ವಾಟರ್ ಮಾರ್ಕ್. ಎಸ್ ಸರ್, ಈಗ ಒನ್ ಡೇ ನೋಡ್ರಿ ಸರ್. ಒನ್ ಡೇದಾಗ ಏನ್ರಿ ಸರ? ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಒನ್ ಡೇದಾಗ ಏನಪ್ಪ ಅಂತಂದ್ರ ಒನ್ ಡೇ ಅಂದ್ರ 50 ಓವರ್. ಇಲ್ಲೊಂದು ಕ್ವಶನ್ ಆಗಿತ್ತು, ಮೋಸ್ಟ್ ಹಿಂಗೆ ಕ್ವಶನ್. ಭಾರತ ಇಲ್ಲಿವರೆಗೆ 2 ವರ್ಲ್ಡ್ ಕಪ್ ಗೆದ್ದಿವಿ. ಇಲ್ಲಿ ಅದು ಒನ್ ಡೇ ನನ್ನ ನೆನಪತ್ತು. 1983 ಒಳಗ ಒಮ್ಮೆ ಗೆದ್ದಿವಿ. ಸೊ 2011 ಒಮ್ಮೆ ಗೆದ್ದಿವಿ ಸರ್. 1983 ಒಳಗ ಇಲ್ಲಿ ಕ್ಯಾಪ್ಟನ್ ಯಾರಿದ್ರು? ಕಪಿಲ್ ದೇವ್. ಫ್ಯಾಂಟಾಸ್ಟಿಕ್. ಕಪಿಲ್ ಏನಪ್ಪ ನಿನ್ನ ಹೆಸರು? ಆಪು ವಿಶಾಲ್ ಅವರೇ. ವಿಶಾಲ ಕಪಿಲ್, ಕರೆಕ್ಟ್. ಫ್ಯಾಂಟಾಸ್ಟಿಕ್. ಇಲ್ಲಿ ಕ್ಯಾಪ್ಟನ್ ಕೂಲ್ ಅಂತ ಕೇಳಿ ಮಹೇಂದ್ರ ಸಿಂಗ್ ಧೋನಿ. ಏನಪ್ಪಾ? ಕೊಲ್ಲಾಪುರ ಆದಿತ್ಯ
ಓಕೆ 1983 ಇಲ್ಲಿ ಕಪಿಲ್ ದೇವ ಇದ್ದ ಇಲ್ಲಿ ವೆಸ್ಟ್ ಇಂಡೀಸ್ ದೇಶವನ್ನ ಸೋಲಿಸ್ತೀವಿ. ವೆಸ್ಟ್ ಇಂಡೀಸ್ ದೇಶ ಸೋಲಿಸಿ ಗೆಲ್ತೇವೆ. ಸರ್ ಯಾವ ಮೈದಾನದ ಕ್ವಶನ್ ಕೇಳಿ? ಲಾರ್ಡ್ಸ್ ಮೈದಾನ, ಲಾರ್ಡ್ಸ್ ಗ್ರೌಂಡ್ ಎಲ್ಲ ಜಿಡಿ ಕ್ವಶನ್. ಲಾರ್ಡ್ಸ್ ಮೈದಾನದಲ್ಲಿ ವೆಸ್ಟ್ ಇಂಡೀಸ್ ದೇಶವನ್ನ ಸೋಲಿಸಿ ಪಡ ಪಡ ಬಾಯಿ ಬಡದ ಭಾರತ ಗೆಲ್ತದ. ಕ್ಯಾಪ್ಟನ್ ನಮ್ಮ ಕಪಿಲ್ ದೇವ. ಈ ಹಂಗೆ ಬಾದ್ ದೇಶ 2011 ದಿ ಮೋಸ್ಟ್ ಇಂಪಾರ್ಟೆಂಟ್. 2011 ಕ್ಯಾಪ್ಟನ್ ನಮ್ಮ ಕ್ಯಾಪ್ಟನ್ ಕೂಲ್ ಅಂತ ಹೇಳ್ತೀವಿ. ಕ್ಯಾಪ್ಟನ್ ಕೂಲ್ ಯಾವಾಗ ಕೂಲ್ ಆಗಿರ್ತಾನೆ, ಮಹೇಂದ್ರ ಸಿಂಗ್ ಧೋನಿ. ಓಕೆ ಎಸ್, ಇವರಿದ್ದಾಗ ಇಲ್ಲಿ ಕೂಡ ಭಾರತ ಗೆಲ್ತದ. ಇವಾಗ ಇಲ್ಲಿ ಕೂಡ ಸ್ಟೇಡಿಯಂ ಯಾವ್ದು ಅಂತ ಕೇಳಿರ, ನಮ್ಮ ವಾಂಖೇಡೆ ಸ್ಟೇಡಿಯಂ ಮುಂಬೈದಲ್ಲಿ. ವಾಂಖೇಡೆ ಸ್ಟೇಡಿಯಂ. ಇಲ್ಲಿ ಯಾವ ದೇಶ ಸೋಲಿಸ್ತೀವಪ್ಪ? ಶ್ರೀಲಂಕಾ. ಶ್ರೀಲಂಕಾ ಪಡ 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 ಬಡದ ಏನಪ್ಪ ಅಂದ್ರೆ ಅದು ಮನಿ ಕಳಿಸಿ. ಓಕೆ ಓಕೆ, ಇದು ಮೈದಾನ ಅಂತ ದೇಶ. ಈ ಕ್ವಶನ್ ಕೇಳಿನ ಸರ್, ಇಲ್ಲಿ ಗೆದ್ದು ಎಷ್ಟು ಓವರ್ ಇತ್ತು? 60 ಓವರ್. ಮೋಸ್ಟ್ ಇಂಪಾರ್ಟೆಂಟ್ ಇದು ಕ್ವಶನ್ ಆಗಿದೆ. 60. ಇವೆರಡು ಏನಪ್ಪಾ ಅಂತಂದ್ರ ODI ವರ್ಲ್ಡ್ ಕಪ್. ಕ್ರಿಕೆಟ್ ನಲ್ಲಿ ಬಹಳ ಚಂದ ಹೇಳಿ ಕೊಡ್ತೇನೆ ನಾನು. ನನ್ನ ಕ್ರಿಕೆಟ್ ಒಳಗ ಒಟ್ಟ ಸ್ಪೋರ್ಟ್ಸ್ ನಾನು ಬೇರೆ ಫಾಲೋ ಮಾಡಿ 1 ಮಾರ್ಕ್ಸ್ ಬಿಡಂಗಿಲ್ಲ, ಹಂಗೆ ನಾ ಹೇಳಿ ಕೊಡ್ತೇನೆ. ODI ಎರಡು ಸಲ ಗೆದ್ದಿವಿ. ಇಲ್ಲಿ 60 ಓವರ್, ಇಲ್ಲಿ 50 ಓವರ್. ಮೋಸ್ಟ್ ಇಂಪಾರ್ಟೆಂಟ್ ಈ ಕ್ವಶನ್ ಕೇಳಿ. ಇದೆಲ್ಲ ಕ್ವಶನ್ 60 50. ಮತ್ತೊಂದು ಕ್ವಶನ್ ಜಿಡಿದೊಳಗೆ ಏನು ಇದು 60ರಿಂದ 50ವರೆಗೆ ಇಳಿಸಿದ್ರು ಯಾವ ವರ್ಷ ಅಂತ ಕ್ವಶನ್ ಕೇಳಿ. ಯಾವ ವರ್ಷ? 1987 ಮರಿಬೇಡ. 1987ರಿಂದ ಏನ್ ಮಾಡಿದಪ್ಪ ಅಂತಂದ್ರ ಸೊ 60 ಓವರಿಂದ 50ವರೆಗೆ ಇಳಿಸಿದ್ದಾನೆ. ಪ್ರಸ್ತುತ ಒನ್ಡೇದಲ್ಲಿ ODI ಒನ್ಡೇದಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ 60 ಓವರ್ ಇಲ್ಲ, ಪ್ರಸ್ತುತ 50 ಓವರ್ ಇದ್ದ. ಇದೆಲ್ಲ ಜಿಡಿ ಕ್ವಶನ್. ಇದು ಮತ್ತೆ ಕ್ರಿಕೆಟ್ ಬಂದಾಗ ನಾ ಹೇಳ್ತೇನೆ. ಮತ್ತೆ ಇಲ್ಲೇ ಕೇಳಿದ ಮಾಸ್ತೇನೆ. ಇಲ್ಲಿ ಯಾಕೆ ಕೇಳಿದಪ್ಪ ಅಂದ್ರೆ ಒಂಚೂರು ಇದು ಬಂತು, ಅದಕ್ಕೆ ಕೇಳಿದೆ. ಓಕೆ ಹೇಳಿ. ಈಗ ಬರೀ ಸೊ ಇಂತ ಒನ್ಡೇ ಏಕದಿನ ಅಂದ್ರೆ ಅರ್ಥ ಆಗಲಿಕ್ಕೆ ಬರೀ ODI. ಒನ್ಡೇದಲ್ಲಿ ಏನಪ್ಪಾ ಅಂತಂದ್ರೆ ಸೊ ಇಲ್ಲಿ ಇನ್ನಿಂಗ್ಸ್ ವಿರಾಮ ಅಂತ. ಅಲ್ಲಿ ಇಲ್ಲಿ ಇನ್ನಿಂಗ್ಸ್ ವಿರಾಮ ಅಲ್ಲಿ ಎಷ್ಟು ನಿಮಿಷ ಇತ್ತಪ್ಪ? 2 ನೆನಪೈತಿ? ಎಷ್ಟು ನಿಮಿಷ ಇತ್ತ? ಎಸ್ ಫಂಟಾಸ್ಟಿಕ್, 10 ನಿಮಿಷ ಇತ್ತು ಇನ್ನಿಂಗ್ಸ್ ವಿರಾಮ. ಇಲ್ಲಿ ಎಷ್ಟೈತಿ? ಎಸ್ ಇನ್ನಿಂಗ್ಸ್ ವಿರಾಮ ಏನಪ್ಪಾ ಅಂದ್ರ ಮೊದಲ ಇನ್ನಿಂಗ್ಸ್ ಮುಗಿದ ನಂತರ ಸಾಮಾನ್ಯವಾಗಿ 45 ನಿಮಿಷ ವಿರಾಮ ಇರುತ್ತೆ. ನೋಡ್ರಿ ಒಂಚೂರು ಏನಪ್ಪಾ ಅಂತಂದ್ರ ನೋಡ್ಕೊಂಡು ಬಂದ್ರು. ಇನ್ನಿಂಗ್ಸ್ ವಿರಾಮ ಎಷ್ಟಿತ್ತು? 10 ನಿಮಿಷ ಇತ್ತು. ನೋಡಿ ಈ ನಿಮ್ಗೆ ಟೆಸ್ಟ್ ಅಲ್ಲಿ ಏನಪ್ಪಾ ಅಂತ 10 ನಿಮಿಷ ಇರ್ತದ, ಇಲ್ಲಿ 45 ನಿಮಿಷ ಇರ್ತದೆ. ಅರ್ಥಕ್ಕ ಅಲ್ಲಿ 10 ನಿಮಿಷ, ಇಲ್ಲಿ 45 ನಿಮಿಷ. ಓಕೆ, ಇದು ಬಾ ಸರ್ ಪಾನೀಯ ವಿರಾಮ. ಪಾನೀಯ ವಿರಾಮ ಇಂಗ್ಲಿಷ್ ನಲ್ಲಿ ಏನಪ್ಪಾ ಅಂದ್ರ ಡ್ರಿಂಕ್ಸ್. ಇದಕ್ಕೆ ಏನಪ್ಪಾ ಅಂತಂದ್ರ ಸೊ ಪ್ರತಿ ಇನ್ನಿಂಗ್ಸ್ ಮಧ್ಯದಲ್ಲಿ ಏನಪ್ಪಾ ಅಂದ್ರ ಸೊ ಏನಪ್ಪಾ ಅಂತಂದ್ರ ನೋಡಿ ಪ್ರತಿ ಇನ್ನಿಂಗ್ಸ್ ಮಧ್ಯದಲ್ಲಿ ಸಾಮಾನ್ಯವಾಗಿ ಇರ್ಕೊಂಡು 25 ಓವರ್ ಇರ್ಕೊಂಡು ಸಣ್ಣ ವಿರಾಮ ಇರ್ತದ. 1 ಶೆಡ್ಯೂಲ್ ಬ್ರೇಕ್ ಫಾರ್ ಇನ್ನಿಂಗ್ಸ್ ಅರೌಂಡ್ 24 ಓವರ್ ಮಾರ್ಕ್ ಲಾಸ್ಟಿಂಗ್ 5 ಮಿನಿಟ್ಸ್. ಓಕೆ 5 ನಿಮಿಷ ಅಂತ. ಓಕೆ ಒಂಚೂರು ಏನಪ್ಪಾ ಅಂದ್ರೆ 5 ನಿಮಿಷ ಅಂತ ಬರ್ಬೇಕಿತ್ತು, ಅದೆಲ್ಲೋ ಹೋಗಿ ಬಿಡುತ್ತೆ. 5 ನಿಮಿಷ. ಎಷ್ಟು ನಿಮಿಷ? 5 ನಿಮಿಷ. ಅರ್ಥ? ಇಲ್ಲಿ 40 ನಿಮಿಷ, 5 ನಿಮಿಷ. ಓಕೆ ಎಸ್, ಹಾಗಾದ್ರೆ ಬನ್ನಿ ಇನ್ನ ನೋಡ್ರಿ ಒನ್ ಡೇ ಇಂಗ್ಲಿಷ್ ಅಲ್ಲಿ. ಇನ್ನ T20ದಲ್ಲಿ ಓಕೆ ಮತ್ತ ಅಲ್ಲಿ ಯಾವ್ದಿತ್ತಪ್ಪ? ಟೆಸ್ಟ್. ಓಕೆ ಫಸ್ಟ್ ಟೆಸ್ಟ್, ಆಮೇಲೆ ನೋಡಿ ಇಲ್ಲಿ T20. ಓಕೆ ODIದಲ್ಲಿ 50 ಓವರ್ ಅಥವಾ T20ದಾಗ ಹೆಸರಾಗ್ತದೆಯಪ್ಪ ಇಲ್ಲಿ 20 ಓವರ್ ಹೇಳಿ. ಇದು ಕೂಡ ಭಾರತ 2 ಸಲ ಗೆದ್ದಲ್ಲ? ಇಲ್ಲ 2 ಸಲ, 1 ಸಲ 2 ಸಲ ಮೊನ್ನೆ ಗೆದ್ದಿಲ್ಲ. 2023 ರೋಹಿತ್ ಶರ್ಮಾ ಕ್ಯಾಪ್ಟನ್ ಇದ್ನಲ್ಲ. ಅತಿ ವೇಗದ ಆಟವಾದುದರಿಂದ ಇಲ್ಲಿ ವಿರಾಮ ಸಮಯ ಬಹಳ ಕಡಿಮೆ. ಯಾಕಂದ್ರೆ T20 ಅಂತಂದ್ರೆ ಇಲ್ಲಿ 20 ಓವರ್ ಇರ್ತಾರೆ, ಸ್ವಲ್ಪ ಸ್ಪೀಡ್ ಆಗಿ ಆಡಬೇಕಾಗುತ್ತೆ. ಅದಕ್ಕೆ ಇಲ್ಲಿ ವಿರಾಮ ಸ್ವಲ್ಪ ಬಹಳ ಕಡಿಮೆ ಕೊಡ್ಬೇಕು. ಸರ್ ಇನ್ನಿಂಗ್ಸ್ ವಿರಾಮ 15 ನಿಮಿಷ. ಇನ್ನಿಂಗ್ಸ್ ವಿರಾಮ 15 ನಿಮಿಷ. ಮತ್ತೆ ಇಲ್ಲಿ ಸ್ಟ್ರಾಟಜಿಕ್ ಟೈಮ್ ಔಟ್ ಅಂತ ಇರ್ತದ. ಇದೇನಪ್ಪ ಅಂದ್ರೆ IPL ನಂತರ ಲೀಗ್ ಪ್ರತಿ ಇನ್ನಿಂಗ್ಸ್ ನಲ್ಲಿ ತಲಾ 2.5 ನಿಮಿಷ ಅಂದ್ರೆ 2 ವಿರಾಮಗಳೇನಪ್ಪ ಅಂದ್ರೆ ಇರ್ತಾವ. ಓಕೆ ಇನ್ನಿಂಗ್ಸ್ ವಿರಾಮ ಎಷ್ಟಿರ್ತದ ಇಲ್ಲಿ? ಸೊ 15 ನಿಮಿಷ ಅಂತ. ಇಲ್ಲಿ ಸ್ಟ್ರಾಟಜಿಕ್ ಟೈಮ್ ಔಟ್ ಎಷ್ಟಪ್ಪ ಅಂದ್ರೆ 2 ನಿಮಿಷ. ಈ ತರ 2 ವಿರಾಮಗಳೇನಪ್ಪ ಅಂದ್ರೆ ಇಲ್ಲಿ ಇರ್ತಾವ. ಅದು ಕನ್ನಡ, ಇದೇನಪ್ಪ ಅಂದ್ರೆ ಇಂಗ್ಲಿಷ್. ಅರ್ಥ ಆಯ್ತಾ? ಎಸ್, ಮುಂದೆ ಬನ್ನಿ ಸರ. ಇಲ್ಲಿಗೆ ಕ್ರಿಕೆಟ್ ಮುಗಿತು. ಒಂದು ಹಂತಕ್ಕೆ ಏನಪ್ಪ ಅಂದ್ರೆ ಕ್ರಿಕೆಟ್ ನ ಮೈದಾನಗಳು ಅಲ್ಲಿ ಆಟದ ಬಗ್ಗೆ ಬಂದಿದೆ ಸರ್. ಮತ್ತೆ ಆಟ ಯಾವ ಭಾರತ ಗೆದ್ದರೆ ವರ್ಲ್ಡ್ ಕಪ್ ಅದ್ರ ಬಗ್ಗೆ ನಾನು ಮತ್ತೊಂದು ವಿಡಿಯೋ ಏನಪ್ಪ ಅಂದ್ರೆ ನಿಮ್ಗ ಮಾಡಿಕೊಡ್ತೀನಿ. ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಈಗ ಟೆನ್ನಿಸ್ ಅಂತೇಳಿ ಈಗ ನಾವು ನೋಡ್ತೀವಿ. ಏನ್ ಸರ್ ಇದು ಟೆನ್ನಿಸ್? ನೋಡಿ ಮೂಲತಃ ಸೊ ಕ್ರಿಕೆಟ್ ಅನ್ನ ಪಿಚ್ ಅಲ್ಲಿ ಅಂದ್ರೆ ಟೆನ್ನಿಸ್ ಅನ್ನ ಕೋರ್ಟ್ ಒಳಗಾಡ್ತೀವಿ. ಕೋರ್ಟ್ ಒಳಗಾಡ್ತೀವಿ. ಸರಿ, ಟೆನ್ನಿಸ್ ಕೋರ್ಟಿನ ಉದ್ದ ಏನಪ್ಪ ಅಂತಂದ್ರೆ 78 ಫೀಟ್ ಇರ್ತದ.
78 ಫೀಟ್ ಅಥವಾ 27 ಮೀಟರ್. ನೋಡಿ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇದೇನಪ್ಪ ಅಂದ್ರ ಟೆನ್ನಿಸ್ ಗ್ರೌಂಡ್. ಇಂತ ಟೆನ್ನಿಸ್ ಗ್ರೌಂಡ್ ಇಂದು ಏನಪ್ಪಾ ಅಂತಂದ್ರ ಇಲ್ಲಿ ಉದ್ದ ಕೇಳ್ತಾರೆ 78 ಅಥವಾ 23. ಎಸ್ ಇದು ಉದ್ದ ಎಷ್ಟು ಇರ್ತದಪ್ಪ ಅಂದ್ರ 78 ಫೀಟ್ ಅಥವಾ ಇಲ್ಲಂದ್ರ 23 ಮೀಟರ್ ಇರ್ತದ. ಇನ್ನು ಸರ್ ಅಗಲ ಮೋಸ್ಟ್ ಇಂಪಾರ್ಟೆಂಟ್. ಅಗಲ ಸಿಂಗಲ್ ಬೇರೆ ಇರ್ತಾ, ಡಬಲ್ ಬೇರೆ, ಉದ್ದ ಸೇಮ್ ಇರ್ತದೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ಸಿಂಗಲ್ ಬೆಡ್ ನೋಡಿ, ಸಿಂಗಲ್ ಬೆಡ್ ಉದ್ದ ಒಂದ್ ಲೆವೆಲ್ ಇರ್ತದೆ. ಈಗ ಈಗ ಡಬಲ್ ಬೆಡ್ ಅಂದ್ರೆ ಅಗಲ ಜಾಸ್ತಿ, ಉದ್ದ ಸೇಮ್ ಇರ್ತದೆ, ಮತ್ತೆ ಉದ್ದ ಡಬಲ್ ಆಗಿರುತ್ತೆ. ಸಿಂಗಲ್ ಬೆಡ್ ಅಂದ್ರ ಇಲ್ಲಿ ನೋಡಿ, ಇದು ಸಿಂಗಲ್ ಬೆಡ್. ಸರ್ ಈಗ ಇದನ್ನ ಹೇಳಿ ಸರ್, ನಮ್ಗೆ ಡಬಲ್ ಬೆಡ್ ಬೇಕಲ್ಲ, ಅಗಲ ಜಾಸ್ತಿ, ಉದ್ದ ಸೇಮ್, ಉದ್ದ ಒಂದೇ. ಅಂದ್ರೆ ಇಲ್ಲಿ ಯಾವಾಗ ಏನಪ್ಪಾ ಅಂದ್ರ ಉದ್ದ ಲೆಂತ್ ಏನಪ್ಪಾ ಅಂದ್ರ ಸೊ ಸೇಮ್ ಇರ್ತ. ಸಿಂಗಲ್ ಇದ್ದಾಗ ಅಗಲ ಬೇರೆ ಇರ್ತ, ಡಬಲ್ ಇದ್ದಾಗ ಅಗಲ ಬೇರೆ ಇರ್ತದೆ. ಹಾಗಾದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಸಿಂಗಲ್ ಇದ್ದಾಗ ಏನಪ್ಪಾ 27 ಅಡಿ ಅಗಲ. ಓಕೆ, ಇದು 27 ಸೊ ಅಡಿ ಏನಪ್ಪಾ ಅಂತಂದ್ರೆ ಅಗಲ. ಅದು ಮೀಟರ್ ಬಂದಾಗ 8.3 ಮೀಟರ್. ಇನ್ನ ಸರ್ ಡಬಲ್ ಅಲ್ಲಿ ಬಂದಾಗ ಅಗಲ 36 ಫೀಟ್, ಇನ್ನ ಸೆಂಟಿಮೀಟರ್ ಅಲ್ಲಿ 10.97 ಇಲ್ಲಿ ಸೆಂಟಿಮೀಟರ್ ಅಲ್ಲ, ಅದೇನಪ್ಪ ಅಂದ್ರ ಮೀಟರ್ ಅಂತ ಏನಿರಬೇಕು ಗೊತ್ತಿರಬೇಕು. ಇನ್ನು ಬರೀ ಸರ್ವಿಸ್ ಬಾಕ್ಸ್ ಅಂತ ನೋಡಿದ್ರೆ ಇಲ್ಲಿ ಇದರ ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ್ರ ಸೊ ಈಗ ಸರ್ವಿಸ್ ಈ ಬಾಕ್ಸ್ ಇದವಲ್ಲ, 2 ಸರ್ವಿಸ್ ಬಾಕ್ಸ್ ಇರ್ತನ ಸರ್. ಇದ್ರದ್ದು ಇದು ಕೇಳ್ತಾನೆ ಸರ್, ಸರ್ವಿಸ್ ಬಾಕ್ಸ್ ಎಷ್ಟು ಬೇಕು ಸರ್? ಒಟ್ಟಾರೆ ಈಗ ಈ ಸರ್ವಿಸ್ ಬಾಕ್ಸ್ ಎಷ್ಟಪ್ಪ ಅಂತಂದ್ರ ಮೋಸ್ಟ್ ಇಂಪಾರ್ಟೆಂಟ್. ಈ ಸರ್ವಿಸ್ ಬಾಕ್ಸ್ ಎಷ್ಟು ಇರ್ತದಪ್ಪ 28 ಫೀಟ್ ಅಥವಾ 6.40 ಮೀಟರ್ ಇರ್ತದೆ. ಸರ್ವಿಸ್ ಬಾಕ್ಸ್ ಫೀಟ್ ಅಲ್ಲಿ ಬಂದಾಗ 21 ಫೀಟ್, ಮೀಟರ್ ಬಂದಾಗ 6.40 ಮೀಟರ್. ಮೋಸ್ಟ್ ಇಂಪಾರ್ಟೆಂಟ್ ಸರ್, ನೆಟ್ ಸೈಜ್ ಹೈಟ್ ಎಷ್ಟು ಇರ್ತದೆ? ನೆಟ್ ಯಾವಾಗಲೂ ಅಗಲ ನಾವು ಅಳೆಯಂಗಿಲ್ಲ, ನೆಟ್ ಅನ್ನ ಎತ್ತರದಲ್ಲಿ ಅಳಿತೀವಿ. ನೆಟ್ ಮೋಸ್ಟ್ ಇಂಪಾರ್ಟೆಂಟ್. ನೆಟ್ ಏನಪ್ಪ ಅಂದ್ರ 3 ಫೀಟ್ 6 ಇಂಚ್ ಅಂತ, 3 ಫೀಟ್ 6 ಇಂಚು. ಇದನ್ನ ಇಂಗ್ಲಿಷ್ ಇದು ಕನ್ನಡದಲ್ಲಿ ತಂದಿಲ್ಲ, ಯಾಕಂದ್ರೆ ನಾರ್ಮಲ್ ಇಂಗ್ಲಿಷ್ ಅದು. 3 ಫೀಟ್ 6 ಇಂಚು, ಮೀಟರ್ ಬಂದಾಗ 1.07 ಮೀಟರ್ ಅಂತ. ಸೊ ಇಲ್ಲಿ ಏನಪ್ಪಾ ಅಂತಂದ್ರ ಇಲ್ಲಿ ಏನಿರ್ತ, ಇಲ್ಲಿ ಏನಪ್ಪಾ ಅಂದ್ರ ಇದು ನೆಟ್ ಇರ್ತದ. ಈ ನೆಟ್ಟಿನ ಎತ್ತರ, ನೆಟ್ ಅಗಲ ಯಾವತ್ತೂ ಕೇಳಂಗಿಲ್ಲ. ನೆಟ್ಟಿನ ಎತ್ತರ ಏನಪ್ಪಾ ಅಂತಂದ್ರ 3 ಫೀಟ್ 6 ಇಂಚ್ ಅಥವಾ 1.07 ಮೀಟರ್ ಇರ್ತದ. ಸರ್ ಬಾಲ್ ಮೋಸ್ಟ್ ಇಂಪಾರ್ಟೆಂಟ್. ಈ ಟೆನ್ನಿಸ್ ಅಲ್ಲಿ ಏನಪ್ಪಾ ಅಂದ್ರ ಇಲ್ಲಿ ಬಾಲ್ ಇರ್ತವ. ಈ ಬಾಲ್ ಏನಪ್ಪಾ ಅಂತಂದ್ರ ಇಲ್ಲಿ ನೋಡಿ, ಬಾಲ್ ಎಷ್ಟಪ್ಪ ಸೆಂಟಿಮೀಟರ್ ಬಂದಾಗ ಏನಪ್ಪಾ ಅಂತಂದ್ರ ಈ ಬಾಲಿನ ಸುತ್ತಳತೆ 6.54ರಿಂದ 6.8 ಸೆಂಟಿಮೀಟರ್ ಇರ್ತವ. ಅದೇ ಅದನ್ನ ಅಥವಾ ಇಂಚಲ್ಲಿ ಬಂದಾಗ 2.57ರಿಂದ 2.70 ಇಂಚ್ ಅಂತಂದ್ರ ಬಾಲಿನ ಸುತ್ತಳತೆ ಇರ್ತದ. ಸರ ಈ ಬಾಲಿನ ತೂಕ 56ರಿಂದ 59.4 ಏನಪ್ಪಾ ಅಂದ್ರ ಗ್ರಾಮ್ ಇರ್ತದ. ಸೊ ರಾಕೆಟ್ ಬ್ಯಾಡ್ಮಿಂಟನ್ ಯಾವ್ದು ಈ ಟೆನ್ನಿಸ್ ಅಲ್ಲಿ ಆಡ್ತಾರಲ್ಲ ಬ್ಯಾಟ್, ಅದಕ್ಕೆ ನಾವು ರಾಕೆಟ್ ಅಂತ ಹೇಳ್ಬೇಕು, ಬ್ಯಾಟ್ ಅಂತ ಅನ್ಬೋದು. ಬ್ಯಾಟ್ ಎಷ್ಟು 27 ಇಂಚ್, 27 ಇಂಚ್. ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಯಾವ್ದಪ್ಪ ಅಂದ್ರ ಈಗ ನೆಟ್ ನೋಡಿದ್ವಿ, ನೆಟ್ ಇಂದು 3 ಫೀಟ್ 6 ಇಂಚ್ 2 ಬದಿಗಳಲ್ಲಿ. ಓಕೆ, ಇದು ನೋಡಿ ಇದೇನಪ್ಪ ಅಂತಂದ್ರ ಸೊ ಇದೀಗ ಏನಿದು ಟೆನ್ನಿಸ್ ಕೋರ್ಟ್. ಈ 2 ಬದಿಗಳಲ್ಲಿ ಈ ಬದಿ ಅಂತ ಈಗ ನಾವು ನೋಡಿದಾಗ ಏನಪ್ಪಾ ಅಂತಂದ್ರ ಇದರ ಎತ್ತರ ಎಷ್ಟಿರ್ತಪ್ಪ ಅಂದ್ರ 3 ಫೀಟ್ 6 ಇಂಚ್. ಇನ್ನ ಸರ್ ನೆಟ್ ಸೆಂಟ್ರಲ್ಲಿ ಕೇಳ್ತಾನ ಸರ್, ಮಧ್ಯದಲ್ಲಿ ಇದು ಎಷ್ಟು ಎತ್ತರ ಇರ್ತದ, ನೆಲದಿಂದ ಎಷ್ಟು ಎತ್ತರ ಇರ್ತದಪ್ಪ ಅಂತಂದ್ರ ಸೊ ಮೋಸ್ಟ್ ಇಂಪಾರ್ಟೆಂಟ್ 3 ಫೀಟ್ ಇರ್ತದ, ಗೊತ್ತಿರಬೇಕು. ಎಲ್ಲ ಕ್ವಶನ್ ಆಗಿರ್ತದೆ. ಎಸ್ ಹಾಗಾದ್ರೆ ಬನ್ನಿ ಈಗ ಮುಂದಿನ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಇದು ಕೂಡ ಕ್ವಶನ್ ಇರ್ತದೆ. ಈ ಟೆನ್ನಿಸ್ ಅನ್ನ ಯಾವಾಗ ಒಲಿಂಪಿಕ್ ಸೇರಿಸಿದ್ರೆ ಅಂದ್ರೆ 1896. 1896 ಏನಪ್ಪಾ ಅಂದ್ರ ಆಧುನಿಕ ಒಲಿಂಪಿಕ್ ಆರಂಭ ಆಗಿರ್ತದೆ. ಎಸ್ ಹಾಗಾದ್ರೆ ಮುಂದೆ ಬನ್ನಿಪ್ಪ ಈಗ. ಎಸ್ ಇಲ್ಲಿ ನೋಡಿ ಸ್ನೇಹಿತರೆ, ಸೊ ಅವಧಿ ಅಂತ. ಓಕೆ, ಟೆನ್ನಿಸ್ ನಲ್ಲಿ ಇಲ್ಲಿ ಏನಪ್ಪಾ ಅಂತಂದ್ರ ಇಲ್ಲಿ ಸ್ಕೋರ್ ಅಂಕಗಳಂತ ನಾವು ನೋಡ್ತೇವೆ. ಓಕೆ, ಇಲ್ಲಿ ಇದು ಕೂಡ ಏನಪ್ಪಾ ಅಂದ್ರೆ SSGD ಗೆ ಸೊ ಕ್ವಶನ್ ಬಹಳ ಸಲ ಕ್ವಶನ್ ಆಗಿದೆ. ಓಕೆ, ಇಲ್ಲಿ ನೋಡಿ ಏನಪ್ಪಾ ಸರ್, ಲವ್ ಎಂಬ ಪದ ಎಲ್ಲಿ ಬಳಸ್ಕೊಂಡು ಕ್ವಶನ್ ಕೇಳಿದೆ. ಲವ್ ಎಂಬ ಪದ ಯಾವ ಆಟದಲ್ಲಿ ಬಳಸ್ತೀವಿ ಅಂತೇಳಿ ಸೊ ಇಲ್ಲಿ ನಿಮ್ಗೆ ಆಲ್ರೆಡಿ ಇಲ್ಲಿ ಏನ್ ಮಾಡಿ ಅಂದ್ರೆ ಕ್ವಶನ್ ಕೇಳೋಣ. ಲವ್ ಎಂಬ ಪದವನ್ನು ಯಾವ ಆಟದಲ್ಲಿ ಬಳಸ್ತೀವಿ. ಇನ್ನೊಂದು ಡ್ಯೂಸ್ ಅಂತ, ಈ ಪದವನ್ನು ಯಾವ ಆಟದಲ್ಲಿ ಬಳಸ್ತೀವಿ. ಬಹಳ ಸಲ ಕ್ವಶನ್ ಇದೆ, 2 ಬಳಸುವಂತ ಟೆನ್ನಿಸ್ ಆಟ ಇದೇ ಕ್ವಶನ್ ರಿವಿಷನ್ ಆಗ್ತದೆ ಪದೇ. ಓಕೆ, ಲವ್ ಏನಪ್ಪಾ ಅಂತಂದ್ರ 3 ಆಟದಲ್ಲಿ ಏನಪ್ಪಾ ಅಂದ್ರ ನಾವು ಬಳಸ್ತೀವಿ. ಓಕೆ, 3 ಆಟದಲ್ಲಿ ಏನಪ್ಪಾ ಅಂದ್ರ ಬಳಸ್ತೀವಿ. ಒಂದ್ ಏನಪ್ಪಾ ಅಂದ್ರ ಟಿ ಅಂದ್ರ ಟೇಬಲ್ ಟೆನ್ನಿಸ್ ಅಂತ, ಟಿ ಅಂದ್ರ ಟೆನ್ನಿಸ್ ಅಂತ, ಬಿ ಅಂದ್ರ ಬ್ಯಾಡ್ಮಿಂಟನ್ ಅಂತ, ಬಿ ಅಂದ್ರ ಬ್ಯಾಡ್ಮಿಂಟನ್, ಎ ಅಂದ್ರ ಅದೇನೈತಿ ಸ್ವಲ್ಪ ನಾನು ಮಾಡ್ತೀನಿ, ಅದು ಸ್ಪೋರ್ಟ್ಸ್ ಹೇಳ್ತಾಗ ಹೇಳ್ತೀನಿ. ಓಕೆ, ಬ್ಯಾಟ್ ಅಂತ ನೆನಪಿ, ಲವ್ ಎಂಬುದನ್ನು 3 ಆಟದಲ್ಲಿ ಬಳಸ್ತೀವಿ. ಇದರ ಒಂದು ಯಾವ್ದಪ್ಪ ಅಂದ್ರೆ ಟೆನ್ನಿಸ್. ಈಗ ಸರ್ ಡ್ಯೂಸ್, ಇದು ಕೂಡ ಬಹಳ ಕ್ವಶನ್. ಡ್ಯೂಕ್ ಕೆಲವೊಮ್ಮೆ ಡ್ಯೂಕ್ ಅಥವಾ ಕೆಲವೊಮ್ಮೆ ಡ್ಯೂಸ್ ಅಂತೇಳಿ ಟ್ರಾನ್ಸ್ಲೇಷನ್ ಆಗ್ತಿರ್ತದೆ. ಸರ್ ಏನ್ ಹಿಂಗ ಅಂದ್ರ
ಮೋಸ್ಟ್ ಇಂಪಾರ್ಟೆಂಟ್. ಟೆನ್ನಿಸ್ ಆಟದಲ್ಲಿ ಇಲ್ಲಿ ಏನಪ್ಪಾ ಅಂತಂದ್ರ 4 ಹಂತದಲ್ಲಿ 0 1 2 3 4 ಇಲ್ಲಿ ಈ ಪಾಯಿಂಟ್ ಬರ್ತದ. ಅದು ಏನಾದ್ರೂ ಪಾಯಿಂಟ್ 0 ಬಂತಂದ್ರ ಅದಕ್ಕ ನಾವೇಂತೀವಿ ಲವ್ ಅಂತ ಕರಿತೀವಿ. ಈ 1 ಪಾಯಿಂಟ್ ಅಂದ್ರ ಅದು ಎಷ್ಟು ಬಂದ್ರ 15 ಇದಕ್ಕೆ 15 ಅಂತ ಕರಿತೀವಿ. 2 ಪಾಯಿಂಟ್ ಅಂದ್ರೆ 30, ಇಲ್ಲಿ 3 ಪಾಯಿಂಟ್ ಅಂದ್ರ 40. ಓಕೆ, ಅಲ್ಲಿ ಹೇಳಿದ್ನಲ್ಲ ಒಂದೊಂದು ಆಟದಲ್ಲಿ ಒಂದೊಂದು ಸ್ಕೋರ್ ಬೇರೆ ಇರ್ತವ. ಇಲ್ಲಿ 3 ರೀತಿಯಾಗಿ ಸ್ಕೋರ್ ಇರ್ತಾವ. 0 15 0 15 30 45. ಸರ್ ಮತ್ತ ಇನ್ನ ಡ್ರಾ ಆಯ್ತಂದ್ರ ಹೇಗೆ ಡ್ರಾ ಆಯ್ತು. ಇದು ಈ 40 ಅಂತಂದ್ರೆ ಅದೇನಪ್ಪ ಅಂದ್ರ ಯೂಸ್ ಅಂತ. ಇನ್ನ 4ನೇದು ಏನಪ್ಪಾ ಅಂತಂದ್ರ ಸೊ ಗೇಮ್. ಓಕೆ, ಇದು ಓಕೆ 4ನೇದು ಏನಪ್ಪಾ ಅಂದ್ರೆ ಇದು ಡ್ರಾ ಅಲ್ಲ. ಸೊ ಇಲ್ಲಿ ಡ್ರಾ ಆಯ್ತಪ್ಪ ಅಂದ್ರ ಅದಕ್ಕೆ ಏನಪ್ಪಾ ಅಂದ್ರ ಕೆಲವೊಂದು ಸಂದರ್ಭದಲ್ಲಿ ಏನೋ ಡ್ಯೂಕ್ ಅಥವಾ ಜ್ಯೂಸ್ ಬಿಡಕ್ಕಿರ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್. ಸರ್ ಡ್ರಾ ಸಂದರ್ಭದಲ್ಲಿ ಮುಂದೆ ಹೆಂಗ್ ಮಾಡ್ತಾರೆ ಮತ್ತೆ ಆಟ ಆಡಿಸ್ತಾರೆ. ಅದ್ರ ಯಾರು 2 ಅಂಕ ತಗೊಂತಲ್ಲ ಆ ಟೀಮ್ ಗೆದ್ದಂಗ. ಅರ್ಥ? ಎಸ್. ಆಕ್ಚುಲಿ ಇವನಿಯ ಏನ್ ಗೊತ್ತಾ, ಇವೆಲ್ಲ ಯಾರು ನೆನಪು ತಗೊಂಡು ನಮ್ಗೆ ಯಾರು ನೆನಪು ಕುಡಿಯಂಗಿಲ್ಲ. ನಾವೇನೋ ಪಾಠ ಮಾಡೋ ಸಂಬಂಧ ನಾವ್ ಹೇಳ್ಬೋದು, ಎಕ್ಸಾಮ್ ಪರ್ಪಸ್ ನೀವು ಓದ್ಬೋದು. ಸ್ಪೆಸಿಫಿಕ್ ಆಟಗಾರ ಇದ್ರೆ ಮಾತ್ರ ಸರಿಯಾಗಿ ಆನ್ಸರ್ ಮಾಡಕ್ ಸಾಧ್ಯ. ಇಷ್ಟು ಮಾಡೋದು. ಇದಕ್ಕಿಂತ ಏನಾದ್ರು ಒಳಗೆ ಡೀಪ್ ಕೊಟ್ರೆ ನನಗೂ ಬರ್ಬೋದು. ಯಾಕೆ ಇದು ಆಟಗಾರಿಗೆ ಮಾತ್ರ ಸಾಧ್ಯ. ಎಸ್, ಇನ್ನು ಬನ್ನಿ ಸ್ನೇಹಿತರೆ ನೋಡಿ ಮುಂದಿನ ಆಟ. ಸೊ ಮುಂದಿನ ಸ್ಪೋರ್ಟ್ಸ್ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಸೊ ಟೆನ್ನಿಸ್ ಅಂತ ಯಾವ್ದ್ರಿ. ಸೊ ಮುಂದಿನ ಆಟ ಯಾವ್ದಪ್ಪ ಅಂತಂದ್ರೆ ಸೊ ಈಗ ನಾವು ಟೆನ್ನಿಸ್ ಅಂತ ನೋಡ್ತೀವಿ. ಏನ್ ಸರ ಟೆನ್ನಿಸ್ ಮೂಲತವಾಗಿ ಫ್ರಾನ್ಸ್ ದೇಶದ ಕ್ರೀಡೆ. ಓಕೆ, ಟೆನ್ನಿಸ್ ಇದು ಮೂಲತವಾಗಿ ಯಾವ ದೇಶದಪ್ಪ ಅಂದ್ರ ಫ್ರಾನ್ಸ್ ದೇಶದ ಕ್ರೀಡೆ ಅಂತ ನೋಡ್ತೀವಿ. ಏನ್ರಿ ಸರ್ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಚೂರು ಸ್ವಲ್ಪ ಕನ್ನಡದಾಗ ತಂದಿಲ್ಲ. ಇದು ಏನಂತ ಇಂಗ್ಲಿಷ್ ಎಲ್ಲ ನೀವಾಗ ಇದು ಮಾಡ್ಕೋಬಹುದು. ಪ್ಲೇ ಗ್ರೌಂಡ್ ಏನ್ ಕೋರ್ಟ್ ಅಂತ. ಓಕೆ, ಟೆನ್ನಿಸ್ ಆಟ ಆಡೋದು ಮೈದಾನ ಏನಪ್ಪ ಅಂದ್ರ ಕೋರ್ಟ್ ಅಂತ ಕರಿತೀವಿ. ಇಲ್ಲ ಸರಿ ಇದೇ ಹೇಳಿದಿಲ್ಲ ಓಮರೆ ಟೆನ್ನಿಸ್. ಇದು ಇಂಗ್ಲಿಷ್ ನಾಗೆ ನಾನು ಬರ್ತೀನಿ. ಹೌದು, ಈ ಕನ್ನಡದಾಗ ಇಂಗ್ಲಿಷ್. ಈಗ ಬರೀ ಹಾಕಿ ಅಂತ ದಿ ಮೋಸ್ಟ್ ಇಂಪಾರ್ಟೆಂಟ್ ಹಾಕಿ ಅಂತ ನೋಡ್ತೀವಿ. ನನ್ನ ಅಥ್ಲೆಟಿಕ್ ಆಗಿ ಭಾರತದ ನ್ಯಾಷನಲ್ ಸ್ಪೋರ್ಟ್ಸ್ ಅಂತ ರಾಷ್ಟ್ರೀಯ ಕ್ರೀಡೆ ಅಂತ ಕೂಡ ಕರಿತೀವಿ ಹಾಕಿ. ಸೊ ಹಾಕಿ ಮೂಲತಃ ಯಾವ ದೇಶದ ಏನಪ್ಪಾ ಅಂತಂದ್ರೆ ಇಂಗ್ಲೆಂಡ್ ದೇಶದ್ದು. ಮೂಲತಃ ಇದು ಯಾವ ದೇಶದ್ದು? ಇಂಗ್ಲೆಂಡ್ ದೇಶದ ಹಾಟ್ ಅಂತ ನಾವು ನೋಡ್ತೀವಿ. ಸರ್ ನಂಬರ್ ಆಫ್ ಪ್ಲೇಯರ್ ಹಾಕಿದಲ್ಲಿ ಆಟಗಾರ ಸಂಖ್ಯೆ ಏನು ಬೇಕೋ 11 ಬೇಕು. ಇದೆಲ್ಲ ಬಹಳ ಸ್ವಚ್ಛಗೆ ನಿಮ್ಗೆ ಟ್ರಿಕ್ ಮಾಡಿ ಹೇಳ್ಬಿಟ್ಟಿವಿ. ಸರ್ ಪ್ಲೇ ಗ್ರೌಂಡ್ ಫೀಲ್ಡ್ ಆಕೆಯನ್ನ ಆಟ ಆಡುವ ಮೈದಾನಕ್ಕಾಗಿ ಈಗ ನಾವೇನಂತ ಕರಿತೀವಿ ಫೀಲ್ಡ್. ಫೀಲ್ಡ್ ಅಲ್ಲಿ ಏನಪ್ಪಾ ಅಂತಂದ್ರೆ 3 ಆಟಗಳನ್ನ ಆಡ್ತೀವಿ. ಒಂದೇನಪ್ಪಾ ಅಂತಂದ್ರೆ ಫೀಲ್ಡ್ ಯಾವ ಆಟ ಆಡ್ತೀವಿ ಅಂದ್ರೆ ಒಂದು ಪೋಲೋ ಆಡ್ತೀವಿ, 2 ಫುಟ್ಬಾಲ್ ಆಡ್ತೀವಿ, ಮತ್ತೊಂದು ಹಾಕಿ ಆಡ್ತೀವಿ, ಮತ್ತೊಂದು ಸಾಫ್ಟ್ ಬಾಲ್ ಅಂತ ಅದು ಕೂಡ ಫೀಲ್ಡ್. 4 ಗೊತ್ತಿರಬೇಕು. ಸಾಫ್ಟ್ ಬಾಲು, ಫುಟ್ಬಾಲು, ಹಾಕಿ, ಪೋಲೋ. ಪೋಲೋ ಫೀಲ್ಡ್, ಹಾಕಿ ಫೀಲ್ಡ್, ಫುಟ್ಬಾಲ್ ಫೀಲ್ಡ್, ಸಾಫ್ಟ್ ಬಾಲ್ ಫೀಲ್ಡ್ ಅಂತ. ಎಸ್, ಈಗ ಬರೀ ಸರ್ ಹಾಕಿ ಫೀಲ್ಡ್ ಸೈಜ್ ಎಷ್ಟು ಇರಬೇಕು? ಓಕೆ, ಹಾಕಿ ಫೀಲ್ಡ್ ಅಳತೆ ಎಷ್ಟು ಇರಬೇಕು ಅಂತ ಕ್ವಶನ್ ಕೇಳಿ. ಮೋಸ್ಟ್ ಇಂಪಾರ್ಟೆಂಟ್. ಉದ್ದ ಬಂದಾಗ 91.40. ಇದು ಮೀಟರ್. ಒಂದು ಕ್ವಶನ್ ಆಗಿದೆ, ಕ್ರಿಕೆಟ್ ಕ್ವಶನ್ ಆಗಿದೆ, ಇದು ಕ್ವಶನ್ ಆಗಿದೆ. ಓಕೆ, ಇನ್ನ ಟೆನ್ನಿಸ್ ಏನಪ್ಪಾ ಅಂತಂದ್ರ ಸಿಂಗಲ್ ಡಬಲ್ ಅಲ್ಲಿ ಅಗಲ ಕ್ವಶನ್ ಆಗಿದೆ. ಬಾ ಹಾಕಿದಲ್ಲಿ ಏನಪ್ಪಾ ಅಂತಂದ್ರೆ ಇದು ಉದ್ದ 91.40 ಅಥವಾ ಯಾರಲ್ಲಿ ಬಂದಾಗ 102. ಇದು ಫೀಟ್ ಅಲ್ಲಿ ಬಂದಾಗ 299.87 ಫೀಟ್ ಇರುತ್ತೆ. ಇನ್ನ ಸರ್ ಅಗಲ ಬಂದಾಗ 55 ಸೆಂಟಿಮೀಟರ್ 62 ಅಥವಾ ಸೊ 60 ಫೀಟ್ ಅಲ್ಲಿ. ಓಕೆ, 55 ಸೆಂಟಿಮೀಟರ್ 60.12 ಏನಪ್ಪಾ ಅಂತಂದ್ರ ಏನಿರ್ಬೇಕು? ಅಗಲ ಇರಬೇಕು. ಓಕೆ, ಇದೇನಪ್ಪಾ ಅಂತಂದ್ರ ಸೊ ಹಾಕಿ ಏನಿದು ಹಾಕಿ ಸ್ಟೇಡಿಯಂ ಇದು. ಓಕೆ, ಹಾಕಿ ಗ್ರೌಂಡ್ ಇದು ಗೊತ್ತಿರೋದು. ಇದು ಇದಕ್ಕ ಉದ್ದ ಅಂತ ಕೇಳಿದ್ರು. ಉದ್ದ ಎಷ್ಟು ಬೇಕಪ್ಪ ಅಂತಂದ್ರ ನಾವು ಮೀಟರ್ ಬಂದಾಗ 91.40 ಸೆಂಟಿಮೀಟರ್. ಇನ್ನ ಯಾರ್ಡ್ ಬಂದಾಗ 102. ಓಕೆ, ಅದೇ ತರನಾಗಿ ಇನ್ನ ಅಗಲ ಕೇಳ್ತಾನೆ ಇಲ್ಲಿಂದ ಇಲ್ಲಿಗೆ. ಓಕೆ, ಏನ್ ಅಗಲ ಇತ್ತ? ಅಗಲ ಬಂದಾಗ 55 ಸೆಂಟಿಮೀಟರ್ ಅಂತ. 55 ಸೆಂಟಿಮೀಟರ್. ಅದು ಯಾರ್ಡ್ ಬಂದಾಗ 60.12 ಅಂತ. ಮೋಸ್ಟ್ ಇಂಪಾರ್ಟೆಂಟ್. ಗೋಲ್ ಕೇಳ್ತಾನೆ. ಸರ್ ಗೋಲಿಂದ ಎಷ್ಟು ಇರ್ತದೆ? ಮೋಸ್ಟ್ ಇಂಪಾರ್ಟೆಂಟ್. ಇದಕ್ಕ ಇದೇನಪ್ಪ ಅಂತಂದ್ರ ಗೋಲು. ಓಕೆ, ಈಗ ಹೊತ್ಕೊಂತ ಬಂದ ಹಿಂಗೆ ಹೊಡಿತೀವಲ್ಲ, ಹೊಡೆದಾಗ ಏನಪ್ಪ ಅಂದ್ರ ಮನೆಗೆ ಹೋಗಿ ಅದು ಏನ್ ಬಿಡ್ಬೇಕ್ರಿ? ಗೋಲ್ ಬಿಡ್ಬೇಕು. ಇಂತ ಗೋಲಿನ ಅಗಲ ಎಷ್ಟು ಇರ್ತದ? ಮೋಸ್ಟ್ ಇಂಪಾರ್ಟೆಂಟ್. ಗೋಲ್ ಪುಷ್ ಯಾವತ್ತು ಉದ್ದ ಕೇಳಂಗಿಲ್ಲ. ನಾವು ಮಂಡ್ಯಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಡಿ. ಇದ್ರ ಅಗಲ ಕೇಳ್ತಾನೆ ಬಿಟ್ರ ಇದ್ರ ಎತ್ತರ ಕೇಳ್ತಾನೆ, ಉದ್ದ ಕೇಳಂಗಿಲ್ಲ. ದಿ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಗೋಲ್ ಪೋಸ್ಟ್ ಅಗಲ ಎಷ್ಟಪ್ಪ ಅಂತಂದ್ರೆ ಇಳಿತಿಲ್ಲ. ಓಕೆ, ಅದು ಈಗ ಗೋಲ್ ಇದು 3.66 ಮೀಟರ್ದಲ್ಲಿ
ಎರಡಲ್ಲಿ 4 ಫೀಟ್ ಅಲ್ಲಿ 12 ಹೈಟ್ 2.14 ಅಥವಾ 7 ಫೀಟ್ ಮೀಟರ್ ಬಂದಾಗ ಹಿಂಗ ಫೀಟ್ ಬಂದಾಗ ಹಿಂಗ ಸರ್ ಶೂಟಿಂಗ್ ಸರ್ಕಲ್ ಎಷ್ಟಿರುತ್ತೆ ಇದು ಕ್ವಶನ್ ಕೇಳಿ ನೋಡಿ ಶೂಟಿಂಗ್ ಸರ್ಕಲ್ ಅಂತ ಯಾವ ಸರ್ಕಲ್ ಶೂಟಿಂಗ್ ಸರ್ಕಲ್ ಅಂತೇಳಿ ಈಗ ನಾವು ಏನ್ ಮಾಡ್ತೀವಿ ಅಂತಂದ್ರ ನೋಡ್ತೀವಿ ಸೊ ಇಲ್ಲಿ ಕೊಟ್ಟ ಇದೇನಪ್ಪ ಅಂದ್ರ ಶೂಟಿಂಗ್ ಸರ್ಕಲ್ ಅಂತ ಎಷ್ಟಿರ್ತಪ್ಪ 14.6 ಮೀಟರ್ ಇರ್ತ ಇನ್ನ ಪೆನಾಲ್ಟಿ ಸ್ಪಾಟ್ 6.4 ಏನಪ್ಪಾ ಅಂತಂದ್ರ ಸೊ ಅದೇನದು ಪೆನಾಲ್ಟಿ ಸ್ಪಾಟ್ ಅಂತೇಳಿ ನಾವು ಏನ್ ಮಾಡ್ತೀವಿ ಅಂತಂದ್ರ ನೋಡ್ಕೊಂಡ್ ಬರ್ತೀವಿ ಇಲೇಕ್ಯೂರ್ ಪೆನಾಲ್ಟಿ ಸ್ಪಾಟ್ ಅಂತ ಗೊತ್ತಿರ್ಬೇಕು ಇನ್ನ ಮೋಸ್ಟ್ ಇಂಪಾರ್ಟೆಂಟ್ ಇನ್ನ ಹಾಕಿ ವರ್ಲ್ಡ್ ಕಪ್ ಅಂತೇಳಿ ಕಂಡು ಬರ್ತದ ಹಾಕಿ ವರ್ಲ್ಡ್ ಕಪ್ ಆಯೋಜನೆ ಮಾಡೋದು ಸಂಸ್ಥೆ ಏನಪ್ಪ ಅಂದ್ರ FIH ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಹಾಕಿ ಅಂತ ಓಕೆ ಇದ್ರ ಬಗ್ಗೆ ಕ್ವಶನ್ ಕೇಳ್ತಾನ ಗೊತ್ತಿರಬೇಕು ಇದು ಹಾಕಿ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಹಾಕಿ ಅಂತ ಕರಿತೀವಿ ಇದು ಸ್ಥಾಪನೆ ಯಾವಾಗಿತ್ತಪ್ಪ ಅಂದ್ರ 1924ರಾಗ ಇದರ ಕೇಂದ್ರ ಕಚೇರಿ ಏನ್ ಕಂಡು ಬರ್ತಪ್ಪ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ವಿಟ್ಜರ್ಲೆಂಡ್ ದೇಶದ ಲಾಸನದಲ್ಲಿ ಏನಪ್ಪಾ ಅಂದ್ರೆ ಇದರ ಕೇಂದ್ರ ಕಚೇರಿ ಐತಿ ಅಂತೇಳಿ ಗೊತ್ತಿರಬೇಕು ಸರ್ ಹಾಕಿಯನ್ನ ಯಾವಾಗ ನಾವು ಒಲಿಂಪಿಕ್ ಸೇರಿಸಿದಪ್ಪ ಅಂದ್ರ 1908ರಲ್ಲಿ ಏನಪ್ಪಾ ಅಂದ್ರ ಪ್ರಥಮ ಬಾರಿಗೆ ಹಾಕಿ ವರ್ಲ್ಡ್ ಕಪ್ ಅನ್ನ ಹಾಕಿದಲ್ಲಿ ಏನಪ್ಪಾ ಅಂತಂದ್ರ ಒಲಿಂಪಿಕ್ ಅಲ್ಲಿ ಸೇರಿಸ್ತೀವಿ ಅರ್ಥ ಆಯ್ತಾ ಸೊ ಇಲ್ಲಿ ಈ ಭಾರತ ಏನಾಗೈತಪ್ಪ ಅಂದ್ರ ಈ ಒಲಿಂಪಿಕ್ ಅಲ್ಲಿ ಈವರೆಗೂ 13 ಮೆಡಲ್ ಈ ಪಡೆದಿದ್ದೇವೆ ಈ 13 ಈ ಮೆಡಲ್ದಲ್ಲಿ ಏನಪ್ಪಾ ಅಂತಂದ್ರ ಸೊ 13 ಮೆಡಲ್ದಲ್ಲಿ 8 ಬಂಗಾರ ಪಡೆದಿವಿ 1 ಬೆಳ್ಳಿ ಪಡೆದ್ವಿ 4 ಕಂಚು ಪಡೆದಿವಿ ಮೇಜರ್ ಧ್ಯಾನ್ ಚಂದ್ ಅವರು ಕ್ಯಾಪ್ಟನ್ ಆಗಿದ್ದು 1928ರಲ್ಲಿ 1936 ಜರ್ಮನಿದಾಗ ನಡೀತದ ಅಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿ ಕೂಡ ಭಾರತ ಗೋಲ್ಡ್ ಗೆದ್ದಿದೆ ಇದು ಕೂಡ ಕ್ವಶನ್ ಆಗಿದೆ 1928 ಮೊದಲ ಬಾರಿ ಗೋಲ್ಡ್ ಗೆದ್ದಿವೆ ಅದು ಎಲ್ಲಿ ನಡೆದಪ್ಪ ಅಂದ್ರೆ ನೆದರ್ಲ್ಯಾಂಡ್ ದೇಶದಲ್ಲಿ ನಡೆದೈತಿ ಅಂತ ಗೊತ್ತಿರಬೇಕು ಅರ್ಥ ಆಯ್ತಾ ಎಸ್ ಹಾಗಾದ್ರೆ ಮುಂದೆ ಹೋಗೋಣ ಸ್ನೇಹಿತರೆ ಇನ್ನ ಮೋಸ್ಟ್ ಇಂಪಾರ್ಟೆಂಟ್ ಈ ಫುಟ್ಬಾಲ್ ಅಂತ ಜಗತ್ತಲ್ಲಿ ಅತಿ ಹೆಚ್ಚು ಜನಪ್ರಿಯವಾದ ಕ್ರೀಡೆ ಜಗತ್ತಿನಲ್ಲಿ ಅತಿ ಹೆಚ್ಚು ಸೊ ಜನಪ್ರಿಯವಾದ ಕ್ರೀಡೆ ಯಾವ್ದಪ್ಪ ಅಂತಂದ್ರೆ ಅದು ಫುಟ್ಬಾಲ್ ಅಂತ ನಮ್ಗೆ ಗೊತ್ತಿರ್ಬೇಕು ಎಸ್ ನೋಡಿ ಈ ಮೂಲತವಾಗಿ ಏನಪ್ಪಾ ಅಂತಂದ್ರ ಈ ಫುಟ್ಬಾಲ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಇದು ಚೀನಾ ನಾಗರಿಕತೆಯೊಳಗ ಗೊತ್ತಿತ್ತು ಗ್ರೀಕ್ ನಾಗರಿಕತೆ ಜನರಿಗೆ ಗೊತ್ತಿತ್ತು ರೋಮ್ ನಾಗರಿಕತೆ ಜನರಿಗೆ ಗೊತ್ತಿತ್ತು ಓಕೆ ಚೀನಾ ನಾಗರಿಕತೆ ಗ್ರೀಕ್ ನಾಗರಿಕತೆ ರೋಮ್ ನಾಗರಿಕತೆ ಜನರಿಗೆ ಗೊತ್ತಿತ್ತು ಅದು ಫುಟ್ಬಾಲ್ ಆದರೆ ಜಗತ್ತಿನ ಹೆಚ್ಚು ಬಾರಿ ಪ್ರಚುರಪಡಿಸಿದವರು ಜಗತ್ತು ಪರಿಚಯಗೊಳಿಸಿದ ಇಂಗ್ಲೆಂಡ್ ದೇಶ ಹಾಗಾಗಿ ಫುಟ್ಬಾಲ್ ಬಿಲಾಂಗ್ಸ್ ಟು ಇಂಗ್ಲೆಂಡ್ ಅಂತೇಳಿ ನಾವು ನೋಡ್ತೇವೆ ಈಗ ಹಾಕಿ ಬಂದಾಗ ಹಾಕಿ ಫೆಡರೇಷನ್ ನೋಡಿದ್ವಿ ಟೆನ್ನಿಸ್ ಬಂದಾಗ ಟೆನ್ನಿಸ್ ಫೆಡರೇಷನ್ ನೋಡಿದ್ವಿ ಅದೇ ತರನಾಗಿ ಈ ಫುಟ್ಬಾಲ್ ಅಸೋಸಿಯೇಷನ್ ಯಾವಾಗ ಸ್ಥಾಪನೆ ಅಂತ ಕ್ವಶನ್ 1863 ದಿ ಮೋಸ್ಟ್ ಇಂಪಾರ್ಟೆಂಟ್ ಇದು ಕ್ವಶನ್ ಆಗಿತ್ತು ಫುಟ್ಬಾಲ್ ಆಟದಲ್ಲಿ ಸರ್ ಎಷ್ಟು ಸಮಯ ಬೇಕು 90 ನಿಮಿಷ ಈಚ್ ಟೈಮ್ ಅವರಿಂದ 45 ನಿಮಿಷ ಇವರಿಂದ 40 ನಿಮಿಷ 90 ನಿಮಿಷ ಒಟ್ಟು ಸಮಯ 45 ನಿಮಿಷ ಒಂದು ವೇಳೆ ಏನಾದ್ರು ಈಗ 2 ಟೀಮ್ ಇಬ್ಬರು ಆಡಕತ್ತಾರ ಅವರಿಂದ 45 ನಿಮಿಷ ಇವರಿಂದ 45 ನಿಮಿಷ ಸರ್ ಮಧ್ಯದಲ್ಲಿ ವಿರಾಮ 15 ನಿಮಿಷ ಓಕೆ ಈಗ ನಾವು ಆಡಿದ ತಕ್ಷಣ 15 ನಿಮಿಷ ವಿರಾಮ ಕೊಡ್ತಾರ ಇದನ್ನ 40 ನಿಮಿಷ ಇನ್ನೊಬ್ಬರಿಗೆ ಕೊಡ್ತಾರೆ ಒಟ್ಟು ಸಮಯ 45 ಒಬ್ಬರಿಗೆ ಅಂತಂದ್ರ ಒಟ್ಟು ಸಮಯ 90 ಒಬ್ಬರಿಗೆ ಅಂದ್ರ 45 ಒಂದು 45 ಮಧ್ಯೆ ರೆಸ್ಟಿಂಗ್ ಟೈಮ್ ಎಷ್ಟಪ್ಪ ಅಂದ್ರೆ 15 ನಿಮಿಷ ಓಕೆ ಇಲ್ಲಿ ಬನ್ನಿ ಸೊ ಇಲ್ಲಿ ಲೆಂತ್ ಎಷ್ಟಿದೆ ಸರ್ ಇದರ ಉದ್ದ ದಿ ಮೋಸ್ಟ್ ಇಂಪಾರ್ಟೆಂಟ್ ಇದರ ಉದ್ದ ಏನಪ್ಪ ಅಂದ್ರ 100ರಿಂದ 132 ಇರ್ತದ ಇದು ಕ್ವಶನ್ ಆಗಿತ್ತು ನೋಡಿ ಇದು ಜಿಡಿ ಕ್ವಶನ್ ಆಗಿದೆ ಓಕೆ 100ರಿಂದ 130 ಸರ್ ಮೀಟರ್ ಬಂದಾಗ 90ರಿಂದ 120 ಇದು ಉದ್ದ ಸರ್ ಅಗಲ ಬಂದಾಗ 50ರಿಂದ 102 ಮೀಟರ್ ಬಂದಾಗ 40ರಿಂದ 90 ಮೀಟರ್ ಎರಡರಲ್ಲಿ ಯಾವ್ದಾದ್ರು ಒಂದು ಮೆಜರ್ಮೆಂಟ್ ಕ್ವಶನ್ ಕೇಳ್ತಾನೆ ಸರ್ ಸೆಂಟರ್ ರೇಡಿಯಸ್ ಅಂತ ಕೇಳ್ತಾನೆ 10 ಅಥವಾ 9ರಿಂದ 15 ಮೀಟರ್ ಅಂತ 9ರಿಂದ 15 ಮೀಟರ್ ಅಂದ್ರೆ ಸೆಂಟರ್ ಸರ್ಕಲ್ ಅಂತ ಯಾವ ಸರ್ಕಲ್ ಸೆಂಟರ್ ಸರ್ಕಲ್ ಐತಲ್ಲ ಇದ್ರದ್ದು ದಿ ಮೋಸ್ಟ್ ಇಂಪಾರ್ಟೆಂಟ್ ಇದೇನಪ್ಪ ಅಂತಂದ್ರ ಸೊ 100 2ರಿಂದ 132 ಉದ್ದ ಇರ್ತದ ಅಗಲ ಏನಪ್ಪಾ ಅಂತಂದ್ರ 50 2ರಿಂದ 100 2 ಏನಪ್ಪಾ ಅಂತಂದ್ರ ಅಗಲ ಇರ್ತದ ಈ ಸೆಂಟರ್ ಸ್ಪಾಟ್ ಏನಪ್ಪಾ ಅಂತಂದ್ರ ಇಲ್ಲಿ ಕೊಟ್ಟಂದ್ರ 10 2 ಇರ್ತದ 2 ಬಂದಾಗ 10 2 ಮೀಟರ್ ಬಂದಾಗ 40ರಿಂದ 90 ಮೀಟರ್ ಇರ್ತದ ಓಕೆ ಇನ್ನ ಸಾರಿ ಇದು 10 2 ಅಥವಾ 9ರಿಂದ 15 ಮೀಟರ್ ಏನಪ್ಪಾ ಅಂದ್ರ ಇರ್ತದ ಇನ್ನ ಸರ್ ಗೋಲ್ ಏರಿಯಾ ಮೋಸ್ಟ್ ಇಂಪಾರ್ಟೆಂಟ್ ಈಗ ಗೋಲ್ ಏರಿಯಾ ಅಂತ ಕೇಳ್ತೀವಿ ಯಾವ ಏರಿಯಾ ಗೋಲ್ ಏರಿಯಾ ಅಂತ ಕೇಳ್ತೀವಿ ಯಾವ್ದಪ್ಪ ಐತೆ ಇದೆಲ್ಲ ಗೋಲ್ ಏರಿಯಾ ಇದಿಲ್ಲ ಇದ ರೌಂಡ್ ಅಷ್ಟು ಎಸ್ ನೋಡ್ರಿಪ್ಪ ಈ ಗೋಲ್ ಏರಿಯಾ ಇದೇನಪ್ಪ ಅಂತಂದ್ರ ಎಷ್ಟಿರ್ತದೆ 6 2 ಇರ್ತದ ಆ ಬಾಕ್ಸ್ ಇನ್ನ ಪೆನಾಲ್ಟಿ ಏರಿಯಾ ಅಂತ 15ಗೆ 2 ಇರ್ತದ ಬಾಕ್ಸ್ ಪೆನಾಲ್ಟಿ ಏರಿಯಾ ಯಾವ ಏರಿಯಾ ಪೆನಾಲ್ಟಿ ಏರಿಯಾ ಯಾವ್ದಪ್ಪ ಪೆನಾಲ್ಟಿ ಏರಿಯಾ
ಸರ್ಕಲ್ ಬೌದ್ಧಿಕ ಗೋಲ್ ಇದೆ. ಇದೇನಾ ಗೋಲ್ ಇದೆ. ಗೋಲ್ ಪೋಸ್ಟ್ ಇದೇನಾ ಏ ಕೊಡೆ ಏ ಐತ್ಲ ಇದೆ ಪೆನಾಲ್ಟಿ ಸ್ಪಾಟ್ ಸ್ಪಾಟ್ ಅನ್ಕೋ 18 ಯಾರ್ಡ್ ಇರ್ತದೆ. ಯಾಕಂದ್ರೆ ಇದು ಎಲ್ರಿಗೂ ಗೊತ್ತಾಗಲ್ಲ ತಮ್ಮ ಆಟ ಆಡಿದ ನಾವು ಯಾವ ಆಟ ಆಡಿಯಲ್ಲ ನಾವು ಗೊತ್ತಿದ್ದು ಒಂದು ಕಬಡ್ಡಿ ಒಂದು ಬರ್ತೀವಿ. ಹಾ ಯಾಕೆ ಕಬಡ್ಡಿ ಬಿಟ್ಟು ನಾನು ಏನು ಬರಂಗಿಲ್ಲ. ನೆಕ್ಸ್ಟ್ ಬಂದ್ರೆ ಗೋಲ್ ಪೋಸ್ಟ್ ಹೈಟ್ ಎಷ್ಟು ಇರ್ತದೆ ಅಂದ್ರೆ ಈ ಗೋಲ್ ಪೋಸ್ಟ್ ಇಟ್ಟು 20 ಫೀಟ್ ಅಲ್ವಾ ಅದರ ಅಗಲ 8 ಉದ್ದ ಅಂತ ಬಂದಾಗ ಏನಪ್ಪ ಅಂತಂದ್ರ ಇದು 20 ಫೀಟ್ ಏನಪ್ಪಾ ಅಂತಂದ್ರ ಸೊ ಇದಿರ್ತದ ಗೋಲ್ ಹೈಟ್. ಇನ್ನ ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದು ಎಷ್ಟಪ್ಪ ಅಂದ್ರೆ 8 ಯಾರ್ಡ್ ಅಥವಾ 24 ಫೀಟ್ ಏನಪ್ಪ ಅಂತಂದ್ರ ಇರ್ತದ. ಸೊ ಏನಿರ್ಬೇಕು ಗೊತ್ತಿರಬೇಕು. ಇಲ್ಲಿ ಇನ್ನೊಂದು ಪಾಯಿಂಟ್ ಐತಿ ನೋಡ್ರಿಪ್ಪ ಸರ್ ಬಾಲ್ ಏನಪ್ಪ ಸರ್ ಇಲ್ಲಿ ಫುಟ್ಬಾಲ್ ಬಾಲ್ ಏನಪ್ಪಾ ಅಂದ್ರ 27 28 ಇಂಚ್ ಇರಬೇಕು. ಓಕೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಸೆಂಟಿಮೀಟರ್ ಅಂತ ಬಂದಾಗ ಏನಪ್ಪಾ ಅಂದ್ರ 68ರಿಂದ ಸೊ ಓಕೆ ಸೆಂಟಿಮೀಟರ್ ಅಂತ ಬಂದಾಗ 68ರಿಂದ 70 ಸೆಂಟಿಮೀಟರ್ ಏನಿರ್ಬೇಕು ಅಂದ್ರ ಬಾಲಿನ ಸುತ್ತಳತೆ ಇರಬೇಕು. ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಭಾರತೀಯ ಆಟ ಚೆಸ್ ಅಂತ ನಾವು ನೋಡ್ತೀವಿ. ಸೊ ಈಗ ನಮ್ಮ ಭಾರತೀಯ ಆಟ ಯಾವ್ದ್ರಿ ಸೊ ಈಗ ಚೆಸ್ ಅಂತ ನಾವು ನೋಡ್ತೀವಿ. ಇದರ ಮೂಲ ಏನಪ್ಪಾ ಅಂದ್ರೆ ಇಂಡಿಯಾ. ಓಕೆ ಸರ್ ಚೆಸ್ ಎಲ್ಲಿ ಆಡ್ತೀವಿ ಅಂದ್ರ ಚೆಸ್ ಬೋರ್ಡ್ ಅಲ್ಲಿ ಆಡ್ತೀವಿ ಅಂತೇಳಿ ಸೊ ಹೇಳ್ಬೇಕಾಗತ್ತಿ. ಚೆಸ್ ಎಲ್ಲಿ ಆಡ್ತೀವಿ ಚೆಸ್ ಬೋರ್ಡ್ ಅಲ್ಲಿ ಆಡ್ತೀವಿ ಸರ್. 8 x 8 ಏನಪ್ಪಾ 8 ಮನೆಗಳು ಹಿಂಗ 8 ಇರ್ತವ ಹಿಂಗ 8 ಇರ್ತವ ಒಟ್ಟು 64 ಮನೆಗಳು ಏನಪ್ಪಾ ಅಂದ್ರೆ 64 ಸ್ಕ್ವೇರ್ ಬಾಕ್ಸ್ ಗಳು ಕಂಡು ಬರ್ತವೆ. 64 ಸ್ಕ್ವೇರ್ಸ್ 64 ಮನೆಗಳಿವೆ. ಆ ಮನೆಗಳು ಏನಪ್ಪಾ ಅಂದ್ರ ಎರಡು ಬಣ್ಣ ಕರಿ ಮತ್ತು ಬಿಳಿದಿಂದ ಇರ್ತಾವ ಬ್ಲಾಕ್ ಅಂಡ್ ವೈಟ್ ಅಂತ ಇರ್ತವೆ. ಮೋಸ್ಟ್ ಇಂಪಾರ್ಟೆಂಟ್ ಈಚ್ ಪ್ಲೇಯರ್ 16 ಓಕೆ ಒಟ್ಟು ಕಾಯಿಗಳಲ್ಲಿ ಕಟ್ತೀವಿ 16 ಇರ್ತವ ಅಂದ್ರ 16 ಬ್ಲಾಕ್ ಇರ್ತವ 16 ಬಿಳಿ ಇರ್ತವ ಹೌದಿಲ್ರಿ. ಎಸ್ ಯಾಕಂದ್ರ ನಮ್ಗೆ ಚೆಸ್ ಆಡ ಕೂಡ ಬರಂಗಿಲ್ಲ. ಇದರ ಬರ್ರಿ ಸೊ ಯಾವಪ್ಪ ಅಂತಂದ್ರ ಒಂದು ಒಬ್ಬ ರಾಜ ಇರ್ತಾನ. ಇಲ್ಲಿ ರಾಣಿ ಇರಂಗಿಲ್ಲ ರಾಣಿ ಅಂತೀವಿ ರಾಣಿ ಇರಂಗಿಲ್ಲ ಸುಮ್ಮನೆ ಅದ ರಾಜ ಬಂದಿಲ್ಲ ರಾಣಿ ಬರ್ತಾನ ಅಷ್ಟ. ಓಕೆ ಒಂದ್ ರಾಜ ಒಬ್ಬ ಮಂತ್ರಿ ಇರ್ತಾನ 2 ಆನೆ ಇರ್ತಾನ 12 ಕುದುರೆ ಇರ್ತವ 12 ಈ ಬಂಟಿ ಇರ್ತವ 8 ಜನ ಸೈನಿಕರು ಇರ್ತಾರೆ. ಅರ್ಥತಾ ಪೌನ್ ಅಂದ್ರ ಸೈನಿಕರು ಬಿಷಪ್ ಅಂದ್ರೆ ಒಂಟಿ. ಓಕೆ ಸೊ ನೈಟ್ಸ್ ಅಂದ್ರೇನು ಸರ್ ನೈಟ್ಸ್ ಅಂದ್ರೆ ಒಂಟಿ ಓಕೆ ಎಸ್ ಈಗ ನೈಟ್ಸ್ ಅಂತಂದ್ರೆ ಕುದುರೆಗಳು ಬಿಷಪ್ ಅಂತಂದ್ರ ಒಂಟಿ. ಇನ್ನ ಏನಪ್ಪಾ ಅಂದ್ರ 2 ಆನೆ ಒಬ್ಬ ಮಂತ್ರಿ ಒಬ್ಬ ರಾಜ. ಎಲ್ಲಿ ರಾಣಿ ಅಲ್ಲೇ ಮನೆ ರಾಣಿ. ಅರ್ಥತಾ ಎಸ್ ಇದರ ಮೂಲ ಏನಪ್ಪಾ ಅಂದ್ರ ನಮ್ಮ ಇಂಡಿಯಾ. ಅರ್ಥಾಯ್ತಾ ದಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಚೆಸ್ ಅಂತ ನಾವು ಓದ್ತೇವೆ. ಎಸ್ ಹಾಗಾದ್ರೆ ಇನ್ನ ಬನ್ನಿ ಸರ ಕಬಡ್ಡಿ ಅಂತ ಯಾರಿಗಾನೆ ಗೊತ್ತಿಲ್ಲರಿ ನಮ್ಮ ಭಾರತೀಯ ಇದರ ಮೂಲ ಯಾವ್ದಪ್ಪ ಅಂದ್ರ ನಮ್ಮ ಭಾರತ ಅಂತ ಇಟ್ಟಿರ್ತೀವಿ. ಓಕೆ ಚೆಸ್ ಅನ್ನ ಚೆಸ್ ಬೋರ್ಡ್ ಅಲ್ಲಿ ಆಡ್ತೀವಿ ಸರ್. ಕಬಡ್ಡಿ ಎಲ್ಲಿ ಆಡ್ತೀವಿ ಕಬಡ್ಡಿಯನ್ನ ಎಲ್ಲಿ ಆಡ್ತೀವಿ ಅಂತಂದ್ರ ಸೊ ಕಬಡ್ಡಿಯನ್ನ ಕೋರ್ಟ್ ಅಲ್ಲಿ ಆಡ್ತೀವಿ. ಓಕೆ ಎಸ್ ಇನ್ನ ಬನ್ನಿ ಅಂದ್ರೆ ಸರ್ 8 ಜನ ಬೇಕ್ರಿ ಕಬಡ್ಡಿ ಆಡಕ 7 ಜನ ಬೇಕಪ್ಪ. ಆದ್ರೂ ಮತ್ತೆ ಒಂದ್ ಸರಿ ಕ್ವಶನ್ ಕೇಳ ಒಟ್ಟು ಆಟಗಾರ 12 ಜನ ಆಪ್ಷನ್ಸ್ 7 ಇದ್ರೆ 7 ಹಾಕ್ಬೇಕು 7 ಇಲ್ಲ ಅಂತ 12 ಹಾಕ್ಬೇಕು. ಯಾಕೆ ಸರ 5 ಜನ ಎಕ್ಸ್ಟ್ರಾ ಪ್ಲೇಯರ್ ಸರ ಸಮಯ ಎಷ್ಟು ಬೇಕ್ರಿ ಸರ್ ಹಂಗ ಕಬಡ್ಡಿ ಅಂತ ಹಂಗ ಹೋಗಿ ಬಿಡೋದಲ್ಲ ತಮ್ಮ. ಹುಡುಗಿಯರಿಗೆ ಬೇರೆ ಸಮಿತಿ ಹುಡುಗರಿಗೆ ಬೇರೆ ಸಮಿತಿ. ಹುಡುಗರಿಗೆ 40 ನಿಮಿಷ ಹುಡುಗಿಯರಿಗೆ 30 ನಿಮಿಷ. ಓಕೆ 40 ನಿಮಿಷ ಹುಡುಗರಿಗೆ 30 ನಿಮಿಷ ಹುಡುಗಿಯರಿಗೆ. ಹಾಗಾದ್ರವಾ ಇಲ್ಲೇ ಒಂದೇ ಬೋರ್ಡ್ ಒಳಗ ಸ್ವಚ್ಛ ಪಚ್ಚ ಗಿಚ್ಚ ಏನಪ್ಪಾ ಅಂದ್ರ ತಂದ್ಬಿಟ್ಟಿ ನೋಡು ಏನಪ್ಪಾ ಸರ್ ಉದ್ದೇಶ ಇರ್ಬೇಕು. ಇದು ಮಹಿಳೆಗೆ ಇದು ಪುರುಷರಿಗೆ ಇದು ಮಹಿಳೆ ಅಥವಾ ಇದು ಜೂನಿಯರ್ಸ್ ನೋಡ್ತೀವಿ ಸರ್. ಪುರುಷರಿಗೆ ಎಷ್ಟು ಬೇಕಪ್ಪ 13 ಉದ್ದ 10 ಅಗಲ. ಕ್ವಶನ್ ಕೇಳ 13 × 10 ಉದ್ದ 8 ಅಗಲ. ಅರ್ಧತಾ ಎಸ್ ಈಗ ಸರ್ ಮಿಡ್ ಲೈನ್ ಮಧ್ಯದ ಲೈನ್ ಇರ್ತದಲ್ಲ ಅದಕ್ಕ ಸೆಂಟರ್ ಆಫ್ ಕೋರ್ಟ್ ಅಂತ ಸರ್. ಕೋರ್ಟ್ ಅಂದ್ರೆ ಕಬಡ್ಡಿ ಆಡುವಂತ ಮೈದಾನ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ ಕಬಡ್ಡಿ ಯಾವ್ದಪ್ಪ ಅಂತಂದ್ರ ಕೋರ್ಟ್ ಅಂತ ನೋಡ್ತಾರೆ. ನೆಕ್ಸ್ಟ್ ಬಂದಿಷ್ಟ ಅಂದ್ರೆ ಇನ್ನ ಸರ ಬಾಲ್ ಕ್ಲೈಮ್ ಡಿಸ್ಟೆನ್ಸ್ ಎಷ್ಟಿರಬೇಕು ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟಿರ್ಬೇಕಪ್ಪ ಅಂದ್ರ 3.75 ಮೀಟರ್ ಮಿಡ್ ಲೈನ್. ಏನು ಸರ್ ಬ್ಲಾಕ್ ಲೈನ್ ಅಂದ್ರ ಏನಪ್ಪಾ ಇಲ್ಲಿ. ಓಕೆ ಇದನ್ನ ಕ್ವಶನ್ ಕೇಳ್ತಾರ ಇದಕ್ಕೆ ನಾವ್ ಏನಂತ ಕೇಳ್ತೀವಿ ಬಾಲ್ ಲೈನ್ ಅಂತ ಕೇಳ್ತೀವಿ ಸರ್. ಇದು ಎಷ್ಟು ಅಂತರ ಅಂತ ಕ್ವಶನ್ ಕೇಳ್ತಾರ 3.75 ಎಲ್ಲಿಂದ ಇಲ್ಲಿಂದ ಮಿಡ್ ಲೈನ್ ಇಂದ ಅಂತರ ಎಷ್ಟಪ್ಪ ಅಂತಂದ್ರೆ 3.75 ಅಂತ ಗೊತ್ತಿರಬೇಕು. ಓಕೆ ಎಸ್ ಹಾಗಾದ್ರೆ ಬನ್ನಿ ಇನ್ನ ಮೋಸ್ಟ್ ಇಂಪಾರ್ಟೆಂಟ್. ಓಕೆ ಇದೇನಪ್ಪ ಅಂದ್ರ ಮಿಡ್ ಈ ಲೈನ್ ಅಂತ ಎಸ್ ಹಾಗಾದ್ರೆ ಇಲ್ಲಿ ನೋಡ್ರೆ ಇನ್ನೊಂದು ಕೊಟ್ಟನ ಬೋನಸ್ ಲೈನ್ ಅಂತ ಎಷ್ಟು ಇರಬೇಕು
4.75 ಫ್ರಮ್ ಮಿಡ್ ಲೈನ್. ಓಕೆ, ಮಧ್ಯದಿಂದ ಓಕೆ ಬೋನಸ್ ಲೈನ್ ಅಂತ. ಓಕೆ, ಇದು ಎಷ್ಟು ಬೇಕಪ್ಪ? ಸೊ ಮಿಡ್ ಲೈನ್ ಇಂದ ಎಷ್ಟು ಬೇಕಪ್ಪ ಅಂತಂದ್ರೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಎಷ್ಟು ಅಂದ್ರೆ 4.75 ಅಂತ. 4.75 ಏನಪ್ಪಾ ಅಂದ್ರೆ ಮೀಟರ್ ಬೇಕು ಇಂದ ಫ್ರಮ್ ಮಿಡ್ ಲೈನ್. ಹಾಗಾದ್ರೆ ಇಲ್ಲಿ ಬನ್ನಿ, ಇದು ಪುರುಷರಿಗೆ ಅಂದ್ರೆ ಮಹಿಳೆಯರಿಗೆ 12 ಮೀಟರ್, ಇದು 8 ಮೀಟರ್, ಇದು 3 ಮೀಟರ್, ಇದು 4 ಮೀಟರ್. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಲಾಬಿ ಬಿಡುತ್ತೆ. ಸರ್ ಇದು ಲಾಬಿ ಬಿಡುತ್ತೆ ಇಲ್ಲ ಐತ್ಲ ಏನಪ್ಪಾ ಅಂತಂದ್ರ ಇದು ಬೋನಸ್ ಲೈನ್, ಇದು ಬೋನಸ್ ಲೈನ್, ಇದ್ರ ಮಧ್ಯೆ ಇರ್ತಲ್ಲ ಅದಕ್ಕೆ ಲಾಬಿ ಲೈನ್ ಅಂತ ಹೇಳ್ತೇವೆ. ಎಷ್ಟು ಇರ್ತದೆ? 1 ಮೀಟರ್ ಲಾಬಿ. ಓಕೆ, ಅರ್ಥ. ಈಗ ಲಾಬಿ ಲೈನ್ ಅಂತ ಎಷ್ಟು ಇರ್ತದಪ್ಪ ಅಂತಂದ್ರ ಸೊ 1 ಮೀಟರ್ ಇರ್ತದೆ ಅಂತೇಳಿ ಗೊತ್ತಿರ್ಬೇಕು. ಅರ್ಥ. ಲಾಬಿ ಅಂದ್ರೆ ಹೇಳ್ತಿದ ಓಕೆ, ಎಲ್ರಿಗೂ ಗೊತ್ತಲ್ಲ ಕ್ರಿಕೆಟ್ ಇದೇನು, ಕಬಡ್ಡಿ ಆಡೋದು ಎಷ್ಟು ಗೊತ್ತಿರ್ತದೆ. ಕ್ರಿಕೆಟ್ ಐತಿಲ್ರಿ, ಕಬಡ್ಡಿ ಪ್ಲೇಯರಾ ಮೇಡಮ್? ಯಾವ ಪ್ಲೇಯರ್ ಬಂದ್ರೆ ಆಯ್ತು. ಓಕೆ, ಎಸ್, ಅರ್ಥ ಆಯ್ತಪ್ಪ? ಎಸ್, ಓಕೆ ಹೇಳಿ. ಇಷ್ಟಂತ ಏನಿರ್ಬೇಕು? ಸೊ ನಮಗ ಗೊತ್ತಿರ್ಬೇಕು. ಓಕೆ, ಎಸ್. ಇದಾದ್ಮೇಲೆ ಏನಪ್ಪಾ ಅಂದ್ರ ಲಾಬಿ ಲೈನ್ ಲಾಬಿ ಆಗ್ಲಿ ಅಂತಂದ್ರ 1 ಮೀಟರ್ ಬೇಕು. ಓ, ಲಾಬಿ ಬಿಡ್ತು, ಈಗ ಅರ್ಥ ಆಯ್ತು ಮರ ನನಗ. ಇಲ್ಲಿ ಅಪ್ಪೋ ಇದಕ್ಕೆ ಏನಂತೀವಿ? ಅಗಲ ಇಲ್ಲೇ ಐತಿದ, ಇದು ದೊಡ್ಡ ವಿಷಯ. ಅರ್ಥ? ಎಷ್ಟಿರ್ಬೇಕು? 1 ಮೀಟರ್. ಈಗ ಅರ್ಥ. ಯಾವಾಗೋ ಸಣ್ಣದಾಗ ಆಡ್ತೀನಿ ಕಬಡ್ಡಿ ಅದೇನಂತಾರಲ್ಲ ಹಂಗಾತ ಹಂಗೆ ಇವನಿಗೆ ಕನ್ನಡಿ ಬೇಕೆ ಕರೀಲಿ ಬೇಕಾಯ್ತು. ಓಕೆ ಹೇಳಿ. ಎಸ್, ಇನ್ನ ಮುಂದೆ ಬನ್ನಿ ಸ್ನೇಹಿತರೆ. ಎಸ್, ಟೇಬಲ್ ಟೆನ್ನಿಸ್ ಇದನ್ನ ಒಂದ್ಸಲ ಆಡಿದ್ದೀನಿ. ಇನ್ನ ಬೆಳಗಾವಿ ಮಾಂತೇಶ್ ನಗರದಲ್ಲಿ ನಮ್ಮ ಬಸವರಾಜ್ ಸುಂದೋಳ್ ಅಂತ ಸ್ಪೋರ್ಟ್ಸ್ ಮೀನ್ ಇದಾನೆ. ಓಕೆ, ಅಲ್ಲಿ ಒಂದು ಈ ಫೆಡರೇಷನ್ ಐತಿ, ಟಕ್ 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 ಆಗಾಗ ಹಾಟ್ ಬಾ ಟೇಬಲ್ ಮ್ಯಾನ್ ಆಗಬೇಕು, ಅದೇ ಟೇಬಲ್ ಟೆನ್ನಿಸ್. ಇದು ಮನಿ ಮೋಸ್ಟ್ ಇಂಪಾರ್ಟೆಂಟ್ ಟೇಬಲ್ ಟೆನ್ನಿಸ್. ಜಿಡಿ ಕ್ವಶನ್ ಇದೆ, ಪಿಂಗ್ ಪಾಂಗ್ ಅಂತ ಕ್ವಶನ್ ಆಗಿದೆ. ಪಿಂಗ್ ಪಾಂಗ್ ಅಂತ ಯಾವ ಆಟವನ್ನು ಕೇಳ್ತೀವಿ? ಟೇಬಲ್ ಟೆನ್ನಿಸ್, ಪಿಂಗ್ ಪಾಂಗ್, ಪಿಂಗ್ ಪಾಂಗ್. ಅರ್ಥ ಆಯ್ತಾ? ಬಾ ಸರ, ಇದೇನ್ರಿ ಸರ್? ಈ ಟೇಬಲ್ ಟೆನ್ನಿಸ್ ಅನ್ನ ಮೋಸ್ಟ್ ಇಂಪಾರ್ಟೆಂಟ್ 1922 ಏನಪ್ಪಾ ಅಂತಂದ್ರ ಇಂಟರ್ನ್ಯಾಷನಲ್ ಟೇಬಲ್ ಟೆನ್ನಿಸ್ ಫೆಡರೇಷನ್ ಸ್ಟಾರ್ಟ್ ಆಯ್ತು. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, 1922 ಇಂಟರ್ನ್ಯಾಷನಲ್ ಟೇಬಲ್ ಟೆನ್ನಿಸ್ ಫೆಡರೇಷನ್ ಸ್ಟಾರ್ಟ್ ಆಯ್ತು ಅಂತ ಗೊತ್ತಿರಬೇಕು. ಸರ 1988 ಇದು ಒಲಿಂಪಿಕ್ ಸೇರಿಸ್ತಾರೆ. 1988 ಒಲಿಂಪಿಕ್ ಸೇರಿಸಿದ್ರು. ಎಸ್, ಟೇಬಲ್ ಟೆನ್ನಿಸ್ ಎಷ್ಟು ಪಾಯಿಂಟ್ ಆದ್ರು? 11 ಪಾಯಿಂಟ್ ಕ್ವಶನ್ ಆಗಿದೆ, 11 ಪಾಯಿಂಟ್. ಅರ್ಥ? ಎಸ್. ಈಗ ಬನ್ರಿ, ಡೈಮೆನ್ಷನ್ ಆಫ್ ದಿ ಟೇಬಲ್ ಟೆನ್ನಿಸ್ ಬಾಲ್ ಕಾರ್ಡ್. ಏನ್ ಸರ ಇಲ್ಲಿ ನೋಡ್ರಿ, ಇದು ಟೇಬಲ್ ಟೆನ್ನಿಸ್, ಇದು ಆಟ ಆಡ್ತದ. ಟೇಬಲ್ ಟೆನ್ನಿಸ್ ಅನ್ನು ಎಲ್ಲಿ ಆಡ್ತೀವಪ್ಪ ಅಂತಂದ್ರ ಟೇಬಲ್ ಮೇಲೆ. ಅದು ಟೇಬಲ್ ಅಂತ ಅನ್ಬಾರ್ದಪ್ಪ, ಗ್ರೀನ್ ಅಂತಂದ್ರಿ. ಓಕೆ, ಟೇಬಲ್ ಟೆನ್ನಿಸ್ ಅನ್ನು ಆಟ ಆಡುವಂತ ಮೈದಾನ ಅದಕ್ಕ ನಾವೇನಂತ ಕರಿತೀವಿ ಅಂದ್ರೆ ಗ್ರೀನ್ ಅನ್ಬೇಕು. ಏನ್ಬೇಕು ಲೈಕ್ಲ? ಇದೇನಪ್ಪ ಅಂತಂದ್ರ ಸೊ ಇದು ಗ್ರೀನ್ ಅನ್ಬೇಕು ಟೇಬಲ್. ಹಾಗಾದ್ರೆ ಕ್ವಶನ್ ಕೇಳ ಏನಪ್ಪಾ ಅಂತಂದ್ರ ಜಿಡಿ ಕ್ವಶನ್ ಕೇಳ ಏನ್ರಿ? ಇದರ ನಡಕ ನೆಟ್ ಅಂತ ಇರ್ತದೆ. ನೆಟ್ ಇದರ ಹೈಟ್ ಕೇಳಿ, ಹೈಟ್ ಎಷ್ಟು ಬರೀ ನಮ್ ಸ್ಕೇಲ್ ಕಂಪಾಸ್ ಸ್ಕೇಲ್ ಇರ್ತದ, ಕಂಪಾಸ್ ಅಷ್ಟು ಇರ್ತದ. ಅದೇ 5.25 ಮೀಟರ್. ನಾನು ಹಿಂಗೆ ನೆನ್ಪಿಟ್ಬಿಟ್ಟೆ. ಟೇಬಲ್ ಟೆನ್ನಿಸ್ ಎತ್ತರ ನಮ್ ಸ್ಕೇಲು 15 ಸೆಂಟಿಮೀಟರ್ ಸ್ಕೇಲ್. ಇಲ್ಲಿ ಒಂಚೂರು 15.2 ಪಾಯಿಂಟ್ ಅಂತ ಗೊತ್ತಿರೋ ಕೇಳಿ. ಒಂದೊಂದು ನೋಡ್ಕೊಂಡು ಬರೋಣ. ಇದೇ ಟೇಬಲ್ ಮೇಲೆ ಟೆನ್ನಿಸ್ ಆಡ್ತಾರೆ. ಟೇಬಲ್ ಟೆನ್ನಿಸ್ ಟೇಬಲ್ ಮೇಲೆ ಆಡಿದ್ರೆ ಟೇಬಲ್ ಟೆನ್ನಿಸ್. ಓಕೆ, ಕೋರ್ಟ್ ಅಲ್ಲಿ ಆಡಿದ್ರೆ ಟೆನ್ನಿಸ್, ಅದೇ ಲಾನ್ ಟೆನ್ನಿಸ್. ಬನ್ನಿ, ಲೆಂತ್ ಉದ್ದ ಎಷ್ಟು ಇರಬೇಕು ಮಾಸ್ತರ? ಎಸ್, ನೋಡಿಪ್ಪ, ಉದ್ದ ಎಷ್ಟಿರಬೇಕು ಅಂತ ನಾವು ನೋಡಿದಾಗ ಇದರ ಉದ್ದ ಅಂತ ಬಂದಾಗ ಉದ್ದ ಇಷ್ಟಿರಬೇಕು. ಎಷ್ಟಿರಬೇಕು? 2.74 ಮೀಟರ್. ಈ ಕಡೆ ಫೀಟ್ ಇರಬೇಕು. ಎಷ್ಟು ಮೀಟರ್? 2.74 ಏನಪ್ಪಾ ಅಂತಂದ್ರ ಇದರ ಏನಿರ್ಬೇಕಪ್ಪ ಅಂದ್ರೆ ಉದ್ದ ಇರಬೇಕು. ಓಕೆ, ಉದ್ದ ಇಲ್ಲಿಂದ ಇಲ್ಲಿ ತನಕ. ಓಕೆ, ಉದ್ದ ಎಷ್ಟಿರಬೇಕು? 2.74 ಇರಬೇಕು. ಅದೇ ಸೆಂಟಿಮೀಟರ್ ಅಂದ್ರೆ ಅದು ಪಾಯಿಂಟ್ ತೆಗೆದುಬಿಟ್ರೆ 774 ಮೀಟರ್ ಕರೆಕ್ಟ್ ಆಗಿದೆ. ಓಕೆ, ಸೆಂಟಿಮೀಟರ್ 773 ಸೆಂಟಿಮೀಟರ್. ಸರ್ ಅಗಲ ಎಷ್ಟು ಬೇಕ್ರಿ? ಅಗಲ 1.5 ಮೀಟರ್ ಬೇಕು. ಅಗಲ ಏನಪ್ಪಾ ಅಂತಂದ್ರೆ 1.5 ಮೀಟರ್. ಒಂದು ಅಗಲ 1.5 ಮೀಟರ್ ಬೇಕು. ಅದು ಸೆಂಟಿಮೀಟರ್ ಬಂದಾಗ ಅದನ್ನ ಪಾಯಿಂಟ್ ತೆಗೆದುಬಿಟ್ರೆ 150.5 ಸೆಂಟಿಮೀಟರ್ ಉದ್ದ ಐದು ಅಗಲ ಐದು. ಸರ್ ಹೈಟ್ ರೀ 76. ಇಲ್ಲಿಂದ ಈ ಕಾಲಿನಿಂದ ಇಲ್ಲಿಗೆ ಏನಪ್ಪಾ ಅಂದ್ರೆ ಎತ್ತರ ಎಷ್ಟು ಬೇಕು?
76 ಸೆಂಟಿಮೀಟರ್ ಇರಬೇಕು. ಸರ್ ನೆಟ್ ಹೈಟ್ ಇಲ್ಲಿಲ್ಲ ಮಿಡಲ್ ನೆಟ್ ಹೈಟ್ ಇದ್ರ ಎತ್ತರ ಎಷ್ಟಪ್ಪ ಅಂದ್ರೆ 15.25 ಹೈಟ್ ಇರಬೇಕು. ಇನ್ನು ನೆಟ್ ಓವರ್ ಹ್ಯಾಂಗ್ ಈ ಸೈಡ್ ಅಲ್ಲಿ ಓವರ್ ಓವರಿಂಗ್ ಅಂದ್ರೆ ಅದು 15.25 ಸೆಂಟಿಮೀಟರ್. ಇದು ಡಸಂಟ್ ಮ್ಯಾಟರ್. ಇದರ ಓವರ್ ಹ್ಯಾಂಗ್ ಅದ್ರೆ ಡಸಂಟ್ ಮ್ಯಾಟರ್, ಏನಿಲ್ಲ. ಓಕೆ ಓಕೆ ಎಸ್. ಇನ್ನ ಮುಂದೆ ಹೋಗೋಣ ಸ್ನೇಹಿತರೆ. ಬನ್ನಿ ಟೇಬಲ್ ಟೆನ್ನಿಸ್ ಬ್ಯಾಟ್ ನೋಡಿ. ನಾನು ಸ್ನೇಹಿತಂದು ಕೂಡ ಒಂದು ಬ್ಯಾಟ್ ಇದೆ 23,000. ಟೇಬಲ್ ಟೆನ್ನಿಸ್ ಬ್ಯಾಟ್, ಟೇಬಲ್ ಟೆನ್ನಿಸ್ 23,000 ಬ್ಯಾಟ್. ಓಕೆ ಬನ್ನಿ ಟೇಬಲ್ ಟೆನ್ನಿಸ್ ನ ಆಟ ಆಡುವಂತ ಇದು ಬ್ಯಾಟ್. ಹಾಗಾದ್ರೆ ಸರ್ ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾಟ್ ಅಟ್ ಲೀಸ್ಟ್ 85% ನ್ಯಾಚುರಲ್ ವುಡ್. 85% ಏನಪ್ಪ ಅಂದ್ರೆ ಅದು ಕಟ್ಟಿಗೆ ಮಾಡಿರೋದು. 85% ಆ ಬಾರ್ಸ ಲಿಂಬ ಸೈಪ್ರಸ್ ಅಂತೇಳಿ ಯುನೋಕಿ ಅಂತ ಮುಂತಾದ ಗಿಡದ ಮರಗಳಿಂದ ಟೇಬಲ್ ಟೆನ್ನಿಸ್ ಆಟವನ್ನ ಇದು ಟೇಬಲ್ ಬ್ಯಾಟ್ ಅನ್ನ ಮಾಡ್ತಾರ. ಸರ್ ಹೈಟ್ ಎಷ್ಟು ಬೇಕು ಸರ್? ಓಕೆ ಬ್ಲೇಡ್ ಲೆಂತ್ ಮೋಸ್ಟ್ ಇಂಪಾರ್ಟೆಂಟ್. ಬ್ಲೇಡ್ ಲೆಂತ್ ಉದ್ದ ಎಷ್ಟು ಬೇಕು? ಉದ್ದ ಎಷ್ಟು ಬೇಕಪ್ಪ ಅಂತಂದ್ರ 6.7 ಇಂಚ್. ಓಕೆ 6.7 ಇಂಚು. ಸೊ ಏನಿರ್ಬೇಕು ಇದರ ಉದ್ದ ಅಂತ ನೋಡ್ತೀವಿ 6.7 ಇಂಚು ಉದ್ದ ಇರಬೇಕು. ಸರ್ ಅಗಲ ನೋಡ್ತೀವಿ ಬ್ಲೇಡ್ ಐತ್ಲಾ 5.9. ಓಕೆ 5.9 ಇಂಚ್ ಏನಪ್ಪ ಅಂದ್ರೆ ಅಗಲ ಇರಬೇಕು. ಸರ್ ಓವರ್ ಆಲ್ ಲೆಂತ್ ಏನಪ್ಪಾ ಅಂತಂದ್ರೆ ಎಲ್ಲ ಓವರ್ ಲೆಂತ್ ಎಲ್ಲ ಅಷ್ಟು ಹಿಡ್ಕೊಂಡು ಏನಪ್ಪ ಅಂದ್ರೆ 9.45 10.25 ತನ ಏನಪ್ಪ ಅಂದ್ರೆ ಓವರ್ ಆಲ್ ಲೆಂತ್ ಇರಬೇಕು. ಇನ್ನ ವಿಡ್ತ್ ಎಷ್ಟಪ್ಪ ಅಂತಂದ್ರ ಸೊ 2.4. ಓಕೆ ಇದು ಏನಲ್ಲ ಸರ್ ವೇಟ್ ಏನಪ್ಪ ಅಂತಂದ್ರ ಇದೆಲ್ಲ ಈ ಆ ಮೆಜರ್ಮೆಂಟ್ ಅಲ್ಲಿ ಬೇಡ. ಸದ್ಯ ಈಗ ಏನಪ್ಪ ಅಂದ್ರ ಈಗ ನಮ್ಮದು ಒಂದೇ ಒಂದು ಮೆಜರ್ಮೆಂಟ್. ನಮ್ಮದು ಈಗ ಗ್ರಾಮ್ ಅಲ್ಲಿ ತಗೊಳ್ಳಿ 70 ರಿಂದ 100 ಗ್ರಾಮ್ ಇರಬೇಕು. ಇಷ್ಟೇ, ಅಷ್ಟು ವೇಟ್ಲೆಸ್ ಇರಬೇಕು. ಅರ್ಥ ಆಯ್ತಾ? ಇದು ಬಂದ್ರಿ ಮೋಸ್ಟ್ ಇಂಪಾರ್ಟೆಂಟ್. ಇದಾದ ತಕ್ಷಣ ಇದಾಯ್ತಾ? ಇನ್ನೊಂದು ಏನಪ್ಪಾ ಅಂತಂದ್ರ ಇದ್ರೊಳಗೆ ಟೇಬಲ್ ಟೆನ್ನಿಸ್ ಅಲ್ಲಿ ನೀವು ಇನ್ನೊಂದು ನಾನು ಮಾಡ್ತೀನಿ. ಏನಪ್ಪಾ ಅಂದ್ರ ಬಾಲ್ ವೇಟ್ ಎಷ್ಟಿರ್ಬೇಕು, ಬಾಲಿನ ತೂಕ ಎಷ್ಟಿರ್ಬೇಕು ಅಂತೇಳಿ ಗೂಗಲ್ದಲ್ಲಿ ನೀವು ಸರ್ಚ್ ಮಾಡ್ಕೊಳ್ಳಿ. ಇದೊಂದು ಬರ್ಕೊಳ್ಳಿ. ಅದು ಓನ್ಲಿ ಬೇರೆ ಗ್ರಾಮದಲ್ಲಿ ಇರ್ತದೆ. ಅದೇನಪ್ಪ ಅಂದ್ರ ಗ್ರಾಮದಲ್ಲಿ ಇರ್ತದ. ಓಕೆ ಐ ಥಿಂಕ್ ಇರಲಿ, ಅದು ಬಿಡ್ರಿ. ಓಕೆ ಅದ್ರದ್ದು ಬಾಲ್ ಬಹಳ ಅಂದ್ರೆ ಕಡಿಮೆ ಗ್ರಾಮ್ ಇರ್ತದೆ. ಚೆಕ್ ಮಾಡಪ್ಪ ಎಷ್ಟು ಗ್ರಾಮ್ ಐತಿ ನೋಡೋದು. ಓಕೆ ಒಂದೇ ನಿಮಿಷ ನಾನು ಚೆಕ್ ಮಾಡಿ ಹೇಳ್ಬಿಡ್ತೀನಿ. ಎಷ್ಟು ಗ್ರಾಮ್ ಐತ್ರಿ ಮೇಡಮ್? 2 ಹೇಳಿಲ್ಲ, ಬಹಳ ಕಡಿಮೆ ಇರ್ತದೆ. ಓಕೆ ತಗೋರಿ. ಇದರ ಬಾಲಿನ ಗಾತ್ರ ಅಷ್ಟೇ ಇರ್ತದೆ. ನಿಂಬೆಕಾಯಿ ಇರ್ತದೆ, ನಿಂಬೆಕಾಯಿ 2.7 ಗ್ರಾಮ್ ಇರ್ತದ. ದಿ ಮೋಸ್ಟ್ ಇಂಪಾರ್ಟೆಂಟ್. ಎಸ್ ಇನ್ನ ಮುಂದೆ ಬನ್ನಿ ಸ್ನೇಹಿತರೆ. ಬ್ಯಾಡ್ಮಿಂಟನ್ ನೋಡ್ರಿ, ಇದು ಕೂಡ ನಮ್ಮದೇ ಬ್ಯಾಡ್ಮಿಂಟನ್. ಓಕೆ ನಾ ಬ್ಯಾಡ್ಮಿಂಟನ್ ನಮ್ಗೆ ಅರ್ಥ ಆಗಲ್ಲ. ಶಟಲ್ ಕಾಕ್ ಇರ್ಬೇಕು ನಿಮ್ಗೆ ಅಂದ್ರೆ ಇದಾನೆ ಅಂತೀರಿ. ಬ್ಯಾಡ್ಮಿಂಟನ್ ನಿಮ್ಗೆ ಯಾಕೆ ಅರ್ಥ ಆಗಲ್ಲ ಕೊಡಿ. ಬ್ಯಾಡ್ಮಿಂಟನ್ ಅಂದ್ರ ನಿಮ್ಗೆ ಅರ್ಥ ಆಗಲ್ಲ. ನಿಮ್ಗ ಏನ್ ಅನ್ಬೇಕು? ಶಟಲ್ ಕಾಕ್ ಬೇಕು. ಓಕೆ ಎಸ್ ಬನ್ನಿ ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾಡ್ಮಿಂಟನ್ ಆರ್ ಶಟಲ್ ಕಾಕ್ ಅಂತ. ಸೊ ಇದು ಮೂಲ ಏನಪ್ಪ ಅಂದ್ರೆ ನಮ್ಮಲ್ಲಿ ಬಿಟ್ಟಿದ್ದು ಇದು ಪುನಃ ಗೊತ್ತಿಲ್ಲ. ಬಟ್ ಅದೃಷ್ಟವಶಾತ್ ಏನ್ ಮಾಡ್ತೀವಿ ಒಂದ್ಸರಿ ಇಂಗ್ಲೆಂಡ್ ಒಳಗ ಆಟ ಆಡ್ತಾರೆ. ಇಂಗ್ಲೆಂಡ್ ಒಳಗ ಏನಪ್ಪಾ ಅಂತಂದ್ರ ಇದಕ್ಕೆ ಮೊದಲ ಇದು ಪುನಃದಾಗ ಉಟ್ಕೊಂಡಿತ್ತು. ಅದಕ್ಕೆ ಇದಕ್ಕ ಪುನಃ ಅಂತ ಕರೀತಾರೆ. ಮೊದಲು ಪುನಃ ಇಂತ ಈ ಪುನಃ ಆಟವನ್ನ ಒಂದ್ಸರಿ ಇಂಗ್ಲೆಂಡ್ ನಲ್ಲಿ ಏನಪ್ಪಾ ಅಂತಂದ್ರ ಸೊ ಬ್ಯಾಡ್ಮಿಂಟನ್ ಅಂತ ಒಂದು ಹೌಸ್ ಇರ್ತದೆ. ಬ್ಯಾಡ್ಮಿಂಟನ್ ಹೌಸ್ ಒಳಗೆ ಹಾಡ್ತಾರ. ಅವತ್ತಿನ ಬ್ಯಾಡ್ಮಿಂಟನ್ ಆಗಿ ಹೋಗ್ಬಿಡ್ತು. ಸೊ ನಮಗ ಎಷ್ಟೋ ಜನ ಭಾರತ ಬ್ಯಾಡ್ಮಿಂಟನ್ ಗೊತ್ತಾಗೋದು ಇವತ್ತಿಗಾದ್ರೂ ಕೂಡ. ಸ್ಟಾರ್ಟಿಂಗ್ ನನಗೆ ಗೊತ್ತಾಗಿಲ್ಲ ಬರೀ ಸ್ಟಾರ್ಟಿಂಗ್ ನನಗೆ ಗೊತ್ತಾಗಿಲ್ಲ. ಇನ್ನ ಯಾರಿಗೆ ಗೊತ್ತಾಗಲ್ಲ ಪಾಪ. ಓದಕ್ ಬಂದ್ರೆ ಗೊತ್ತಾಯ್ತು. ಮುಂದೆ ಗೊತ್ತೋದು ಶಟ್ಲ್ ಕಾಕ್ ಬಂದಿತ್ತು. ಅವನು ಇದು ಹಾಡಿದಾನೆ ನಾನು ಆಡಿನಿ ಅಂತಂದ್ರೆ ಆಮೇಲೆ ಗೊತ್ತಾಯ್ತು. ಎಲ್ಲ ಕುಳಿ ಕೂತ್ಸ ಈಗ ಬಾಳ ಎಸ್ BWF ಅಂತ BWF. ಓಕೆ ಯಾವ BWF ಗೊತ್ತಿರಬೇಕು. ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಅಂತ ಇದು 1934 ಒಳಗ ಸ್ಥಾಪನೆ ಆಯ್ತು. BWF ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಅಂತ. ಸೊ ಅದಾದ್ಮೇಲೆ ಬಂದಿಪ್ಪ 1997 ಏನಪ್ಪ ಅಂದ್ರ ಮೊಟ್ಟ ಮೊದಲ ಬಾರಿಗೂ ಇದನ್ನ ಒಲಿಂಪಿಕ್ಗೆ ಸೇರ್ಪಡೆ ಮಾಡ್ತಾರ. 1992 ಒಳಗ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಸ್ಕೋರಿಂಗ್ ಎಷ್ಟಪ್ಪ ಅಂತಂದ್ರ 21 ಅಂಕಗಳ ಗರಿಷ್ಠ ಸ್ಕೋರ್ 30. 21 30 ಸ್ಕೋರ್ಗಳೇನಪ್ಪ ಅಂದ್ರ ಇಲ್ಲಿ ಇರ್ತಾವ. ನಿಮ್ಗ ಇದೇನಿರ್ಬೇಕು ಗೊತ್ತಿರಬೇಕು. ಅರ್ಥ ಆಯ್ತಾ? ಎಸ್ ಹಾಗಾದ್ರೆ ಮುಂದೆ ಬನ್ನಿ ಸ್ನೇಹಿತರೆ. ಸರ್ ಬ್ಯಾಡ್ಮಿಂಟನ್ ಎಲ್ಲಿ ಆಡ್ಬೇಕು ಅಂದ್ರ ಕೋರ್ಟ್ ಅಲ್ಲಿ ಆಡ್ಬೇಕು. ಹಾಗಾದ್ರೆ ಸರ್ ಆ ಕೋರ್ಟ್ ಡೈಮೆನ್ಷನ್ ಹೇಗಿರ್ಬೇಕು, ಅಳತೆ ಮಾಪನ ಏನಿರ್ಬೇಕು ಅಂತ ನಾವು ನೋಡೋದು ಮೋಸ್ಟ್ ಇಂಪಾರ್ಟೆಂಟ್ ಅಪ್ಪ. ಉದ್ದ ಸೊ 44 ಅಡಿ ಇರಬೇಕು. ಇಲ್ಲೈನಲ್ಲಿ ಓಕೆ
ಉದ್ದ ಏನಪ್ಪಾ ಅಂದ್ರ 44 ಅಡಿ, ಮೀಟರ್ ಬಂದ್ರೆ 13.4 ಮೀಟರ್ ಉದ್ದ. ಇನ್ನ ಸೊ ಅಗಲ ಏನ್ ಬಂದಾಗ ಸಿಂಗಲ್ಸ್ ಬೇರೆ ಇರ್ತಾ, ಡಬಲ್ಸ್ ಬೇರೆ ಇರ್ತಾ. ಸಿಂಗಲ್ಸ್ ಬಂದಾಗ 17 ಅಡಿ, ಮೀಟರ್ 5.18 ಮೀಟರ್. ಡಬಲ್ಸ್ ಅಲ್ಲಿ ಏನಪ್ಪಾ ಅಂದ್ರೆ 20 ಅಡಿ, ಮೀಟರ್ ಬಂದಾಗ 6.1 ಮೀಟರ್. ಯಾವ್ದಾದ್ರು ಒಂದು ಮೆಜರ್ಮೆಂಟ್ ನೀವು ತಿಳ್ಕೊಬೇಕು, ಎರಡು ಬೇಕಾಗಿಲ್ಲ. ಈಗ ಬರೀ ಸರ್ ನೆಟ್ ಎಷ್ಟು ಸರ್? ನೆಕ್ಸ್ಟ್ 5 ಅಡಿ ಅಂಚುಗಳಪ್ಪ ಎರಡು ಕಡೆ ಏನಪ್ಪ ನೆಟ್ ಇಲ್ಲಿ ಏನೈತಾ ಈ ಕಡೆ ನೆಕ್ಸ್ಟ್ ಅಂಚುಗಳು ಎಷ್ಟು ಇರ್ತಪ್ಪ ಅಂದ್ರ 5 ಅಡಿ ಬರ್ತದ. ಮೀಟರ್ ಬಂದಾಗ 1.524 ಏನಪ್ಪ ಅಂದ್ರ ಮೀಟರ್ ಇರ್ತದೆ ಸರ್. ಈ ಮಿಡಲ್ದಾಗ ಇದು ಯಾವಾಗಲೂ ನಮ್ಮ ಮಿಡಲ್ ಕ್ವಶನ್ ಕೇಳ್ತಾರ. ನೆಟ್ ಎತ್ತರ ಎಷ್ಟು? 5.5 ಅಡಿ 1 ಇಂಚ್. 5 ಅಡಿ 1 ಇಂಚ್ ಇಲ್ಪ ಮಿಡಲ್ದಾಗ. ಇನ್ನು ಮೀಟರ್ ಬಂದಾಗ ಏನಪ್ಪಾ ಅಂದ್ರೆ 1.55 ಮೀಟರ್ ಅಂತ ನಮ್ಗೆ ಏನಿರಬೇಕು ಬಹಳ ಚಂದ ಗೊತ್ತಿರಬೇಕು. ಅದೇ ತರನಾಗಿ ಸರ್ ಸರ್ವಿಸ್ ಕೋಟ್ ಎಷ್ಟು ಉದ್ದ ಇರ್ತದಪ್ಪ ಅಂದ್ರ 15.5 ಅಡಿ. 15.5 ಅಡಿ. ನಾವು ಮೀಟರ್ ಅಂತ ಬಂದಾಗ ಏನಪ್ಪ ಅಂದ್ರ 4.72 ಮೀಟರ್ ಅಂತೇಳಿ ಇಷ್ಟು ಇರ್ತ ಅಂತ ಏನಿರ್ಬೇಕು ಗೊತ್ತಿರಬೇಕು. ಅರ್ಥ ಆಯ್ತಾ? ಎಸ್. ಹಾಗಾದ್ರೆ ಮುಂದೆ ಬನ್ನಿ ಸ್ನೇಹಿತರೆ. ನೋಡಿ ಈಗ ಹೇಳಿದ್ದಾರೆ ಕೋಳಿ ಕುಚ್ಚ. ಯಾವ ಕುಚ್ಚ? ಕೋಳಿ ಕುಚ್ಚ. ಓಕೆ, ಇಂತ ಕೋಳಿ ಕುಚ್ಚ ಅಂದ್ರೆ ಅಷ್ಟ ನಮ್ಗೆ ಅರ್ಥ ಆಗ್ತದ. ಎಸ್. ಇನ್ನ ಶಟಲ್ ಕಾಕ್ ಅಂತ. ಶಟಲ್ ಅಂದ್ರೆ ಬ್ಯಾಟ್, ಕಾಕ್ ಅಂದ್ರೆ ಕೋಳಿ ಕುಚ್ಚ. ಎಲ್ಲ ಕೂಡ ಶಟಲ್ ಕಾಕ್. ಓಕೆ ಬಾ. ಎಸ್. ಇದರ ತೂಕ ಎಷ್ಟು ಇರಬೇಕು? ಬಹಳ ವೇಟ್ಲೆಸ್ ಇರ್ತದೆ. 4.74ರಿಂದ 5.50 ಗ್ರಾಮ್ನಷ್ಟು ಏನಿರ್ಬೇಕು ತೂಕ ಇರಬೇಕು. ಯಾವ್ದೋ ಎಂತ ಕೋಳಿ ಕುಚ್ಚ, ಶಟಲ್ ಕಾಕ್. ಓಕೆ, ಶಟಲ್ ಕಾಕ್. ಓಕೆ, ನೋಡಿದ್ರಿ ಇಲ್ಲಿ ಶಟಲ್ ಕಾಕ್ ಅಂತಂದ್ರ, ಶಟಲ್ ಅಂತಂದ್ರ ಬ್ಯಾಟ್ ಅಲ್ಲ, ಬ್ಯಾಟಿನ ನಾವು ರಾಕೆಟ್ ಅಂತ ಕರಿತೀವಿ. ಶಟಲ್ ಕಾಕ್ ಅಂದ್ರೆ ಕುರ್ಚಿ ಕೋಳಿ ಕುಚ್ಚಕ ಶಟಲ್ ಕಾಕ್ ಅಂತ ಕೋಳಿ ಕುಚ್ಚ. ಅದ್ರಿಗೆ ಎಷ್ಟು ಗರಿ ಇರ್ತವೆ ಒಂದು ಕ್ವಶನ್ ಕೇಳಿದ ಒಮ್ಮೆ. ಒಂದು ನೋಡಬ್ಬ. ಇದ್ರ ತೂಕ 4.74ರಿಂದ 5.50 ಜೋರಾಗಿ ಒಂದ್ ಕಡೆ ಫ್ಯಾನಿಂಗ್ ಗಾಳಿ ಬಂದ್ರು ಅದು ಆರಿರ್ತದೆ. ಅಷ್ಟೊಂದು ವೇಟ್ಲೆಸ್ ಇರ್ತದೆ. ಇದರಲ್ಲಿ ಬಾಂಧ ತೆಗಿರ್ತದೆ. ಅದನ್ನ ನಿಲ್ಸ್ಬೇಕನ್ಸಲ್ಲ, ಮುಟ್ಬೇಕನ್ಸಲ್ಲ, ಅದಕ್ಕಿಂತಬೇಕನ್ಸಲ್ಲ. ಈಗ ಸಣ್ಣ ಹಿಂಗೆಲ್ಲ ಮಾಡ್ಬಿಟ್ಟಿವಿ ಸರ್. ಒಟ್ಟಾರೆ ಉದ್ದ ಎಷ್ಟು ಏನಪ್ಪಾ ಅಂತಂದ್ರ ಒಟ್ಟಾರೆ ಉದ್ದ 62 ಮಿಲಿಮೀಟರ್ 70 ಮಿಲಿಮೀಟರ್. ನೋಡ್ರಿ ತೂಕ 4.74 ಗ್ರಾಮದಿಂದ 5.50 ಅಷ್ಟು ವೇಟ್ಲೆಸ್. ಉದ್ದ ಎಷ್ಟಪ್ಪ ಅಂದ್ರ 62 ಮೀಟರ್ 78 ಮಿಲಿಮೀಟರ್. ಮಿಲಿಮೀಟರ್ ನೋಡ್ರಿ, ಮಿಲಿಮೀಟರ್ ಇಷ್ಟೇ ಇರ್ತದೆ ಅಷ್ಟೇ. ಓಕೆ ಎಸ್. ಇನ್ನ ಕಾರ್ಕ್ನ ವ್ಯಾಸ ಸರ್, ಅದು ವ್ಯಾಸ ಎಷ್ಟು ಇರ್ತದೆ ಸುತ್ತ? ಓಕೆ, 25 ಮಿಲಿಮೀಟರ್ 28 ಮಿಲಿಮೀಟರ್. 25 ಮಿಲಿಮೀಟರ್ 28 ಮಿಲಿಮೀಟರ್. ಸರ್ ಎಷ್ಟು ಗರಿ ಇರ್ತವೆ? ಫಿದರ್ಸ್ ಅಂತ ಇರ್ತದೆ. ಫಿದರ್ಸ್ ಕ್ವಶನ್ ಆಗಿದೆ. ಹೌ ಮೆನಿ ಫಿದರ್ಸ್ ಆರ್ ದೇರ್? ಎಷ್ಟು ಎಷ್ಟಪ್ಪ? 14 ಗರಿಗಳನ್ನ ಹೊಂದಿದೆ. ಕೊಡ್ತೇವೆ ಟಕ್ ಟಕ್ ಟಕ್. ಅದಕ್ಕೆ ಬ್ಯಾಟ್ ಅಂತ ತಿಳ್ಕೊಳ್ಳಿ. ನಮ್ಮ ಭಾಷೆದೊಳಗೆ ಬ್ಯಾಟ್ ರಾಕೆಟ್ ಅಂತ ಏನೋ ರಾಕೆಟ್. ಈ ರಾಕೆಟ್ ಮತ್ತೆ ಇದು ಈ ರಾಕೆಟ್. ಎಸ್ ಬನ್ನಿ. ಇದರದ್ದು ತೂಕ ಏನಪ್ಪ ಅಂದ್ರ 70-95 ಗ್ರಾಮ್ ಇರ್ಬೇಕು. ಉದ್ದ ಗರಿಷ್ಠ 680 ಮಿಲಿಮೀಟರ್. ಮೀಟರ್ ಅಲ್ಲ, ಮತ್ತೆ ಮಿಲಿಮೀಟರ್ ಅಂದ್ರೆ ಅದು ಪರ್ಸೆಂಟ್ ಬ್ಯಾರೆ ಹೋಗ್ತದೆ. 680 ಮಿಲಿಮೀಟರ್ ಬೇಕು. ಅಗಲ ಗರಿಷ್ಠ 730 ಮಿಲಿಮೀಟರ್ ಹೊಂದಿರಬೇಕು. ಅರ್ಥ ಆಯ್ತಾ? ಎಸ್. ಹಾಗಾದ್ರೆ ಬನ್ನಿಪ್ಪ ಇನ್ನು ಮುಂದೆ ಹೋಗೋಣ. ಓಕೆ ಎಸ್. ಇನ್ನ ಬಾಸ್ಕೆಟ್ ಬಾಲ್ ಅಂತ, ಯಾವ ಬಾಸ್ಕೆಟ್ ಬಾಲ್ ಅಂತೇಳಿ ಇಲ್ಲಿ ನೋಡಿದ್ರು ಸ್ನೇಹಿತರೆ. ಏನಪ್ಪಾ 1890 ಇದು ಮೊಟ್ಟ ಮೊದಲಿಗೆ ಸಂಶೋಧನೆ ಮಾಡಿದ್ರು ಯಾರು ಅಂದ್ರ ಜೇಮ್ಸ್ ನೈಸ್ಮಿತ್ ಅಂತ. ಜೇಮ್ಸ್ ನೈಸ್ಮಿತ್ ಎಂಬುವರು ಸಂಶೋಧನೆ ಮಾಡ್ತಾನ. 1932 ಏನಪ್ಪಾ ಅಂತಂದ್ರ ಫೆಡರೇಷನ್ ಆಫ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಸ್ಥಾಪನೆ ಆಗೈತಿ. FIBA ಹಿಂಗಂದ್ರೆ ಏನಪ್ಪಾ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಸ್ಥಾಪನೆ ಆಗೈತಿ. ಇನ್ನ ಮೋಸ್ಟ್ ಇಂಪಾರ್ಟೆಂಟ್ ಸರ್ NBA ಅಂದ್ರೆ ಏನು ಸರ್? ನ್ಯಾಷನಲ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್. ಇದು ಭಾರತದ ಸ್ಥಾಪನೆ ಆಗೈತಿ 1946. 1936 ಇದು ಒಲಿಂಪಿಕ್ ಸೇರ್ಸ್ತದ. ಇವೆಲ್ಲ ಕ್ವಶನ್ ಆಗಿದ್ದಾವೆ. 1936 ಒಲಿಂಪಿಕ್ಗೆ ಸೇರ್ಪಡೆ ಆಗುತ್ತಾ. ಸೊ ಇದ್ರಾಗ ಏನಪ್ಪಾ ಅಂತಂದ್ರೆ ಪ್ರಮುಖ ನಿಯಮಗಳು ಮತ್ತು ಅವಧಿಗಳದಾವ. ಇದ್ರಾಗ ಏನಪ್ಪಾ ಅಂದ್ರೆ ತಲಾ 5 ಆಟಗಾರರು ಏನಪ್ಪಾ ಅಂದ್ರೆ 2 ತಂಡಗಳು ಇರ್ತಾವ. ಒಂದು ಆಟದಲ್ಲಿ 5 ಜನ ಇರ್ತಾರ, ಹಂಗ 2 ತಂಡ ಇರ್ತಾವ. ಓಕೆ, ಎಷ್ಟು ತಂಡ? 2 ತಂಡ. ಓಕೆ, ಇಲ್ಲಿ ಸ್ಕೋರ್ ಅಂತ ನಮ್ಮ ಬಂದಾಗ ಯಾವ್ದು ಅಂಕಗಳು ಇರ್ತಿಲ್ಲ. ನಾವು ಹೊಡ್ತಕ್ಕಂಥ ಈ ಗೋಲ್ಗಳ ಮೇಲೆ ಏನಪ್ಪಾ ಅಂದ್ರೆ ಈ ಸ್ಕೋರ್ಗಳು ನಮ್ದು ನಿರ್ಧರಿತಕ್ಕ. ಸಾಮಾನ್ಯವಾಗಿ ಏನಪ್ಪಾ ಅಂದ್ರೆ 2 ಅಂಕಗಳು ಸಾಮಾನ್ಯವಾಗಿ. ಸೊ 2 ಅಂಕಗಳಂತ. ಓಕೆ, ಕಮಾಂಡ್ ಸೇರಿ 3 ಅಂಕಗಳು ಇರ್ತಾವೆ. ಫ್ರೀ ಥ್ರೋ ಅದೆಲ್ಲ ಸೇರಿ ಬಂದಿರ್ತಾವ. ಅದು ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಸರ್ ಆಟದವರು. ಓಕೆ, ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ನೋಡಿ ತಲಾ 10 ಇರ್ತಲ್ಲ. 10 ನಿಮಿಷಗಳ ಕಾಲ ಏನಪ್ಪಾ ಅಂದ್ರೆ 10 ನಿಮಿಷಗಳ 4 ಕಾಲ ಇರ್ತಲ್ಲ. ಓಕೆ, ಎಷ್ಟಪ್ಪ ಅಂದ್ರೆ 12 ನಿಮಿಷ. ಓಕೆ ಹೇಳಿ ಎಲ್ಲ ಏನಪ್ಪಾ ಅಂತಂದ್ರೆ ಇದು ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಪ್ರಕಾರ ಇಷ್ಟ ಇರ್ತದ. ಇದು ಏನಪ್ಪಾ ಅಂತಂದ್ರ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಬಾಸ್ಕೆಟ್ ಅಸೋಸಿಯೇಷನ್.
ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಎಲ್ಲ ಬೇರೆ ಬೇರೆ ಇರ್ತವೆ. ಇದ್ರ ಬಗ್ಗೆ ಬಹಳ ವಿಚಾರ ಮಾಡಕ ಹೋಗ್ಬ್ಯಾಡ್ರಿ. ಓಕೆ, ಇದು ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಇಲ್ಲ ಇಷ್ಟ ಇರ್ತದ. ಓಕೆ, ಹೇಳಿ ಹೆಚ್ಚು ನೀವೆಲ್ಲ ನಮ್ಗೆ ಇಲ್ಲ ಅಷ್ಟೆಲ್ಲ ಇಂಪಾರ್ಟೆಂಟ್ ಏನಿಲ್ಲ ಸದ್ಯಕ್ಕೆ ನಮ್ಗೆ ಇಷ್ಟ ಸಾಕು. ಓಕೆನಾ, ಮುಂದೆ ಬನ್ನಿ ಸ್ನೇಹಿತರೆ. ಸೊ ಬಾಸ್ಕೆಟ್ಬಾಲ್ ಇದು ಅಳತೆ ಏನಿರ್ತಪ್ಪ ಅದು ಕೋರ್ಟ್. ಬಾಸ್ಕೆಟ್ಬಾಲ್ ಅನ್ನು ಎಲ್ಲಿ ಆಡ್ತೀವಿ ಅಂತಂದ್ರೆ ನಾವು ಕೋರ್ಟ್ ಅಲ್ಲಿ ಆಡ್ತೀವಿ. ಸೊ ಕೋರ್ಟ್ ಹಾಗಾದ್ರೆ ಬಾಸ್ಕೆಟ್ಬಾಲ್ ಉದ್ದ ಎಷ್ಟು ಬೇಕಪ್ಪ ಅಂದ್ರೆ 28 ಮೀಟರ್ ಉದ್ದ ಇರಬೇಕು. ಅಗಲ ಏನಪ್ಪ ಅಂದ್ರೆ 15 ಮೀಟರ್ ಅಗಲ ಇರಬೇಕು. ಅಲ್ಲಿ ಒಂದು ಫ್ರೀ ಥ್ರೋ ಲೈನ್ ಅಂತ ಕಂಡು ಬರ್ತದೆ. ಬ್ಯಾಕ್ ಬೋರ್ಡ್ ಇಂದ 15 ಅಡಿ ಏನಪ್ಪ ಅಂದ್ರೆ ಅದು ಇರ್ತದ. ಇನ್ನ 3 ಬಿಂದುಗಳ ರೇಖೆ ಏನಪ್ಪ ಅಂತಂದ್ರೆ ಅದು 6.75 ಅಂತ ಇರ್ತದ. 3 ಬಿಂದುಗಳ ರೇಖೆ ಏನಿರ್ತದೆ 6.75 ಅಂತೇಳಿ ಏನಿರ್ಬೇಕು ಗೊತ್ತಿರಬೇಕು. ಏನ್ ಬನ್ನಿ ಸರ್, ಬಾಸ್ಕೆಟ್ಬಾಲ್ ಡೈಮೆನ್ಷನ್ ಏನಪ್ಪಾ? ರಿಮ್ನ ಎತ್ತರ ಕೋರ್ಟ್ ಮೇಲ್ಮೆಯಿಂದ 10 ಅಡಿ ಅಂತಂದ್ರೆ ಎತ್ತರ ಇರಬೇಕು. ರಿಮ್ನ ವ್ಯಾಸ 18 ಇಂಚುಗಳು ಅಂತಂದ್ರ ರಿಮ್ನ ವ್ಯಾಸ ಇರಬೇಕು. ಇನ್ನು ಬನ್ನಿ ಮೋಸ್ಟ್ ಇಂಪಾರ್ಟೆಂಟ್ ರೆಸ್ಲಿಂಗ್ ಅಂತ ಕುಸ್ತಿ ಅಂತ ನಾವು ಕರಿತೀವಿ. ಕುಸ್ತಿಯಲ್ಲಿ 3 ಕಂಡು ಬರ್ತವೆ. ಒಂದು ಗ್ರೀಕ್ ರೋಮನ್ ಕುಸ್ತಿ, ಪ್ರೆಸ್ಲೆ ಕುಸ್ತಿ, ವೃತ್ತಿಪರ ಕುಸ್ತಿ ಅಂತ. ಸೊ ಏನ್ರಿ ಈ ಗ್ರೀಕ್ ರೋಮನ್ ಇದರಲ್ಲಿ ಏನಪ್ಪಾ ಅಂತಂದ್ರ ಈ ಸೊಂಟದ ಕೆಳಗೆ ಏನಪ್ಪಾ ಅಂದ್ರ ಯಾವುದೇ ಬಾಗಿ ಈ ಸೊಂಟದ ಕೆಳಗೆ ಏನೋ ಹಿಡಿಯುವಂತಿಲ್ಲ, ಅದಿಲ್ಲಿ ನಿಷೇಧವಾಗಿದೆ ಗ್ರೀಕ್ ರೋಮನ್ ಕುಸ್ತಿ ಅಂತ. ಈಗ ಭಾರತದಲ್ಲಿ ಬಹಳ ಫೇಮಸ್ ಪ್ರೆಸ್ಲೆ ರೆಸ್ಲಿಂಗ್ ಅಂತ. ಪ್ರೆಸ್ಟೆಲ್ ಈ ಕುಸ್ತಿ ಏನಪ್ಪಾ ಅಂದ್ರ ಈ ಒಲಿಂಪಿಕ್ ಅಲ್ಲಿ ಕುಸ್ತಿ ಆಕ್ರಮಣ ಮತ್ತು ರಕ್ಷಣೆಯಲ್ಲಿ ಏನಪ್ಪಾ ಅಂದ್ರೆ ಕುಸ್ತಿ ಪಟ್ಟು ಅಥವಾ ಅವನ ಎದುರಾಳಿಗಳ ಕಾಲ್ಗಳ ಬಳಕೆಯನ್ನು ಅನುಮತಿಸದೆ. ಇಲ್ಲಿ ಗ್ರೀಕ್ ರೋಮನ್ದಲ್ಲಿ ಸೊಂಟದ ಕೆಳಗೆ ಏನು ಹಿಡಿಯಂಗಿಲ್ಲ, ಬಟ್ ಇಲ್ಲಿ ಏನಪ್ಪಾ ಅಂದ್ರ ಈ ಪ್ರೆಸ್ಟೆಲ್ ಕುಸ್ತಿಗಳ ಕಾಲುಗಳನ್ನು ಹಿಡಿಬಹುದು. ಇಷ್ಟೇ ವ್ಯತ್ಯಾಸ. ಇನ್ನು ವೃತ್ತಿಪರ ಕುಸ್ತಿ ಅಂತ ಬರ್ತಾ ಇದೇನಪ್ಪ ಅಂದ್ರ ನಾವು ಮನರಂಜನೆಗೆ ಮಾಡುವಂತ ಒಂದು ಕುಸ್ತಿ. ಎಸ್, ಇಲ್ಲಿ ಬರೀ ಮೋಸ್ಟ್ ಇಂಪಾರ್ಟೆಂಟ್ ಕುಸ್ತಿಯಲ್ಲಿ ಎಲ್ಲಿ ಆಡ್ತೀವಪ್ಪ ಅಂತಂದ್ರ ಸೊ ಕುಸ್ತಿಯನ್ನ ಮ್ಯಾಟ್ ಅಥವಾ ರಿಂಗ್ ಅಂತ ಕರಿತೀವಿ. ರಿಂಗರಿಗ. ಎಸ್, ಮ್ಯಾಟ್ ಅಥವಾ ರಿಂಗ್ ನಲ್ಲಿ ಏನಪ್ಪಾ ಅಂತಂದ್ರ ಆಡ್ತೀವಿ. ಇಲ್ಲಿ ಗ್ರೀಕ್ ರೋಮನ್ ಮತ್ತು ಪ್ರೆಸ್ಟೆಲ್ ಕುಸ್ತಿಯಲ್ಲಿ ಏನಿರ್ತದೆ ಸರ, ಇಲ್ಲಿ ಮ್ಯಾಟ್ ಏನಪ್ಪಾ ಅಂತಂದ್ರ ಒಂದು ಚೌಕ ಇರ್ತದ. ಅಲ್ಲಿ 1.5 ಮೀಟರ್ ಇರ್ತದೆ. 1.5 ಮೀಟರ್ ರಕ್ಷಣಾ ಪ್ರದೇಶವು ಸೇರಿದಂತೆ 12 ಮೀಟರ್ ಬದಿಯನ್ನ ಹೊಂದಿರ್ತದ. ಏನ್ರಿ ಸರ? ಸೊ 12 ಮೀಟರ್ ಬದಿಯನ್ನ ಅಂದ್ರೆ ಚೌಕ ಇರ್ತದಲ್ಲ, ಹಿಂಗು 12 ಮೀಟರ್, ಹಿಂಗು 12 ಮೀಟರ್, ಹಿಂಗೆಲ್ಲ ಕಡೆ 12 ಮೀಟರ್ ಹೊಂದಿರ್ತದ. ಸೊ ಇಲ್ಲಿ ಕೇಂದ್ರ ಕುಸ್ತಿ ಪ್ರದೇಶ 700 ಮೀಟರ್ ವ್ಯಾಸದ ವೃತ್ತವಾಗಿರ್ತದ. ಓಕೆ, ಇಲ್ಲಿ ಐತ್ಲ. ಸೊ ಇಲ್ಲಿ ಮಧ್ಯದಲ್ಲಿ ಏನ್ ವೃತ್ತ ಐತ್ಲ, ಇದೇನಪ್ಪ ಅಂತಂದ್ರ 700 ಮೀಟರ್ ಏನಪ್ಪ ಅಂತಂದ್ರೆ ಕೇಂದ್ರ ಕುಸ್ತಿ ಪ್ರದೇಶ ಏನಪ್ಪ ಅಂತಂದ್ರ 700 ಮೀಟರ್ ವ್ಯಾಸ ಹೊಂದಿರ್ತದ. ಅದ್ರ ರಂಚಿನಲ್ಲಿ ಏನಪ್ಪ ಅಂದ್ರ ಒಂದು ಕೆಂಪು ಬಣ್ಣ 1 ಮೀಟರ್ ವಲಯವನ್ನ ಹೊಂದಿರ್ತದ. ಇಲ್ಲಿ ಐತವೆ. ಇದೇನಪ್ಪ ಅಂತಂದ್ರ ಇದ್ರ ಮಧ್ಯ ಇರ್ತಕ್ಕಂಥ ಅಂತರ 1 ಮೀಟರ್ ಹೊಂದಿರ್ತದ ಅಂತೇಳಿ ಇಲ್ಲಿ ಏನ್ ಮಾಡ್ತಾರೆ ಹೇಳಕತ್ತಾರ. ಒಟ್ಟ ಇದು 7, 8, 9 ಇದೆಲ್ಲ ಸೇರಿ ಎಷ್ಟಾಗೈತಪ್ಪ ಅಂದ್ರ ಇದು ವ್ಯಾಸ, ಇದು ಮಧ್ಯ ಇರ್ತಕ್ಕಂಥ ವ್ಯಾಸ 9 ಮೀಟರ್ ಇರ್ತೈತೆ ಅಂತ ಗೊತ್ತಿರಬೇಕು. ಇನ್ನ ಬನ್ನಿ ಸ್ನೇಹಿತರೆ, ವೃತ್ತಿಪರ 20, 28, 20 ಉದ್ದ 20 ಅಗಲ 20 ಅಂತ ನಮ್ಗ ಗೊತ್ತಿರಬೇಕು. ಓಕೆ, ಇಲ್ಲಿ ಏನಪ್ಪಾ ಅಂತಂದ್ರ ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ನೋಡ್ರಿ ಏನಪ್ಪಾ ಅಂದ್ರ ಗ್ರೀಕ್ ರೋಮನ್ ಅಥವಾ ಈ ಪ್ರೆಸ್ಲೆ ಇಲ್ಲಿ ಇದನ್ನ ಹೇಗೆ ಆಡ್ತಾರಪ್ಪ ಅಂದ್ರ ಮಧ್ಯದಲ್ಲಿ ಇದೊಂದು ಸರ್ಕಲ್ ಇರ್ತದ. ಇದು 7 ಮೀಟರ್. ಇದರ ಅಂತರಕ್ಕೆ ಏನಪ್ಪಾ ಅಂತಂದ್ರ ಇದು 7 ಮೀಟರ್, ಇದೊಂದು ಮೀಟರ್, ಆಮೇಲೆ ಇದೊಂದು ಎಲ್ಲ ಸೇರಿ 9 ಮೀಟರ್ ಇರ್ತೈತಿ. ಈ ಮಧ್ಯದಷ್ಟು ನಿಮ್ಗೆ ಕ್ವಶನ್ ಕೇಳ್ತಾನೆ 7 ಏನಪ್ಪಾ ಅಂತಂದ್ರೆ ಈ ಮಧ್ಯದ ಕ್ವಶನ್ ಕೇಳ್ತಾನೆ 7 ಮೀಟರ್. ಕೇಂದ್ರ ಕುಸ್ತಿ ಪ್ರದೇಶ, ಕೇಂದ್ರ ಕುಸ್ತಿ ಪ್ರದೇಶದಲ್ಲಿ ಕುಸ್ತಿ ಆಡ್ರ ಅದಕ್ಕೆ ನಾವೇನಂತ ಕರಿತೇವೆ? ಗ್ರೀಕ್ ರೋಮನ್ ಪ್ರೆಸ್ಲೆ ಅಂತ ಕರಿತೇವೆ. ಸರ ಒಂದು ವೇಳೆ ಅದೇ ಏನಾದ್ರು ಇಲ್ಲಿ 12 × 12 ಇರೋ ಬದಲಾಗಿ ಇದು 20, 20, 20, 24, 20, 25 4 ಹಗ್ಗ ಕಟ್ಟಿಬಿಟ್ಟಿದಪ್ಪ ಅಂದ್ರೆ ಅದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ವೃತ್ತಿಪರ ಕುಸ್ತಿ. ಇಲ್ಲಿ ರಿಂಗ್ಗಳು ಏನಪ್ಪ ಅಂದ್ರೆ ಪೋಸ್ಟ್ ಗಳಿಗೆ ಹಗ್ಗಗಳನ್ನ ಜೋಡಿಸಿರ್ತಾರ. ಇಷ್ಟೇ ನೋಡ್ರಿ, ಅರ್ಥಾತ್ ಇದು ಬಿಟ್ರೆ ಇನ್ನೇನೋ ಇಲ್ಲ. ಓಕೆ, ಇಷ್ಟ ಆಯ್ತಾ? ಈಗ ಬರೀ ಮೋಸ್ಟ್ ಇಂಪಾರ್ಟೆಂಟ್ ಕೊನೆಯದಾಗಿ ಏನಪ್ಪಾ ಅಂದ್ರೆ ವಾಲಿಬಾಲ್ ಅಂತ. ಇದರ ಮೂಲತಃ ಏನಪ್ಪಾ ಅಂದ್ರ ಅಮೆರಿಕ. ವಾಲಿಬಾಲ್ ಅನ್ನು ಎಲ್ಲಿ ಆಟ ಆಡ್ತೀವಪ್ಪ ಅಂದ್ರ ಕೋರ್ಟ್ ಅಲ್ಲಿ ಆಟ ಆಡ್ತೀವಿ. ಇದರ ಉದ್ದ ಎಷ್ಟಿರ್ತದಪ್ಪ ಅಂದ್ರ 15 ಮೀಟರ್ ಉದ್ದ ಇರ್ತದ, ಅಗಲ 9 ಮೀಟರ್ ಅಗಲ ಇರ್ತದ. ಒಟ್ಟು ಆಟದ ಪ್ರದೇಶ ಏನಪ್ಪಾ ಅಂದ್ರ 18 × 19 ಮೀಟರ್ ಏನಪ್ಪಾ ಅಂದ್ರ ಇರ್ತದ. ಇನ್ನ ಯಾವ ಆಕಾರದಲ್ಲಿ ಇರ್ತಪ್ಪ ಅಂದ್ರ ಇದು ವಾಲಿಬಾಲ್ ಆಯತಾಕಾರದಲ್ಲಿ ಇರ್ತದ. ಎಸ್, ಆಯತ ಆಕಾರದಲ್ಲಿ ಇರ್ತದ. ಇದೈತಿ ನೋಡ್ರಿಪ್ಪ, ಇದೇನಪ್ಪ ಅಂದ್ರ ವಾಲಿಬಾಲಿನ ಓಕೆ ಗ್ರೌಂಡ್ ಯಾವ ಆಕಾರದಲ್ಲಿ ಆಯತಾಕಾರದಲ್ಲಿ ಐತಿ ಅಂತೇಳಿ. ಸೊ ನಿಮ್ಗ ಏನಿರ್ಬೇಕು, ಹಿಂಗ 9 ಇರ್ತದ, ಹಿಂಗ 18, ಹಿಂಗ 9 ಇರ್ತದ. ಎಸ್, ನಿಮ್ಗ ಗೊತ್ತಿರ್ಬೇಕು. ಎಸ್, ಬನ್ನಿ ಇಲ್ಲಿ ಇದಾದ್ಮೇಲೆ ಏನಪ್ಪಾ ಅಂತಂದ್ರೆ ಸೊ ಒಂಚೂರು ಪಾಪೆ ಇಲ್ಲಿ ಉದ್ದ ಇಲ್ಲಿ ಕೊಟ್ಟಾರ. ಉದ್ದ ಸೊ ಮೀಟರ್ ಅಲ್ಲಿ 18 ಮೀಟರ್, ಅಗಲ 9 ಮೀಟರ್. ಸರ ಈ ಬಲಿ ಅಂತಂದ್ರೆ ಇಲ್ಲಿ ನೆಟ್ ಅಂತ. ಓಕೆ,
ಇದು ಬಲಿ ಅಂದ್ರ ಸರ್ ಮತ್ತ ಇದು ಯಾವ ಬಲಿ ಅಂತ ಕೇಳಬಾರ್ದು. ನೆಟ್ ಏನಪ್ಪ ಅಂದ್ರ 2.43 ಮೀಟರ್ ಎತ್ತರ ಇರ್ತದ. ಸರಿನಾ ಬಲಿ ಎತ್ತರ ಇದು ಪುರುಷರಿಗೆ, ಇದು ಮಹಿಳೆಯರಿಗೆ ಏನಪ್ಪ ಅಂದ್ರ 2.24 ಮೀಟರ್ ಇರ್ತದ. ಸರಿನಾ ಅಟ್ಯಾಕ್ ಲೈನ್ ಮಧ್ಯದಿಂದ ಈಗ ಏನಿರ್ತದಪ್ಪ ಅಂದ್ರ 3 ಮೀಟರ್ ಏನಪ್ಪ ಅಂದ್ರ ಅಟ್ಯಾಕ್ ಲೈನ್ ಅಂತ ಯಾವ ಲೈನು ಅಟ್ಯಾಕ್ ಲೈನ್ ಐತ್ಲ. ಓಕೆ ಅಟ್ಯಾಕ್ ಲೈನ್ ಏನಪ್ಪ ಅಂತಂದ್ರ ಎಸ್ ಇದೇನಪ್ಪ ಅಂತಂದ್ರ ಮಧ್ಯದಿಂದ ಇದು ಓಕೆ ಅರ್ಥಾತ ಅಟ್ಯಾಕ್ ಲೈನ್ ಮಧ್ಯದಿಂದ ಸೊ ಈ 3 ಮೀಟರ್ ಏನಪ್ಪ ಅಂದ್ರ ಇರ್ತದಂತ. ಸೊ ನಿಮ್ಗ ಏನಿರ್ಬೇಕು ಗೊತ್ತಿರ್ಬೇಕು. ಇನ್ನ ಸರ ಬೌಂಡ್ರಿ ಆಗಲ್ಲ 5 ಸೆಂಟಿಮೀಟರ್. ಬೌಂಡ್ರಿ ಆಗಲ್ಲ ಏನಿರ್ತ 5 ಸೆಂಟಿಮೀಟರ್ ಇರ್ತದ. ಮೋಸ್ಟ್ ಇಂಪಾರ್ಟೆಂಟ್ ಸರ್ ವಾಲಿಬಾಲ್ ದಲ್ಲಿ ಸರ ಚೆಂಡಿನ ಅಳತೆ ಏನು ಸರ ಫುಟ್ಬಾಲ್ ವಾಲಿಬಾಲ್ ಸರಿ ಇದು ವಾಲಿಬಾಲ್ ಏನಿತ್ತು ಅಂದ್ರ ಸರ್ ಚೆಂಡಿನ ಅಳತೆ ಸುತ್ತಳತೆ 65ರಿಂದ 67 ಸೆಂಟಿಮೀಟರ್ ಇರಬೇಕು. ಸರ್ ತೂಕ ಬಂದಾಗ 760ರಿಂದ 780 ಗ್ರಾಮ ಏನಿರ್ಬೇಕು ತೂಕ ಇರಬೇಕು. ಮೋಸ್ಟ್ ಇಂಪಾರ್ಟೆಂಟ್ ವಾಲಿಬಾಲ್ದಾಗ ಒಂದು 4 ರೀತಿ ವಾಲಿಬಾಲ್ ಕಂಡು ಬರ್ತದೆ. ಒಂದು ಯಾವ್ದಪ್ಪ ಅಂತಂದ್ರ ಸೊ ಇಲ್ಲಿ ವಾಲಿಬಾಲ್ ಪ್ರಕಾರ ಏನಪ್ಪ ಅಂದ್ರ ಒಂದು ಬೀಚ್ ವಾಲಿಬಾಲ್ ಅಂತ ನೋಡಿದ್ರಿ. ಸೊ ಸಿಟ್ಟಿಂಗ್ ವಾಲಿಬಾಲ್ ಅಂತ ನೋಡಿದ್ರಿ. ಯೂತ್ ವಾಲಿಬಾಲ್ ಅಂಡರ್ 14 ಇರ್ತಕ್ಕಂಥ ಯೂತ್ ವಾಲಿಬಾಲ್. ಸೊ ಇದ್ರಾಗ ಏನಪ್ಪಾ ಅಂತಂದ್ರ ಈ ಕೋರ್ಟಿನ ಗಾತ್ರ ಒಂದೊಂದು ಈಗ ಬೇರೆ ಬೇರೆ ಇದಾವ. ಸರ್ ಬೀಚ್ ವಾಲಿಬಾಲ್ ನಲ್ಲಿ 16 ಇಂಟು 8 ಉದ್ದ 8 ಆಗಲ್ಲ. ಇನ್ನ ಇದರಲ್ಲಿ 10 ಇಂಟು 6 ಇದರಲ್ಲಿ 18 ಇಂಟು 9 ನಾವು ಬಹಳ ಫೇಮಸ್ ಆಗಿದ್ದಪ್ಪ ಇದು. ಅರ್ಥ ರ್ಯಾಂಡಮ್ ಆಗಿ ಕೇಳಿದಪ್ಪ ಅಂತಂದ್ರೆ ನೀವು ಇದನ್ನೇ ಹಾಕ್ಬೇಕು. ಒಂದು ವೇಳೆ ಏನಾದ್ರು ಸ್ಪೆಸಿಫಿಕ್ ಆಗಿ ಬೀಚ್ ವಾಲಿಬಾಲ್ ಅಂತ ಕ್ವಶನ್ ಕೇಳಿದಂದ್ರ ಏನಾಗ್ಬೇಕು ಸೊ 16 ಇಂಟು 8 ಹಾಕ್ಬೇಕು. ಸಿಟ್ಟಿಂಗ್ ಕೇಳಿದ್ರ 10 ಇಂಟು 6 ಹಾಕ್ಬೇಕು. ಅರ್ಥ ಇದೇನಪ್ಪ ಅಂದ್ರ ಬಡಿ ಅಂತಂದ್ರ ಸೊ ನೆಟ್ಟಿನ ಎತ್ತರ. ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಆಲ್ಮೋಸ್ಟ್ ನಿಮ್ಗ ಇದನ್ನ ಕೇಳ್ತಾರೆ. ಆಲ್ಮೋಸ್ಟ್ ನಿಮ್ಗೆ ಎತ್ತರ ಇದನ್ನ ಕೇಳ್ತಾರೆ. ಅರ್ಥ ಆಯ್ತಾ? ಸೊ ಇಷ್ಟು ನಿಮಗ ಏನಿರ್ಬೇಕ್ರಿ ಗೊತ್ತಿರತ್ತೆ. ಅರ್ಥ ಓಕೆ ಇದೇನಪ್ಪ ಅಂದ್ರ ವಾಲಿಬಾಲ್ ಸೊ ಗ್ರೌಂಡ್ ಆಗಿದೆ. ಓಕೆ ಇಷ್ಟು ಏನಪ್ಪ ಅಂತಂದ್ರೆ ಸ್ಪೋರ್ಟ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸ್ ಆಗಿತ್ತು ಸ್ನೇಹಿತರೆ. ಬಹಳ ಹೆಡ್ಡೇಕ್ ಟಾಪಿಕ್ ಐತಿ. ನಿಮ್ಗೂ ಅಷ್ಟೇ ನಿಮಗೂ ಅಷ್ಟೇ. ಯಾರಿಗೆ ಸ್ಪೋರ್ಟ್ಸ್ ನಾಲೆಜ್ ಪ್ರತಿಯೊಬ್ಬರಿಗೆ ಇದೆ ಅಂತ ಹೆಡ್ಡೇಕ್ ಬಹಳ ಹೆಡ್ಡೇಕ್ ಟಾಪಿಕ್ ಇರ್ಲಿ. ಏನೋ ಹೆಡ್ಡೇಕ್ ಅನ್ನ ಏನೋ ಕಷ್ಟಪಟ್ಟು ಏನೋ ಮಾಡಿ ಬಹಳ ದಿನ ಭಾಷೆ ಇತ್ತು ಕ್ಲಾಸ್ ಮಾಡಿಬಿಟ್ಟಿದ್ದೇನೆ. ಎಸ್ ನಾಳೆ ದಿನ ಏನ್ ಮಾಡ್ತಪ್ಪ ಅಂತಂದ್ರೆ ನೋಡಿ ಸ್ನೇಹಿತರೆ ಇದು ಮುಂದಿನ ಸೊ ಈಗ ಕ್ಲಾಸ್ಗಳಲ್ಲಿ ಏನಿರ್ತದಪ್ಪ ದಿ ಮೋಸ್ಟ್ ಏನಿರ್ತದಪ್ಪ ಅಂತಂದ್ರ ನೋಡ್ರಿ ನಾಳೆ ಕ್ಲಾಸ್ ಒಳಗ ಸೊ ಏನ್ ತರ್ತನಪ್ಪ ಅಂದ್ರ ಸೊ ಒಲಿಂಪಿಕ್ ಅಂತ. ಓಕೆ ಎಲ್ಲ ಒಲಿಂಪಿಕ್ ಅಡಿಯಿಂದ ಬಡಿವರೆಗೆ ಅನ್ಕೊಂಡು ಎಲ್ಲ ಜಾಸ್ತಿ ಬಂದ್ರೆ ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಒಲಿಂಪಿಕ್ ಆದ ತಕ್ಷಣ ಸೊ ಏಷ್ಯನ್ ಗೇಮ್ಸ್ ಅಂತ. ಆಮೇಲೆ ಏಷ್ಯನ್ ಗೇಮ್ಸ್ ಆದ ತಕ್ಷಣ ಏನಪ್ಪಾ ಅಂತಂದ್ರ ಏಷ್ಯನ್ ಗೇಮ್ಸ್ ಆಯ್ತಾ CWG ಅಂತ, ಕಾಮನ್ವೆಲ್ತ್ ಗೇಮ್ಸ್ ಅಂತ, ಪೀಪಾ ಅಂತ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್ ಮೆನ್ ಅಂಡ್ ವುಮೆನ್ ನೋಡೋಣ. ಇದಾದ್ಮೇಲೆ ಏನಪ್ಪಾ ಅಂದ್ರ SAG ಅಂತ ಸೌತ್ ಏಷ್ಯನ್ ಗೇಮ್ಸ್ ಅಂತ. ಏಷ್ಯನ್ ಗೇಮ್ಸ್ ಇದು ಸೌತ್ ಏಷ್ಯನ್ ಗೇಮ್ಸ್ ಅಂತ ನೋಡೋಣ. ಆಮೇಲೆ ICC ಅಂತ, ICCದಲ್ಲಿ 9 ಆಟ ಕಂಡು ಬರ್ತವೆ. ಇನ್ನು ACC ಅಂತ, ACCದಲ್ಲಿ 9 ಆಟಗಳು ಕಂಡು ಬರ್ತವ. ಅರ್ಥ ಚೂರು ಸ್ಮಾರ್ಟ್ ಆಗಿ ಏನಪ್ಪಾ ಅಂತಂದ್ರೆ ಸೊ ಇಲ್ಲಿ ಸಾರ್ಕ್ ಫುಟ್ಬಾಲ್ ಗೋಲ್ಡ್ ಕಪ್ ಅಂತ ಏನ್ ಕ್ವಶನ್ ಕೇಳ್ತಾರೆ. ಸಾರ್ಕ್ ಫುಟ್ಬಾಲ್ ಗೋಲ್ಡ್ ಕಪ್ ಅಂತ ಇಲ್ಲಿ ನೋಡ್ತೀವಿ. ಅದೊಂದು ಚೂರು ಸ್ವಲ್ಪ ಏನಪ್ಪ ಅಂದ್ರ ಇಲ್ಲಿ ನೋಡ್ಕೊಂಡು ಬರೋಣ. ಅದಾದ್ಮೇಲೆ FIH ಅಂತ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಹಾಕಿ ವರ್ಲ್ಡ್ ಕಪ್ ಅಂತ ನೋಡೋಣ. ಆಮೇಲೆ ಖೋ ವರ್ಲ್ಡ್ ಕಪ್ ನೋಡೋಣ. ಆಮೇಲೆ ಕಬಡ್ಡಿ ವರ್ಲ್ಡ್ ಕಪ್, ಕಬಡ್ಡಿ ವಿಶ್ವಕಪ್ ಅನ್ನ ಸೊ ನಾವು ಏನ್ ನೋಡೋಣ. ಸೊ ಅದಾದ್ಮೇಲೆ ಏನಪ್ಪಾ ಅಂತಂದ್ರ ಎಲ್ಲಿ ನಾವು ಒಂದೊಂದಾಗಿರಪ್ಪ ಕ್ಲಾಸ್ ಮಾಡತ್ನಾಗ ಅವೆಲ್ಲ ನೆನಪಾಗ್ತವ. ಮೋಸ್ಟ್ ಇಂಪಾರ್ಟೆಂಟ್ BCCI ಅಂತ ಇದ್ರಾಗ ಒಂದಿಷ್ಟು ಇವು ಬರ್ತವ. IPL, WPL, ರಂಜಿ ಟ್ರೋಫಿ, ದೇದ್ರ ಟ್ರೋಫಿ, ಶಿಕ್ಷಣ ಟ್ರೋಫಿ, ಓಕೆ ಇನ್ನ ಶಮೋಲ್ ಟ್ರೋಫಿ, ಇರಾನಿ ಟ್ರೋಫಿ, ರಂಜಿ ಟ್ರೋಫಿ ಈ ತರನಾಗಿ ಮೋಸ್ಟ್ ಇಂಪಾರ್ಟೆಂಟ್. ಇದು ಪಕ್ಕ ಕ್ವಶನ್ ಯಾವ್ದೋ ಕ್ವಶನ್ ಬರುತ್ತೆ ಬಿಡೋದು ಗೊತ್ತ. ಇದ್ರಾಗ 1 ಮಾರ್ಕ್ಸ್ ತಪ್ಪದಲ್ಲ ತಮ್ಮ. ಏನಪ್ಪಾ ಖೇಲೋ ಇಂಡಿಯಾ ಗೇಮ್ಸ್ ಅಂತ KIG. ಮತ್ತೆ ಇದ್ರಾಗ 4 ಕಂಡು ಬರ್ತವ. ಖೇಲೋ ಇಂಡಿಯಾ ಯೂತ್ ಗೇಮ್, ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್, ಖೇಲೋ ಇಂಡಿಯಾ ವಿಂಟರ್ ಗೇಮ್, ಖೇಲೋ ಇಂಡಿಯಾ ಪ್ಯಾರಾ ಗೇಮ್. ಓಕೆ ಇವು 4 ಬರ್ತವ. ಮತ್ತೆ ಇದಾದ್ಮೇಲೆ IPL, IPL ಮತ್ತೆ PKL ಪ್ರೋ ಕಬಡ್ಡಿ ಲೀಗ್ ಇದಾದ್ಮೇಲೆ ಒಂಚೂರು ಸಣ್ಣ ಪುಟ್ಟ ಆ ಪ್ರಶ್ನೆಗೆ ಇಷ್ಟು ಅಂತ ಬರ್ತೈತವ. ಎಲ್ಲವೂ ಏನಪ್ಪಾ ಅಂದ್ರೆ ಸ್ವಚ್ಛ ಗಿಚ್ ಆಗಿ ಮುಂದಿನ ಕ್ಲಾಸಲ್ಲಿ ನೋಡಿದ್ರೆ ಎಸ್ ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ.